ಕೂಗಾಡಲಿ ಊರೇ ಓದಾಡಲಿ ನಿನ್ನ ನೆಮ್ಮದಿಗೆ ನೋಡ, ಸರ್ಕಾರ ಹೆಂಗಸರಿಗೆ ಹೆರಿಗೆ ಭತ್ತೆ ಕೊಡ್ತಾ ಇದೆ. ನೀನು ಸರಿಯಾಗಿ ತಳ್ಳಿದ್ರೆ ನಿನ್ಗೆ ತಳ್ಳೋ ಭತ್ತೆ ಕೊಡಿಸ್ಬಿಡ್ತೀನಿ, ಗೊತ್ತಾಯ್ತಾ? ಅಯ್ಯೋ ಎಡ್ಬಟ್ ನನ್ ಮಗನೇ, ಯಾಕೋ ಬ್ರೇಕ್ ಆಗ್ತಾ? ಸರ್ಕಾರ ಸಂಬಳ ಕೊಡ್ತಾ ಇದ್ನ ನನ್ಗೂ ಕೊಡ್ತೀನಿ ಅಂತ ಹೇಳಿ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಕೊಟ್ಟೇ ಇಲ್ಲ ಬೇಡ. ಏಯ್, ಸರ್ಕಾರ ನನಗ್ ಸಂಬಳ ಕೊಟ್ಟಿದ್ರೆ ತಾನೆ ನಾನ್ ನಿನಗ್ ಸಂಬಳ ಕೊಡಕ್ಕೆ. ಕೃಷ್ಣಣ್ಣ, ನಾನ್ ತಳ್ಳೋಕ್ ಮುಂಚೆ ಹೀಗಿದ್ದೆ, ಇವಾಗ ನೋಡು ಹೆಂಗಾಗಿದ್ದೀನಿ. ಬೇಡ, ತಳ್ಳಂಗಿದ್ರೆ ತಳ್ಳು, ಇಲ್ಲ ಅಂದ್ರೆ ಬೇರೆಯವ್ರನ್ನ ಇಟ್ಕೋತೀನಿ ಬಿಡು. ಕೃಷ್ಣಣ್ಣ, ಹಂಗ್ ಮಾತ್ರ ಮಾಡ್ಬೇಡಣ್ಣ. ನನ್ ಶಕ್ತಿ ಇರೋವರೆಗೂ ನಿನ್ ಸೈಕಲ್ ತಳ್ತಾನೆ ಇರ್ತೀನಣ್ಣ. ಹೌದಾ? ಹೇಗ್ ನಡಿ, ವೀರಗೌಡ್ರಿಗೆ ಪೋಸ್ಟ್ ಕೊಡ್ಬೇಕು. ಎತ್ತ ಸೈಕಲ್. ಬ್ರೇಕು ಬ್ರೇಕು ಬ್ರೇಕು. ದೀರೇಗೌಡ ಸಣ್ಣ ಪ್ಲೇಟ್ ಕೋತೇಗೌಡ. ಕಬ್ರು ನನ್ನ ಮಗನೇ, ಕೋತೇಗೌಡ ಅಲ್ಲ ಕಂಡ್ಲ, ಕೋಪೇಗೌಡ ಅಂತ ಹೇಳು. ಸರಿಯಾಗಿ ಕನ್ನಡ ಓದಕ್ ಬರಕ್ಕಿಲ್ಲ ನನ್ನ ಮಗನೇ. ಯಾವ ನನಗ್ ಸರ್ಕಾರಿ ನೌಕರಿ ಕೊಟ್ಟವನು? ಮಾವ ಮಗ ಅಲ್ಲ ಮಾವಯ್ಯ, ನಿನ್ನ ಅಳಿಮಯ್ಯ. ಅಳಿಮಯ್ಯ, ನೀ ನಾಲ್ಕನ್ ಗಂಟ ಕಂಡ ಮೇಲೆ ನೀ ನನಗ್ ಗಂಟ್ ಬಿದ್ದಿದ್ಯಾ ಮಗನೇ. ನೀನ್ ಬರೀ ಅಳಿಮಯ್ಯ ಅಲ್ಲ ಕಂಡ್ಲ, ಬೈದ ಇಟ್ಟು ನೀನ್ ಗಂಜಿ ಮಾಡಿ ಕಲ್ಸಿ ಪೋಸ್ಟರ್ ಗಂಟಿಸಿ ಗಾಡ ಗಂಟ ಹಾಕ್ಸ್ಬಿಡ್ಬೇಕು. ಏಯ್, ಈ ಎಡವಟ್ ನನ್ ಮಗನ್ ಯಾಕೆ ಇಟ್ಕೊಂಡಿದ್ಯಾ? ಸೈಕಲ್ ತಳ್ಳಕ್ಕೆ. ನಿನ್ ಕೈ ಸೈಕಲ್ ತುಳಿಯಕ್ಕಾಗದೆ ತಳ್ಳಕ್ಕೆ ಒಬ್ಬನ್ ಮಾಡಿಕೊಂಡಿದ್ಯಾ. ನಾಳೆ ಮದುವೆ ಆದ್ಮೇಲೆ ಇನ್ಯಾರನ್ ಮಾಡಿಕದ್ಯಾ? ಏನಿಲ್ಲ. ಏಯ್ ನನ್ ಮಗನೇ, ಇವತ್ ತೋರಿಸ್ಬಿಟ್ಟ ಮುಖ. ಇವನ್ನ ತಳ್ಳಕ್ ಇಟ್ಕೋಬೇಕು ಅಂದ್ರೆ ಇವನ್ ಮೇಲೆ ಸ್ವಲ್ಪ ನಿಗಾ ಇಡೋದು ಒಳ್ಳೇದು. ಗಿರ್ಜಾ, ಗಿರ್ಜಾ, ಬಾರ ಇಲ್ಲಿ. ಯಾರದ್ರಿ ಈ ಪತ್ರ? ಓದು ಓದು. ಬರಿಯಕ್ ಬರೋರ್ಗೆ ಒಂದೇ ಪೆನ್ ಇರ್ತೈತೆ, ಆದ್ರೆ ನನಗ್ ಒತ್ತೋಕೆ 2 ಬೆಟ್ಟೈತೆ ಅಂತ ಹೇಳ್ತಾ ಇದೆಯಲ್ಲ, ಈಗ ಓದು. ಸಾಕ್ ಸುಮ್ನಿರಿ, ಬಾಯಿ ಮುಚ್ಕೊಂಡು ಹೋದ್ರಿ. ಪೇಪೆ, ಮನುಷ್ಯ ಅಂದ್ಮೇಲೆ ಓದು ಬರ ಕಲ್ತಿರ್ಬೇಕಣೆ. ಸರ್ಕಾರದವರು ನಿಮ್ಗೆ ಅಂತಾನೆ ಸಂಜೆ ಸ್ಕೂಲ್ ನಡೆಸ್ತಾವ್ರೆ. ಅಲ್ಲಿಗಾದ್ರೂ ಹೋಗಿ 4 ಅಕ್ಷರ ಕಲಿ. ಯಾಕೆಂದ್ರೆ ಸತ್ ಮೇಲಲ್ಲಿ ಸೈನ್ ಮಾಡಿಸ್ಕೊತಾರಂತೆ. ಸೈನ್ ಮಾಡೋರಿಗೆ ಸ್ವರ್ಗ, ಎಬ್ಬೆಟ್ಟವ್ರಿಗೆ ನರಕ ಕಳಿಸ್ತಾರಂತೆ. ಹೋಗಾಚೆ. ಮೇಲ್ ಹೋಗೋ ವಿಷಯ ಹಾಗಿರ್ಲಿ, ಮೊದ್ಲು ಪತ್ರ ಓದ್ರಿ. ಓದ್ತೀನಿ ಕಣೆ, ಓದ್ತೀನಿ. ಗಿರ್ಜಾ, ಇವತ್ ತಾರೀಖ್ ಎಷ್ಟು? ತಾರೀಖ್ ನಂಗೇನ್ ಗೊತ್ತೈತೆ? ನಾಳೆ ಅಮಾಸೆ. ನೀನ್ ಮುಖ ನೋಡಿದ್ರೆ ಇವತ್ತೇ ಅಮಾಸೆ ಇದ್ದಂಗೈತೆ. ಏಯ್, ನನ್ ತಂಗಿ ಲಕ್ಷ್ಮಿ ಬತ್ತವಳ ಕಣೆ. ಅದು ನನ್ ಸೊಸೆನ ಕಾರ್ನ ಕರ್ಕೊಂಡ್ ಬತ್ತವಳ ಕಣೆ. ಏನು, ಲಕ್ಷ್ಮಿ ನಿಮ್ಮನ್ ಕರ್ಕೊಂಡ್ ಬರ್ತಾವಳ? ಏಯ್, ಅವಳನ್ನ ಕಿಮ್ಮಿ ತಿಮ್ಮಿ ನಿಮ್ಮಿ ಅಂತ ಕರಿಬೇಡ ಕಣೆ. ಅವಳು ಕಾಲೇಜ್ ಓದವಳೆ. ಎಷ್ಟಾದ್ರೂ ನನ್ ಸೊಸೆ ತಾನೆ. ಯಾವಾಗ ಬರ್ತಾಳೆ? ಇವತ್ತೇ, ಈಗ್ಲೇ ಬತ್ತವಳ ಕಣೆ. ಹೋಗು, ಮಸಾಲೆ ಅರ್ದು ನಾಟಿ ಕೋಳಿ ಸಾರು ರೆಡಿ ಮಾಡು. ಈಗಿನ ಕಾಲ ಸೊಸೆನ ಹೊಸಿ ನೈಸ್ ಆಗಿ ಮಡಿಕೊಂಡ್ಬಿಟ್ರೆ ಸಾಕು, ನಮ್ ಕಾಲತ್ತಕ್ಕೂ ರೆಡಿ ಇರ್ತಾರೆ. ಇಲ್ಲ ಅಂದ್ರೆ ಕಾಲ್ ಇಸ್ಕೋದ್ರ ಬದ್ಲಿ ಕುತ್ತಿಗೆ ಇಸಿಕ್ಬಿಟ್ಟು, ಸಾರಿ ಮಾವ ಕಾಲು ಅಂತ ತಿಳ್ಕೊಂಡು ಕುತ್ತಿಗೆ ಇಸಿಕ್ಬಿಟ್ಟೆ, ಬೇಕಾದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ, ಖರ್ಚೆಲ್ಲ ನಾನೇ ನೋಡ್ಕೋತೀನಿ ಅಂದ್ಬಿಡ್ತಾಳೆ. ಅದ್ ಯಾವ ನನ್ ಸೌತಿ ಬರ್ತಾಳೋ ನಾನು ನೋಡೇ ಬಿಡ್ತೀನಿ. ನಮ್ ಮನೇಲಿ ಬರ್ತಿದ್ರೆ ಅವಳು ಬಂದೇ ಬರ್ತಾಳೆ. ನೋಡು, ಆ ದೇವರು ಬಲ್ಬ್ನ ಸೃಷ್ಟಿ ಮಾಡ್ದಂಗೆ ಅದಕ್ಕೊಂದು ಸ್ವಿಚ್ನು ಸೃಷ್ಟಿ ಮಾಡಿರ್ತಾನೆ. ನಮಗ್ ಗೊತ್ತಿಲ್ಲದಂಗೆ ಯಾವ್ದೋ ಸ್ವಿಚ್ನ ಅದನ್ಬಿಡ್ತೀವಿ, ಇನ್ಯಾವ್ದೋ ಬಲ್ಬ್ ಆನ್ ಆಗ್ಬಿಡ್ತದೆ. ಶಾಕ್ ಕೊಡ್ಬೇಡ ಕಣೆ. ಹೋಗು, ಕೋಳಿ ಸಾರ್ನು ರಾಗಿ ಮುದ್ದೆನು ರೆಡಿ ಮಾಡು. ಸೊಸೆ ಬರೋದ್ರೊಳಗಡೆ ತೋಟಕ್ಕೆ ಹೋಗಿ ಬಂದ್ಬಿಡ್ತೀನಿ. ಮಡಿಕ. ನಿರ್ಮಲಾ, ಬಾರಿ ಕೇಳ್ಕಿಳ್ದು. ಮಾವನೇ ಬಂದ್ ನನ್ ಕರಿಬೇಕಮ್ಮ. ಹುಚ್ಚುಡುಗಿ. ಏನಮ್ಮ, ಚೆನ್ನಾಗಿದ್ಯಾ ಲಕ್ಷ್ಮಿ? ಚೆನ್ನಾಗಿದ್ದೀನಿ. ಬೆಳಗಿಂದ ನಿಮ್ಗೆ ಕಾಯ್ತಾ ಇದೀವಿ. ಚೆನ್ನಾಗಿದ್ಯಾ? ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇದೇನು, ನಾನ್ ಬರ್ತೀನಿ ಅಂತ ಅಣ್ಣಂಗ್ ಗೊತ್ತಿರ್ಲಿಲ್ವಾ? ಎಲ್ಲಿ ಕಾಣ್ತಾನೆ? ತೋಟಕ್ಕೆ ಹೋಗಿದ್ದಾರೆ. ಎಲ್ಲಿ ನಿನ್ ಮಗಳು? ಅದ್ಯಾಕೆ ಹೇಳ್ತೀರಾ? ಅವ್ರ ಮಾವಯ್ಯ ಬಂದು ಸ್ವಾಗತ ಬಯಸ ತನಕ ಅವ್ರ ಮನೆ ಒಳಗ್ ಬರಲ್ವಂತೆ. ಅಯ್ಯೋ, ಇವಳಿಗೋಸ್ಕರನೇ ಇಷ್ಟೊತ್ತರಿ ಕಾದು ಕಾದು ಸುಸ್ತಾಗಿ ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು. ನಿರ್ಮಲಾ, ಬಾಮ್ಮ, ನಾನ್ ತೋಟಕ್ಕೆ ಹೋಗಿ ಮಾವನ್ ಕರ್ಕೊಂಡ್ ಬರ್ತೀನಿ. ಹುಡುಗಿ, ಅಯ್ಯೋ ಹಾಗೆ ಅದಕ್ಕೆ ಕಾರ್ ಕೈ ಸಿಕ್ಬಿಟ್ರೆ ರಾಶ ಓಡಿಸ್ಕೊಂಡ್ ಹೋಗ್ತಾಳೆ. ಅಯ್ಯೋ ಬರ್ತಾಳೆ, ಬನ್ನಿ ನಡಿ ಅದಕ್ಕೆ. ಸಿದ್ಧ, ಈ ಸಗಣಿ ತಗೊಂಡು ಹೋಗಿ ಗೊಬ್ಬರದ ಗುಂಡಿ ಹಾಕಿ ಇಬ್ಬರು ಚಿನ್ನಿ ಕೋಲ ಆಡಕ್ ಹೋಗದ.
ಏನು ಏನು ಹಾ ಏನು ಗಾಡಿ ತಗೊಂಡ್ ಗುದ್ದಿದಲ್ದೆ ಸಗಣಿ ಎಲ್ಲ ಮೇಲ್ ಚೆಲ್ಬಿಟ್ಟು ಅಂತ ಕಿಸಿತಾ ಇದ್ಯಾ ಫೋಟೋ ಬೇರೆ ತೆಗಿತ್ಯಾ ಫೋಟೋ ಕೊಡ ಇಲ್ಲಿ ಹಿಂದೆ ಯಾವ್ದು ಮುಂದೆ ಯಾವ್ದು ನನ್ನ ಮಗನ ಯಾಕೆ ಕಿಸಿದ್ಯಾ ಅಲ್ಲ ತಗ ಇಲ್ಲಿ ಮೇ ಇದ್ರಲ್ಲಿ ಹಿಂದೆ ಯಾವ್ದು ಮುಂದೆ ಯಾವ್ದು ಕೊಡೋದ್ನ ಸುಪ್ಪಿಡು ಮುಂದೆ ಸೌಂಡ್ರಲ್ಲ ಹಿಂದೆ ಅತ್ತಿಗೆ ಒಂದ್ ಒಳ್ಳೆ ಪೋಜ್ ಕೊಡು ಹಾಕೋ ಸಗಣಿ ಹಾಕೋ ಹಾಕೋ ಹೇ ಸಿದ್ಧ ಹಾಕಳ ಇದ್ನ ಹಾಕಳ ಹಾಕಳ ತಗೊಳ್ಳಿ ಇನ್ನು ಸಗಣಿ ಹಾಕೊಳ್ಳ ಸುಪ್ಪಿಡು ಸೌಂಡ್ರಲ್ಲ ಚೆನ್ನಾಗಿದ್ಯಾ ನಿನ್ಗೆ ಏನ್ ಮಾಡ್ತೀನಿ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ಮಾವನ ಯಾವ ಮಾವನ ಪೊಲೀಸ್ ಮಾವ ಇರ್ಬೇಕಣ. ಪೊಲೀಸ್ ಅಂದ್ರೆ ಮೊದ್ಲೇ ಭಯ ಕಣ ಆ ಕಡೆ ಇದಾಗಿ ಏ ಈರ್ಭದ್ರ ಗಿಡ ಯಾಕೆ ಹಿಂಗ್ ಒಣಕೊಂಬಿಟ್ಟದೆ ಪಾತಿ ಮಾಡಿ ಒಸಿ ನೀರ್ ಬಿಡ್ಲ ಏನು ಯಾರವ್ವ ನೀನು ನಾನ್ ಮಾವಯ್ಯ ನಿರ್ಮಲ ಏನು ನಮ್ ನಿರ್ಮಲನ ಏನಾಯ್ತವ ನಿನ್ ಪೇಸ್ ಕಟ್ಗೆ ಎಲ್ಲ ಹೆಣ್ಮಕ್ಳು ಪೌಡ್ರು ಸ್ನೋನು ಬಳಿಕೊಂಬಂದ್ರೆ ನೀ ಶೇಗಣಿ ಬಳಿಕೊಂಬಂದಿದ್ಯಲ್ಲವ ಏನಾಯ್ತು ಅದು ಅಲ್ಲಿ ಬರ್ಬೇಕಾದ್ರೆ ಇದೇನ್ ಮಾವಯ್ಯ ಬುಳಬುಳ ಅಂತ ಇದೆ ಶೇಗಣಿ ಹುಳ ಪ್ಯಾಟೆ ಜನ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿಲ್ಲ ಅದ್ ಯಾವ್ದೋ ರಾಜ್ಯದಲ್ಲಿ ಹಸುಗಾಕ ಹುಲ್ನ ಮನುಷ್ಯ ತಿನ್ಕೊಂಡ್ಬಿಟ್ರಂತೆ ಹಂಗೆ ನಿನ್ ಸೆಗಣಿನೇ ತಿಂತಾ ಇದೆಯಲ್ಲಮ್ಮ ಆ ಪೋಕ್ರಿ ಹೊಡೆದ್ರು ನನಗ್ ಸಗಣಿನೂ ಹೊಡೆದಿದ್ದಲ್ದೆ ನನ್ ಕ್ಯಾಮ್ರಾನು ಕಿತ್ಕೊಂಡು ಹೋಗ್ಬಿಟ್ರು ಮಾವಯ್ಯ ಏನಂದೆ ನೀನ್ ಮೈ ಮ್ಯಾಗ ಸಗಣಿ ಹಾಕಿದ್ದು ಅಲ್ದೆ ನಿನ್ ಕ್ಯಾಮ್ರಾ ಬೇರೆ ಕಿತ್ಕೊಂಡ್ ಹೋಗ್ಬಿಟ್ಟವ್ರ ಬಡ್ಡಿ ಇದ್ರು ಹೌದು ಮಾವಯ್ಯ ನಮ್ ಸೊಸೆ ಮುಖಕ್ಕೆ ಸಗಣಿ ಬಳ್ದವ್ರನ್ನ ಮರಿ ಕಟ್ಟಾಕಿ ನಾಯಿಗ್ ಬರ್ದಂಗ್ ಬರ್ದಿಲ್ಲ ನಾನು ಗೋಪೆ ಗೌಡ್ರ ಮಗ ತೀರೇ ಗೌಡ ಮಣ್ಣಿನ ಮಗನೇ ಅಲ್ಲ ಅಣ್ಣ ಅಣ್ಣ ನಾವಿಬ್ರು ಇದ್ರೆಲ್ಲ ಬಿದ್ದಿರ್ತೀವ. ಅಯ್ಯೋ ನಿನ್ನ ಅವಳು ಬಿದ್ದಿರ್ತಾರೆ ನಾವು ನಿಂತಿರ್ತೀವಿ. ಓ ಹಂಗಾರೆ ನಾವ್ ಈ ಫೋಟೋ ಯಾವ ನೋಡೋದು ಯಾವಾಗ್ಲೂ ಏನೋ ಈಗಲೇ ನೋಡ್ಬೋದು ಕೊಡಿನಿ ಈಗ ತೆಗಿಯಬೇಕು. ಅಣ್ಣ ಇದೇನ ಹಿಂಗಾಗ್ಬಿಟ್ಟೆ. ಮೊದಲು ಇದನ್ನ ಎಳಿಬೇಕು ಆಮೇಲೆ ನೀರಲ್ಲಿ ತೊಳಿಬೇಕು ಆಮೇಲೆ ನೋಡಿದ್ರೆ ಅವಳು ಬಿದ್ದಿರ್ತಾಳೆ ನಾವು ನಿಂತಿರ್ತೀವಿ. ನೀನ್ ಕ್ಯಾಮರಾ ಅಲ್ಲಿಡು ಮುಂದೆ ಫೋಟೋ ತೆಗಿಬೇಕಾಗುತ್ತೆ. ಇದನ್ನ ನೀರಲ್ಲಿ ತೊಳಿಬೇಕು. ಅಣ್ಣ ನಾನಲ್ಲಿ ಅಲ್ಲಿ ನೀರಲ್ಲಿ ಇನ್ನೊಂದ್ಸಲ ತೊಳಿಬೇಕು. ಏನ್ ಮಾಡ್ತೀನಿ ನೋಡ್ತಾ ಇರಮ್ಮ ನನ್ನ ಮಕ್ಕಳಿಗೆ ಕಾಣಿಸ್ತಾನೆ ಇಲ್ಲ. ಸೋಪ್ ಹಾಕೋದು ಮರ್ತು ಬಿಟ್ಟೆ ಕಣ. ಏಯ್ ಏನೆಲ್ಲ ಮಾಡ್ತಾ ಇದ್ದೀರಾ ಅಲ್ಲಿ ಎಲ್ಲೋ ಸೋಪ್ ಸೋಪ್ ಇಲ್ವಲ್ಲ ಇಲ್ಲಿ? ನಿಮ್ಮ ಅಪ್ಪ ಬರ್ತಾನೆ ನಿಮ್ಮಪ್ಪ. ನಮ್ಮಪ್ಪ ಬರ್ತಾನ? ಅಯ್ಯೋ ಅಣ್ಣ ಇವ್ರು ಮಾವಯ್ಯ. ಏನ್ ತಿಮ್ರ ಇದು? ಏನ್ ಮಾಡ್ಕೊಂಡು ಬಂದ್ಯೋ? ಏನ ಇದು? ಯಾವ ಗೊಬ್ಬರ ಗುಂಡಿಂದ ಎದ್ದು ಬಂದ್ಯೋ? ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಸಗಣಿ ಹೊಂಡದಿಂದ ಎದ್ದು ಬಂದು ಎಮ್ಮೆ ಇಂತಾಗಿದ್ಯಾ? ವಾಸನೆನೂ ಬರಲ್ವಲ್ಲ ನಿಂಗೆ? ಅಮ್ಮ ಅದು ದಾರಿಲಿ ಬರ್ತಾ ಯಾವ್ದೋ ಗೂಳಿ ಜಾರಿಸಿ ಒದ್ಬಿಡ್ತು ಸಗಣಿಗ್ ಬಿದ್ದು ಹಿಂಗಾಗದು. ಕರ್ಮ ಕರ್ಮ. ನಡಿಯಪ್ಪ ಮೊದ್ಲು ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊ. ಪಟ್ನದಿಂದ ನಿಮ್ಮ ಅತ್ತೆ ಬಂದವಳೆ ಕಣ. ಅತ್ತೆ ಬಂದವಳ? ಅವಳು ಅವಳು ಬಂದವಳೆ. ನಡಿಯೋ ಈಗ ಹೊಂಟೆ. ಅಮ್ಮ ಅಲ್ಲಿ ನೋಡು. ಎಲ್ಲಿ? ಅಲ್ಲಿ ಆ ಪಚ. ಅಯ್ಯೋ ಒಳ್ಳೆ ತಿಮ್ಮ. ಛೀ ಅಯ್ಯೋ ಏನಮ್ಮ ಇದು? ಮೈ ಮೇಲೆಲ್ಲ ಸಗಣಿ ಹಾಕೊಂಡು ಬಂದಿದ್ಯಾ? ಏಯ್ ಎಲ್ಲಾದ್ರಾಗೂ ಮಣ್ಣಿನ ವಾಸನೆ ಇರ್ಬೇಕು ಮಣ್ಣಿನ ವಾಸನೆ ಇರ್ಬೇಕು ಅಂತಾರಲ್ಲ ಹಂಗೆ ಇದೊಂಥರ ಸಗಣಿ ವಾಸನೆ. ಬೆಳಗಿನಿಂದಲೂ ಈ ಸಗಣಿ ರಾಮಾಯಣನೇ ಆಗೋಯ್ತು. ಮಾವಯ್ಯ ಮೈಯೆಲ್ಲ ಒಂಥರ ಆಗ್ತದೆ ಮಾವಯ್ಯ. ಅಯ್ಯೋ ಹೋಗಮ್ಮ ಹೋಗು. ಮೊದ್ಲು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸು. ನಡಿ ನಡಿ ನಡಿ. ಅಯ್ಯೋ ಆಕಾಶವೇ ಬೀಳಲಿ ಮೇಲೆ ಏನವ್ವ? ಏನಾಯ್ತು? ಬಾತ್ರೂಮ್ ಅಲ್ಲಿ ಮತ್ತೇನ್ ಸಗಣಿ ಹುಳ ಬುಳ ಬುಳ ಅಂತ ಅಲ್ಲ ಮಾವಯ್ಯ ಅಲ್ಲಿ ಸೊಂಡಿಲಿ ಇತ್ತ ಅಲ್ಲ ಮಾವಯ್ಯ. ಮತ್ತೇನ್ ಹೆಗ್ನ ಬಂತ? ಕರಡಿ ಇತ್ತೇನಮ್ಮ ಬಾತ್ರೂಮ್ ಅಲ್ಲಿ ಈ
ಭೀಮರಾಯ. ಈಗ ತಿಳಿತು ಇದು ಒಂದ್ ನಮೂನಿ ಮನುಷ್ಯ ರೂಪದ ಕರಡಿನಯ್ಯ. ನಾನೇನಪ್ಪ ಮೊದ್ಲೇ ನಮ್ ಬಚ್ಚಲ ಮನೆಗೆ ಬೋಲ್ಟೇ ಇಲ್ಲ. ಬೋಲ್ಟ್ ಇಲ್ದಿದ್ರೆ ಒಂದು ಬಾಂಡ್ಲಿನೋ ಒಂದು ಬಕೆಟ್ ಅಡ್ಡ ಇಡ್ಬೇಕಾಗಿತ್ತು. ಅದು ಬೇರೆ ಬುಟ್ಟಿಯಲ್ಲಿಟ್ಟಿ. ಇವನೇ ಮಾವಯ್ಯ, ಇವನೇ. ವಾ ಈಗ ತಿಳಿತು ಬಿಡು. ಒಂದೇ ಸಾರಿ ಒಂದ್ ದೊಡ್ಡ ಬೋನೆ ತಂದಿಟ್ಬಿಡ್ತ. ಅದಲ್ಲ ಮಾವಯ್ಯ, ನನ್ ಮೈ ಮೇಲೆ ಸಗಣಿ ಹೊಡೆದಿದ್ದು ಇವನೇ. ಯಾಕೆ ಹಂಗ್ ಬರ್ದೆ? ನಾನಲ್ಲಪ್ಪ, ಇವಳೆ ಗಾಡಿ ತಂದು ಗುದ್ಬಿಟ್ಟು ಸಗಣಿ ಚೆಲ್ಕೊಂಡ್ ಮಾಡ್ದವಳು. ಏಯ್ ಯಾಕೆ ಸುಳ್ಳು ಹೇಳ್ತೀಯಾ? ನನ್ ಮೈ ಮೇಲೆ ಸಗಣಿ ಹೊಡೆದಿದ್ದು ನೀನೇ ತಾನೆ? ನಾನೆಲ್ಲ ಸುಳ್ಳು ಹೇಳ್ತೀನಿ, ನೀನೇ ಸುಳ್ಳು. ನೀನೇ ಸುಳ್ಕೊಂಡು ನೋಡು. ಲುಂಗಿ ಬರೀ ಬಿಚ್ಕಂತ ನಡಿಯ ಮೈ ಒಳಗೆ. ನಡಿಯಮ್ಮ ನಡಿ ನಡಿ. ಏನಿಲ್ಲ ಬೇಕಪ್ಪ, ಅಪ್ರೂಪಕ್ಕೆ ನಮ್ಮ ಮನೆಗೆ ನಮ್ ಸೊಸೆ ಬಂದವಳೆ. ಏನ್ ನಿನ್ ಕಿತಾಪತಿ ನನಗೂ ನಿಂಗು ಏನ್ ವ್ಯತ್ಯಾಸ ಬೇಕು? ಅದ್ಯಾಕ್ರಿ ಒಳ್ಳೆ ದನ ಕೊಡ್ದಂಗ್ ಹೊಡಿತಿದ್ರ ನನ್ನ ಮಗನಿಗೆ? ಅಂತದ್ದೇನಪ್ಪ ಮಾಡ್ದಿ ತಿಮ್ರ? ನಂದೇನು ತಪ್ಪಿಲ್ಲಮ್ಮ. ಅವಳೆ ಗಾಡಿ ತಂದು ಗುದ್ಬಿಟ್ಟು ಸಗಣಿ ಎಲ್ಲ ಚೆಲ್ಕೊಳಂಗ್ ಮಾಡಿ ಫೋಟೋ ಬರೀ ತೆಗಿತಾಳೆ ಫೋಟೋ. ಅದಕ್ಕೆ ನಾನು ಸ್ವಲ್ಪ ತಡ್ದೆ. ಒಳ್ಳೆ ಕೆಲ್ಸನೇ ಮಾಡ್ದೆ ರೀ. ಇದ್ಯಾವ ಮಹಾ ದೊಡ್ಡ ತಪ್ಪು ಅಂತ ನನ್ನ ಮಗನ ಮೇಲೆ ಎಗರಾಡ್ತಿರಲ್ರಿ. ಇವತ್ತು ಸಗಣಿ ಚೆಂಡಲ್ಲಿ ಗುದ್ದಾಡವ್ರೆ, ನಾಳೆ ಹೂವಿನ ಚೆಂಡಲ್ಲಿ ಮುದ್ದಾಡ್ತವ್ರೆ ಅಲ್ವೇನಪ್ಪ? ಚೆಂಡು ಗುದ್ದಾಡ್ಬೇಕಾ? ನನಗ್ ಗೊತ್ತೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿನಗ್ ಮದುವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನನಗ್ ಗೊತ್ತಿಲ್ವಾ? ಬಾರ್ಸತ್ತಾನೆ ಏನು ವಾಲ್ಗಾನ ಹಂಗೇನಪ್ಪ? ನನಗ್ ಗೊತ್ತಿಲ್ವಾ? ಮದ್ವೆ ಅಂದ್ರೆ ಸೋದ್ನ. ಆಹಾ ಏನ್ ವಿದ್ಯಾ ಕಲ್ತಿದ್ಯೋ ನನ್ನ ಮಗನೇ. ಎಲ್ರು ಆಸೆ ಮನೆ ಮೇಲೆ ಕೂತ್ಕೊಂಡ್ ತಾಳಿ ಕಟ್ಟಿದ್ರೆ ನೀ ಹಾಸಿಗೆ ಮೇಲೆ ಮನಿ ಕಂಡೆ ತಾಳಿ ಕಟ್ಬಿಟ್ಟು. ನನಗ್ ಗೊತ್ತಿಲ್ವಾ? ನೀನು ಹಂಗೆ ಮಾಡ್ತಿದ್ದಂತೆ ತಾತ ಹೇಳ್ತಿದ್ದ ಅಲ್ವೇ? ಸೋತ್ಬಿಟ್ಟೆ ನೋಡು. ಬ್ರೇಕೋ ಬ್ರೇಕೋ ಬ್ರೇಕೋ. ಅಯ್ಯೋ ಎಡವಟ್ ನನ್ ಮಗನೇ. ಏಯ್ ಯಾರೋ ಬರ್ದೇವ್ರ ನೋಡ್ಕೋ, ಸಿಗ್ನಲ್ ಕೊಡು. ಬೈರ ಇದಾರ? ಅವ್ರಿಲ್ಲ. ನಾಗೇಗೌಡ್ರು ಅವ್ರಿಲ್ಲ. ಅವ್ರ ಹೆಂಡತಿ ಇದಾರ? ಯಾರು ಇಲ್ಲ. ಚಿಕ್ಕದೇವಿ ಸರಿಯಾಗಿ ನೋಡ್ಕೊಳ್ಳೋ. ಮನೇಲಿ ಯಾರು ಇಲ್ದೇ ಇರೋದ್ ನೋಡ್ಕೊಂಡೆ ನೀನ್ ಬರೋದು. ನಂಗೇನ್ ಗೊತ್ತಿಲ್ವಾ? ಚಿಕ್ಕದೇವಿ ಬಿಡ್ಬಿಡು. ನೀನೀಗ ಡ್ಯೂಟಿ ಮೇಲಿದೀಯಾ. ಅದಕ್ಕೆ ಡೆಲಿವರಿಗೆ ಬಂದಿರೋದು. ನಿನಗೆ ಎಕ್ಸ್ಪ್ರೆಸ್ ಡೆಲಿವರಿ ಇಷ್ಟನೋ ನಾರ್ಮಲ್ ಡೆಲಿವರಿ ಇಷ್ಟನೋ? ನಂಗೆ ಅದು ಮತ್ತೆ ನಂಗೆ ನಾರ್ಮಲ್ ಡೆಲಿವರಿ ಇಷ್ಟ. ಆಸ್ಪತ್ರೆ ನರ್ಸಮ್ಮ ಎಲ್ರಿಗೂ ಹಾಗೆ ಹೇಳೋದು. ಚಿಕ್ಕದೇವಿ ಹಾಗಾದ್ರೆ ನಾನು ನಿನ್ನ ಕೈ ಹಿಡಿಯೋದು ಯಾವಾಗ? ಕೈ ಹಿಡಿಯೋ ಬದ್ಲು ಮೈ ಹಿಡಿತಿದ್ಯಾ? ತೆಗಿ ಕೈನ. ಇವಾಗ ಏನಾದ್ರೂ ನಮ್ಮಣ್ಣ ನಿನ್ನ ನೋಡಿದ್ರೆ ಪೋಸ್ಟ್ ದಬ್ದಲ್ಲಿ ತುರ್ಕಿ ಸೀಲ್ ಹೊಡೆದು ಬಿಡ್ತಾನಷ್ಟೇ. ಹೆಂಗ್ ಬಿಡ್ಲಿ ಚಿಕ್ಕದೇವಿ? ಈ ನಿನ್ನ ಸುಂದರವಾದ ಮುಖ ನನಗೆ ಹೊಸ ಇಂಗ್ಲೆಂಡ್ ಲೆಟರ್ ಇದ್ದಾಗೆ. ಈ ನಿನ್ನ ಕಣ್ಣುಗಳು ಅಡ್ರೆಸ್ ಬರೆಯೋ ಜಾಗ ಇದ್ದಾಗೆ. ಈ ನಿನ್ನ ತುಟಿಗಳು ಸ್ಟಾಂಪ್ ಹಾಕೋ ಮುದ್ರೆ ಇದ್ದಂಗೆ. ಇಂಗ್ಲೆಂಡ್ ಲೆಟರ್ ಅಲ್ಲಿ ಬರಿಬೇಕಾದ್ರೆ ಪೂರ್ತಿ ಬಿಡಿಸ್ಬೇಕು. ಪೂರ್ತಿ ಕಾಗದ ಬಿಡಿಸಿ ಡೇಟ್ ಹಾಕ್ಬಿಡ್ಲಾ? ಅದಕ್ಕೂ ಮೊದ್ಲು ಕಾಗ್ದನ ಸ್ವಂತ ಮಾಡ್ಕೋಬೇಕು. ಹಾಗಾದ್ರೆ ಯಾವಾಗ ಸಿಗ್ತೀಯ ಎಕ್ಸ್ಪ್ರೆಸ್ ಡೆಲಿವರಿಗೆ? ತಾಳಿ ಕಟ್ಟಿದ್ಮೇಲೆ. ಅಯ್ಯೋ ಅದ್ಯಾಕ ಕರೆಂಟ್ ಹೊಡೆದವ್ರ ಹಾಗೆ ಹೆದ್ರಿ ಸಾಯ್ತೀಯಾ? ನಿಮ್ಮಣ್ಣ ಬೈರ ಏನಾದ್ರು ಬಂದ್ಬಿಟ್ರೆ ನನಗೆ ಇಲ್ಲೇ ಡೆಲಿವರಿ ಆಗ್ಬಿಡುತ್ತೆ. ತಗೋ. ಯಾವನ ಎಡವಟ್ಟ ನನ್ ಮಗ ನಿನ್ನ. ಬಾಯ್. ಎಡವಟ್ಟ ಯಾಕೆ ಬೆಲ್ ಹೊಡಿತಾ ಇದ್ಯಾ? ನೀವು ತರ ಹೇಳಿದ್ದು ಯಾರಾದ್ರೂ ಬಂದ್ರೆ ಬೆಲ್ಲೋಡಿ ಅಂತ. ಈಗ ಯಾವ ನನ್ ಮಗ ಬಂದಿದ್ದಾನೆ ಇಲ್ಲಿ? ಅಲ್ಲಿ ನೋಡು, ಕೃಷ್ಣ ಸಂಬಳ. ಆ ಕಡೆ ತಿರ್ಗೋ. ಏನ್ಲ ಎಡ್ಬಟ್ಟು ನನ್ನ ಮನೆ ಮುಂದೆ ಬಿದ್ಕೊಂಡು ಏನ್ಲ ಮಾಡ್ತಿದ್ಯಾ? ಆ ಕೃಷ್ಣನ್ಗೋಸ್ಕರ ಕಾಯ್ತಾ ಇದ್ದೆ, ಹೊರಟ್ಬಿಟ್ಟು ಓಡೋಗ್ಬಿಟ್ಟ. ಕೃಷ್ಣ ಬೇಕು ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು. ನನ್ನ ಮನೆ ಮುಂದೆ ಏನ್ ಮಾಡ್ತಿದ್ಯಾ? ಆ ಕೃಷ್ಣ ದಿನ ನಿಮ್ ಮನೆ ಬಂದು ಕಾಯ್ತಾ ಇರ್ತಾನೆ, ಅದಕ್ಕೆ ಬಂದೆ. ಏನು ಕೃಷ್ಣ ದಿನ ನನ್ನ ಮನೆ ಮುಂದೆ ಬರ್ತಾನ? ಏಯ್ ಎಡ್ಬಟ್ಟು, ನೀನ್ ಹೇಳ್ತಾ ಇರೋದೆಲ್ಲ ನಿಜಾನಾ? ನಿಜ ಬರೋಣ. ಹೆಂಗೈತವ ನಿರ್ಮಲ ನಮ್ಮನೆ ಅಡಿಗೆ? ಬಿಸಿ ಬಿಸಿ ರಾಗಿ ಮುದ್ದೆ, ಅವರೆಕಾಯಿ ಸಾರು, ಉಚ್ಚೆ ಚಟ್ನಿ, ಹಸಿ ತುಪ್ಪ. ಹೊಟ್ಟೆ ಅಲ್ಸೋಗಿ ನಾಲಿಗೆ ಕೆಟ್ಟ ಕೆರೆ ಎರೆದು ಬಿಟ್ಟಿದೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತಿಯಾ? ತುಂಬಾ ಚೆನ್ನಾಗಿದೆ ಮಾವಯ್ಯ.
ಅದಕ್ಕೆ ಕಣಮ್ಮ ನನ್ ಮಗ ತಿಮ್ರಾಯಿ ತಿಂದು ತಿಂದು ಕಲ್ ಗುಂಡಾಗಿರೋದು. ಗಂಡಂದ್ರೆ ಗಂಡ. ಇವನೇ ಹಸಿಮೆ ಗಂಡ್ಸು. ನನ್ನ ಗಂಡಸು ತನಿಖೆ ಸವಾಲ. ಮೀಸ ಬೇರೆ ಇಲ್ಲ. ಅಯ್ಯೋ ನಿರ್ಮಲಾ, ಅದೇನು ಅಂತ ಮಾತಾಡ್ತೀಯ? ನೀವಿಬ್ರು ತೊಟ್ಟಲಿದ್ದಾಗಲೇ ನಿಮ್ಮಿಬ್ರಿಗೆ ಮದುವೆ ಮಾಡೋದು ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ. ಬೇಕಾದ್ರೆ ನಿಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳಲ್ಲ, ಬಂದ್ಮೇಲೆ ಕೇಳು. ಅವಾಗ ನೀನು ಲಂಗಾನ ಹಾಕೊಂತಿರ್ಲಿಲ್ಲ. ನೀನು ಅಷ್ಟೇ, ಲಂಗೋಟಿ ಕೂಡ ಹಾಕೋತಿರ್ಲಿಲ್ಲ. ಚಡ್ಡಿ ಇದೆ. ನಿನ್ನೆ ನಾನೇನಾದ್ರೂ ಮದ್ವೆ ಆಗ್ಬಿಟ್ರೆ ಗೋವಿಂದ. ಯಾಕವ್ವ, ನಮ್ಮ ಮಗನ್ ಏನಾಗೈತೆ? ಕಣ್ಣಿಲ್ವಾ, ಕಾಲಿಲ್ವಾ, ಕೈ ಇಲ್ವಾ? ಎಲ್ಲ ಇದೆ, ಬುದ್ಧಿ ಒಂದಿಲ್ಲ ಅಷ್ಟೇ. ನೋಡು, ನಾನ್ ಓದಿರೋಳು. ನನಗಿಂತ ಜಾಸ್ತಿ ಓದಿರೋ ಗಂಡ್ ಬೇಕು. ಬರ್ತಿದ್ದಾಗೆ ಸಗಣಿ ಸ್ನಾನ ಮಾಡಿಸ್ಬಿಟ್ಟೆ ನೀನು. ನಿನ್ನಂತ ಗುಗ್ಗುನ ನಾನ್ ಮದ್ವೆ ಆಗಲ್ಲ. ನಾನ್ ಗುಗ್ಗುನ? ನನ್ನ ಮದ್ವೆ ಆಗಲ್ವಾ? ನಿನ್ನೇ ಮದ್ವೆ ಆಗಿ ತೋರಿಸಿ ನೋಡ್ತಾರು. ನನ್ನನ್ ಮದ್ವೆ ಆಗಕ್ ನಿಂಗೇನು ಯೋಗ್ಯತೆ ಇದೆ? ಅವ ನೋಡ್ರೇನಮ್ಮ, ನನ್ಗೇನ್ ಯೋಗ್ಯತೆ ಇದೆ ಅಂತ ಕೇಳ್ತಾಳು. ಮತ್ತಿನ್ನೇನು, ನಿಂಗ್ ಓದಕ್ ಬರತ್ತಾ? ಕಾರ್ ಓಡ್ಸಕ್ ಬರತ್ತಾ? ಹೋಗ್ಲಿ, ಕಾರ್ಗೆ ಎಷ್ಟು ಚಕ್ರ ಇದೆ ಅನ್ನೋದಾದ್ರೂ ಗೊತ್ತಾ ನಿಂಗೆ? ಕಾರ್ಗೆ ಎಷ್ಟು ಚಕ್ರ ಇದೆ ನನಗೆ ಗೊತ್ತಿಲ್ವಾ? 4 ಟೈರ್ ಐತೆ, 4 ಟ್ಯೂಬ್ ಐತೆ, ಹಿಂದೆ ಒಂದು ಸ್ಟೆಪ್ನಿ ಐತೆ. ನಿನ್ ತಲೆ ನಿನ್ ತಲೆ ಮುಚ್ಕೊಂಡು ನೀನೆ ಬಾಯ್ ಮುಚ್ಕೊಂಡು ಊಟ ಮಾಡೋ. ನೀನ್ ಬಾಯ್ ಮುಚ್ಕೊಂಡು ನೀನ್ ಊಟ ಮಾಡೋ. ಸಾಕ್ ನಿಲ್ಸಿ ನಿಮ್ಮಿಬ್ರು ಕೋಳಿ ಜಗಳನ. ಏನ್ರಿ, ಇವಳಿಗೆ ಓದ್ದವ್ರೆ ಬೇಕಂತೆ. ನಮ್ ತಿಮ್ರಾಯಿ ಅಂತೂ ಓದಿಲ್ಲ. ಹೇಗಿದ್ರು ನನ್ ತಮ್ಮ ಕೃಷ್ಣ ಅವನಲ್ಲ, ಅವನು ದಿನಕ್ಕೆ 100 ಕಾಗಜ ಓದ್ತವನೆ. ಅವನಿಗೆ ಇವಳನ್ನ ಕೊಟ್ಟು ಮದುವೆ ಮಾಡ್ಬಿಡಿ. ಲೇ ಸಾಕ್ ಸುಮ್ನಿರೆ. ಆ ಪೋಸ್ಟ್ ಕೃಷ್ಣನ್ಗೆ ಬಂಗಾರದಂತ ಹುಡುಗಿನ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆ ಒಳಗೆ ಒಂದು ಪೋಸ್ಟ್ ಬ್ರಾಂಚ್ ಓಪನ್ ಮಾಡಿ ದಿನ ಮುದ್ದೆ ಹೊಡಿತಾ ಕುಂತ್ಕಂತಾನೆ ಇವಳಿಗೆ. ಮಾವಯ್ಯ, ನಾನ್ ಇವ್ನು ಮದ್ವೆ ಆಗಲ್ಲ, ಅವನು ಮದ್ವೆ ಆಗಲ್ಲ. ಎದ್ದೇಳೆ, ಎಲ್ಲ ಅಡಿಕೆ ತಗೊಂಬ. ಅನ್ಕಂಬ ಏನಾದ್ರೂ ಮಾಡ್ಕೊಳ್ಳಿ. ಏನಂದೆ ನೀನು? ನೀನ್ ಸಿಗ್ಲಿಲ್ಲ ಅಂದ್ರೆ ನನ್ನ ಮದ್ವೆ ಬಂದಾಗೋಗ್ಬಿಡುತ್ತಾ? ಏನು ಭಾರತ್ ಲೇಡೀಸ್ ಬಂದ? ನೀನ್ ಈ ಕೋತಿ ಮೂತಿಗೆ ಅದ್ ಯಾವಾಗ ಬರ್ತಾಳೋ ನಾನು ನೋಡ್ತೀನಿ. ಏನಪ್ಪಾ ಇದು? ನಮ್ಮಪ್ಪ ನೋಡಿದ್ರೆ ಕರಡಿ ಅಂತಾನೆ, ಇವಳು ನೋಡಿದ್ರೆ ಕೋತಿ ಅಂತಾಳೆ. ಇನ್ಯಾರ್ಯಾರು ಯಾವ್ಯಾವ ಪ್ರಾಣಿಗಳ ಹೆಸರು ಇರ್ತಾರೋ ನನಗೆ. ಮಾವಯ್ಯ, ಮಾವಯ್ಯ, ಏನವ? ಸಿಟಿಯಿಂದ ನನ್ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ. ತಿಮ್ಮನ್ ಕಳ್ಸ್ಕೊಡಿ ಮಾವಯ್ಯ. ಯಾಕವ, ನಿನ್ ಕಾರಿಲ್ವಾ? ಅದನ್ನ ಯಾರೋ ಪಂಚರ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಲಗೇಜ್ ಎಲ್ಲ ಇರುತ್ತೆ, ತಿಮ್ಮನ್ ಕಳ್ಸ್ಕೊಡಿ ಮಾವಯ್ಯ. ನಾನ್ಯಾಕ್ ಬರ್ಬೇಕು ಅಮ್ಮಣ್ಣಿ? ನಾನು ಹಳ್ಳಿ ಗುಗ್ಗು ಅಲ್ವಾ? ಲಗೇಜ್ ತುಂಬಾ ಇರುತ್ತೆ, ಹೊತ್ಕೊಂಡ್ ಬರ್ಬೇಕಾಗತ್ತೆ ಕಣೋ. ಓಹೋ, ಊರಿಂದ ಇವಳು ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅವ್ರ ಲಗೇಜ್ ನೆಲ್ಲ ನನ್ ಬೆನ್ ಮೇಲೆ ಹೊತ್ಕೊಂಡ್ ಬರಲ್ಲ. ಹೋಗಪ್ಪ. ಏಯ್, ಬೆನ್ನಿ ಹಾಕ್ಲೇಬೇಕು ಬಡಿ ಐತೆ. ಎತ್ತಿನ ಗಾಡಿ ಇಲ್ವಲ್ಲ? ಐತೆ. ಲೋ ತಿಮ್ಮ, ಬರ್ತಾರೋ ನನ್ ಫ್ರೆಂಡ್ಸ್ ಕಣೋ. ನಾನ್ ಎಷ್ಟಾದ್ರೂ ನಿಂಗ್ ಅತ್ತೆ ಮಗಳಲ್ವಾ? ನೀನೇನೋ ನನ್ನ ಅತ್ತೆ ಮಗಳು. ನಿನ್ ಸಾಮಾನು ಹೊತ್ಕೊಂಡ್ ಬರೋದಿಲ್ಲ, ಅರ್ಥ ಐತೆ. ಅವ್ರ ಸಾಮಾನೆಲ್ಲ ನಾನೇ ಯಾಕೆ ಹೊತ್ಕೊಂಡ್ ಬರ್ಬೇಕು? ನಾನೇನು ಕೂಲಿನ? ಹೋಗಪ್ಪ. ಏಯ್, ಬೇಕ್ರೆ ನನ್ನ ಮಗಳೇ, ಇಂತ ಬಂಗಾರದಂತ ಹುಡುಗಿನ ಮದುವೆ ಆಗ್ಬೇಕು ಅಂದ್ರೆ ಬರೀ ಕೂಲಿ ಅಲ್ಲ, ಇನ್ನು ಏನೇನೋ ಮಾಡ್ಬೇಕಾಯ್ತದೆ. ಏನೇನ್ ಮಾಡ್ಬೇಕು ಹೇಳ್ಬಿಡು. ನೀನ್ ನಡಿಯವ, ಈ ಪೆಕ್ಕರ್ತವ ಏನ್ ಮಾತು? ಗಾಡಿ ಕಳಿಸಿ, ನಡಿ. ಥ್ಯಾಂಕ್ ಯು ಮಾವಯ್ಯ. ನಿನ್ನ ಹೋಗ್ಲಾ ಪೆಕ್ರ. ಯಾರ ನಮ್ಮ ಅಮ್ಮನ್ ಕೂಗ್ದ? ನೀನು ಪೆಕ್ರ, ನಿಮ್ಮವ್ವ ಪೆಕ್ರಿ. ನನ್ನ ಮಗನೇ, ಅವಳು ಕರಿತಾವಳೆ. ಹೋಗ್ಲಾ? ದಿನ ಹಿಂಗ್ ನೈಸ್ ಮಾಡ್ತಾ ಮಾಡ್ತಾ ಬುಟ್ಟಿ ಹಾಕಿ ಹೋಗ್ಬೇಕಂಡ್ಲ. ಎಲ್ಲೈತೆ ಬುಟ್ಟಿ? ನನ್ ತಲೆ ಮೇಲೆ ಐತೆ. ಹೋಗ್ಲಾ? ಒಂಟೆ ಹೋಗೋದು ಐತ್ಯಾ? ಒಸಿ ಪೌಡರ್ ಬಳಿಕೊಂಡು ಹೋಗು. ಅಲ್ಲಿ ಪೌಡ್ರ ಅಲ್ಲ, ಒಂದ್ ಮಂಕ್ರಿ ಸುಣ್ಣನ. ಆಯ್ತು ಬಿಡು. ಅದಲ್ಲ ಕಣ್ಲ, ದಿನ ಅವಳು ಕನ್ನಡಿ ಮುಂದೆ ನಿಂತ್ಕೊಂಡ್ ಬಳಕಾತಾಳಲ್ಲ ಮುಖಕ್ಕೆ. ವಾಸನೆ ಬೂದಿನ. ಅದೇಯ, ನನ್ನ ಮಗನೇ, ಅದೇನು ಅಂತ ಹೆತ್ಲು ಕಣ್ಲ ನಿಮ್ಮವ್ವ ನಿನ್ನ ಕರಡಿ. ನನ್ನ ಮಗನೇ, ನೀನು ಕರಡಿ, ನಮ್ಮ ಮಗ. ನಾನು ಕರಡಿ, ನನ್ನ ಮಗ. ಹಳ್ಳಿಗಂತೂ ಬಂದಾಯ್ತು. ಇಲ್ಲ ಇವಳು? ಹೌದು ಕಣೆ, ಏನು ಇಷ್ಟೊತ್ತಾಗಿ ಬರ್ಲಿಲ್ಲ ಇವಳು. ಕೂತ್ಕೊಳ್ಳೋಣವಾ? ನನ್ಗಂತೂ ಈ ಜರ್ನಿ ತುಂಬಾ ಟೈರ್ಡ್ ಆಯ್ತು ಕಣೆ. ಸಾರಿ ಕಣ್ರೆ, ಇವನಿಂದ ಲೇಟ್ ಆಗೋಯ್ತು. ಸಾರಿ ಕಣೆ. ಇವನು ಯಾರೇ? ಇವನು ತಿಮ್ಮ. ತಿಮ್ಮ, ಇವಳು ಸುಮ್ಮಿ. ನಿಮ್ಮ ಹೆಸರು? ಸುಮ್ಮಿ. ಅದಲ್ಲ, ರಿಮ್ಮಿ, ಸುಮ್ಮಿ, ರಮ್ಮೆ. ನಿಮ್ಮಲ್ಲಿ ಡುಮ್ಮಿ ಯಾರಿಲ್ವಾ? ಶಟಪ್ ಯು ಕಂಟ್ರಿಬ್ಯೂಟ್. ಯು ಶಟಪ್. ಈ ಶಟಪ್ ಅಲ್ಲ ನಿಮ್ ಪಟ್ಟಣದವ್ರಿಗೆ. ನಮ್ಮ ಹಳ್ಳಿಯವರು ಇಷ್ಟು ಮೇಲ್ಮಟ್ಟಕ್ಕೆ ಇನ್ನೂ ಹತ್ತಿಲ್ಲ. ತಿಮ್ಮ, ನೀನ್ ಸುಮ್ಮನೆ ಇರ್ತೀಯಲ್ವಾ? ಮತ್ತಿನ್ನೂ ಯಾರು ಇವನು? ತರ್ಲೆ ತರ ಮಾತಾಡ್ತಾನೆ. ಇವನಾ ನಮ್ ದೂರದ್ ಬಂದು? ದೂರದ ಬಂಧುನ? ಸುಳ್ಳು ದೂರದ ಬಂಧು ಅಲ್ಲ, ಇವಳ ಹತ್ರದ ದಿಂಬು.
ಇವಳ ಮದುವೆ ಆಗೋ ಗಂಡು. ಇವನೇನು ನಿನ್ ಗಂಡ? ನಿಮ್ಮಿಬ್ರದ್ದು ಒಳ್ಳೆ ಜೋಡಿ. ಥ್ಯಾಂಕ್ ಯು. ನೀನು ಸರಿ, ಈ ಮೂತಿನ ನಾನ್ ಮದ್ವೆ ಆಗ್ತೀನಾ? ಯಾಕೆ ಏನಾಗಿದೆ ಪೇಸ್ ಕಟ್ಗೆ? ಒಂದ್ಸರ್ತಿ ಕನ್ನಡಿಲಿ ಹೋಗ್ ನೋಡ್ಕೊ, ಗೊತ್ತಾಗತ್ತೆ. ಬಂದ್ರೆ ಹೋಗೋಣ. ಏನಾಗಿದೆ ಈ ಮೂತಿಗೆ? ಗಂಡು ಸಲ್ವಾ ತೋರ್ಸೇ ಬಿಡ್ತೀನಿ. ಎಷ್ಟ್ ದಿನ ಸಿಕ್ಕಿದ್ಯಾ? ನೋಡು ಈಗ ತೋರಿಸ್ತೀನಿ. ಇದೇ ಎನ್ವಲಪ್ ಕವರ್. ಅದಂತ ಆಗುತ್ತೆ, ಬಿಟ್ಬಿಡು. ಇರು, ಇದು ಪೋಸ್ಟ್ ಕಾರ್ಡ್. ಅಯ್ಯೋ ಇರು ಸ್ವಲ್ಪ. ನೋಡು, ಅಲ್ಲ ನಾನು ಹೇಳದ್ಗಳು. ಯಾವನವನು? ನೀನೇನೇ ಮಾಡ್ತಿದ್ದೆ ಒಳಗಡೆ? ಅದು ಯಾವನ ಒಳಗಡೆ? ಬರ್ತೀಯೋ ಇಲ್ವಾ? ಬರ್ಲಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ. ಏನು ನನ್ನ ಮಗನೇ, ಪೊದೆ ಒಳಗಡೆ ಏನೋ ಮಾಡ್ತಿದ್ದೆ? ಅದು ಒಂದು ಎರಡು ಏನಿಲ್ವಾ? ಮನೆಗೆ ಹೋಗೆ. ಸರಿ ಮನೇಲಿ ಬಿದ್ದು ನಾ ಬರ್ಲಾ? ಎಲ್ಲಿಗೋ? ಎಲ್ಲಿಗೆ? ಅದು ಎಕ್ಸ್ಪ್ರೆಸ್ ಡೆಲಿವರಿ ಅರ್ಜೆಂಟ್. ಎಕ್ಸ್ಪ್ರೆಸ್? ನಂದು ಡಬಲ್ ಎಕ್ಸ್ಪ್ರೆಸ್. ಹಂಗಂದ್ರೆ ಅಣ್ಣ ಅದಿರ್ಲಿ, ಈ ಕೈ ಎತ್ಲ ಆ ಕೈ ಎತ್ಲ ಒಂದಿದ್ರೆ ಸಾಕಲ್ಲ ನಿನ್ಗೆ? ಬೇಡಣ್ಣ, ಇದು ಪೋಸ್ಟ್ ಹಿಡ್ಕೊಳಕ್ ಬೇಕು, ಇದು ಡೆಲಿವರಿ ಮಾಡಕ್ ಬೇಕಣ್ಣ. ಅದಿರ್ಲಿ, ನನ್ ತಂಗಿ ಮದುವೆ ಆಗ್ತೀಯ ಹೇಗೆ? ಮದ್ವೆನಾ? ಆಗ್ತೀನಿ. ಅದಿರ್ಲಿ ಕೃಷ್ಣ, ನಮ್ಮ ತಿಮ್ಮರಾಯಿ ಮನೇಲಿ ಆ ಹುಡುಗಿ ಇದ್ದಾಳಲ್ಲ, ಯಾರು ಅವಳು? ಅದೇ ನಿರ್ಮಲ. ಅದೇ ಕೃಷ್ಣ, ಅವಳು ಯಾರ ಮಗಳು, ಎಲ್ಲಿಂದ ಬಂದಿದ್ದಾಳೆ, ಯಾಕೆ ಬಂದಿದ್ದಾಳೆ, ಏನ್ ಸಮಾಚಾರ ಎಲ್ಲ ತಿಳಿಸ್ಬೇಕು ನನಗೆ. ಅಷ್ಟೇ ತಾನೆ? ತಿಳಿಸ್ತೀನಿ. ಆಯ್ತಣ್ಣ, ನಾ ಬರ್ತಿಲ್ಲ. ಅಣ್ಣನ? ಅಲ್ಲಲ್ಲ, ಬಾವ. ಹೋಗ ಬರ್ತೀನಿ. ಹೋಗ ಕಳ್ಳಣ್ಣ. ಸಿಕ್ತು. ಹೌದು, ಏನು ತರ್ತೀನಿ ನಾನು? ಕಾರೆ ಹಣ್ಣು. ನಿನ್ನೆ ಇಲ್ಲಿ ನೋಡು, ಬೆಟ್ಟದ ಮೇಲಿಂದ ನಿನ್ಗೋಸ್ಕರ ತಂದೆ. ಓ, ನನಗೋಸ್ಕರ ತಂದ್ಯಾ? ತಿನ್ನು. ತಿಮ್ಮ, ಇಟ್ಸ್ ರಿಯಲಿ ವೆರಿ ನೈಸ್ ತಿಮ್ಮ. ನೈಸಾ? ತಿಮ್ಮ, ನಿಜವಾಗೂ ತುಂಬಾ ಚೆನ್ನಾಗಿದೆ ಕಣ. ಚೆನ್ನಾಗಿದ್ಯಾ? ತಿಮ್ರಾಯಿಗೆ ಜೈ ಬೋಲೋ. ಪೆದ್ದ, ನಿನಗ್ ನೀನೇ ಹೊಗಳ್ಕೊತಿಯಲ್ಲೋ? ನಾನು ಹೊಗಳ್ಕೋಬಾರ್ದಾ? ಹೊಗಳ್ಕೋಬಾರ್ದು. ಮುಂಚೆನೆ ಹೇಳಿಲ್ಲ. ಅಯ್ಯೋ ಲೋ ತಿಮ್ಮ, ಬೆಟ್ಟಕ್ ಹೋಗೋಣ ಕಣೋ. ಹೋಗೋಣ. ನಿನಗೆ ನನ್ ಮೇಲೆ ಪ್ರೀತಿ ಇದೆ ತಾನೆ? ಇಷ್ಟ? ನಿಜವಾಗ್ಲು ಇಷ್ಟ. ದೇವರಾಣಿಗೂ ಇಷ್ಟ. ನಮ್ಮ ಪ್ರಾಣಿಗೂ ನಿಮ್ಮಪ್ಪನಾಣಿಗೂ ಇಷ್ಟ. ಬಾ ಮತ್ತೆ ಹೋಗೋಣ. ನೀನ್ ನಡಿ, ನಾವ್ ಬರ್ತೀವಿ. ನೀವು ಬನ್ನಿ, ಅಷ್ಟಲ್ಲಿ ಗಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಕರ್ಮ. ಅಂತೂ ಸಾಕ್ಷಾತ್ ಕೋತಿನೇ ಕಣೆ ಇವನು. ನೀನ್ ಕೇಳ್ತಾನೆ. ಅದಕ್ಕೆ ಕಣೆ ಅವನಿಗೆ ಆವಾಗ ಮೈ ಕೈ ಸವರಿ ಖುಷಿ ಪಡಿಸೋದು. ಕಾರ್ಯವಾಸಿ ಕತ್ತೆ ಕಾಲ್ಕಟ್ಟು. ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಎಂತ ಕೆಲಸ ಮಾಡ್ಬಿಟ್ಟೆ? ಈಗ ಬಾ ಹೇಳ್ತೀನಿ. ಏನೋ ನನ್ ಮಗನೇ, ಆಕ್ಸಿಡೆಂಟ್ ಮಾಡ್ತೀಯ ನೀನು? ಪಕ್ಕದಲ್ಲಿ ಹುಡುಗಿರು ಕೂತ್ರೆ ರೋಡಲ್ಲಿ ಓಡಾಡೋ ಜನ ಕಾಣಿಸಲ್ವ ನಾವು ನಿನ್ಗೆ? ನನ್ ಮಗನೇ ಏನ್ ನೋಡ್ತಿದ್ರ? ಬಂದ್ರ ಸದಿದ್ರ
ಚೆನ್ನಾಗ್ ಕಾವು ಕೊಟ್ರೆ ನೋವು ತನ್ನಷ್ಟಕ್ಕೆ ಕಮ್ಮಿ ಆಗುತ್ತೆ ಸುಮ್ನಿರೋ ಲೇ ಒಸಿ ಚೆನ್ನಾಗ್ ಕಾವು ಕೊಡೆ. ಎಲ್ಲೋ ಕೆರೆಯಕ್ ಹೋಗವನೆ ಚೆನ್ನಾಗಿ ಇಕ್ಕಿ ಕಳ್ಸವ್ರೆ. ನಿನ್ ಮಗನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಅಯ್ಯೋ ಸುಮ್ಮನೆ ಅಮ್ಮ ಅವನ್ ಈ ಪರಿಸ್ಥಿತಿಲಿ ನೀವು ಅವನ ಬೈಯಲ್ ಬಿಡ್ತಾ ಇಲ್ವಲ್ರಿ? ಸ್ವಲ್ಪ ಸುಮ್ನೆ. ನನ್ನ ಮಗನೇ, ನೀನಿರೋದ್ 4 ಅಡಿ 40 ಅಡಿ ಎತ್ತರ ಇರೋ ಮರ ತಗೋಯ್ತಿಯಲ್ಲ. ನೀನೇನು ಹಿಮಾಲಯ ಪರ್ವತ ಏರಿರೋ ಥೇನ್ ಸಿಂಗ್ ಅಂತ ತಿಳ್ಕೊಂಡಿದೀಯಲ್ಲ. ನೀನ್ ಮಾಡಿದ ತಪ್ಪಿಗೆ ಅವ್ನ್ ನೋವು ಅನ್ಭವಿಸ್ತಿದ್ದಾನೆ. ನಿನ್ ಪ್ರೀತಿಗೆ ಆ ಬೈರನಿಂದ ದನ ಚಚ್ಚಿಸ್ಕೊಂಡಲ್ಲೇ ತಿಂಗ್ರಾಯಿ ನಿನ್ಗೋಸ್ಕರ ಇಷ್ಟೆಲ್ಲಾ ಮಾಡ್ತಾನೆ. ಅವ್ನ್ ಮನ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಬಾರ್ದಾ? ಅವನೇನಂತ ದೊಡ್ಡ ಕೆಲಸ ಮಾಡಿದಾನೆ ಅಂತ ನಾನ್ ತಿಳ್ಕೊಬೇಕು? ನೀನ್ ಮಾಡಿದ ಆಕ್ಸಿಡೆಂಟ್ಗೆ ಅವನು ಒದೆ ತಿನ್ನಲ್ಲೇ ಅಲ್ವೇ? ಇಷ್ಟೆಲ್ಲಾ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಬಾಯೇ ಬಿಡ್ಲಿಲ್ವಲ್ಲೇ? ಅದಕ್ಕೇನೆ ಈಗ? ಅವನು ತುಂಬಾ ನೋವು ಪಡ್ತಾ ಇದ್ದಾನೆ. ಹೋಗಿ ಪ್ರೀತಿಯಿಂದ 4 ಮಾತಾಡಿ ಸಮಾಧಾನ ಮಾಡಿ ಹೋಗಿ. ನಾನೇನ್ ಹೋಗಿ ಒದೆ ತಿನ್ನು ಅಂತ ಹೇಳದ್ದ? ಅದವನ್ ಕರ್ಮ, ಅವ್ನ್ ಒದೆ ತಿಂದ. ನಾನು ಅವ್ನ್ ಮಾತಾಡ್ಸೋದು ಇಲ್ಲ, ನೋಡೋದು ಇಲ್ಲ. ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತೀವಲ್ಲ, ನಮಗ್ ನಿಜವಾಗ್ಲೂ ಬುದ್ಧಿನೇ ಇಲ್ಲ. ಬಂದ್ರೆ ನಡೀರ. ನಿರ್ಮಲಾ, ನೀನ್ ತಿಮ್ರಾಯ ಜೊತೆ ನಡ್ಕೊಳ್ತಾರ ರೀತಿ ನನ್ಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಯಾಕಮ್ಮ? ಅಲ್ಲ ಕಣೆ, ನೀನ್ ತಿಮ್ರಾಯನ್ ಮದ್ವೆ ಮಾಡ್ಕೊಂಡು ನಾನ್ ತೋಳ್ ಮನೆ ಬೆಳಗು ನಂದಾದೀಪ ಆಗ್ತೀಯ ಅಂತ ನಾನು ಆಸೆ ಪಟ್ಟಿದ್ದೆ. ನಿಮ್ ತಂದೆ ಕನಸು ಕೂಡ ಅದೇ ಆಗಿತ್ತು. ಆದ್ರೆ ನೀನ್ ಈ ರೀತಿ ನಡ್ಕೊಂಡು ನಮ್ಮ ಆಸೆಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅಮ್ಮ, ನಾನ್ ನಿನ್ ಮಗಳೇ ಇರಬಹುದು, ಹಾಗಂತ ಯಾವ್ದೋ ಕೋತಿನ ತರಿಸಿ ಮದ್ವೆ ಆಗು ಅಂದ್ರೆ ಮದ್ವೆ ಆಗಕ್ಕೆ ನಾನೇನ್ ಹಳ್ಳಿ ಗುಗ್ಗು ಅಲ್ಲ. ಬಾಯ್ ಬಿಗಿ ಹಿಡಿದ್ ಮಾತಾಡೆ. ತಿಮ್ರಾಯನ ಕೋತಿ ಗೀತಿ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ನಮ್ಮ ಅಣ್ಣನ್ ಮಗ ನಿನ್ ಕಣ್ಣಿಗೆ ಕೋತಿ ತರ ಕಾಣ್ತಾನ? ಒಂದ್ ಮಾತ್ ಮಾತ್ರ ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೋ. ಇವತ್ತಲ್ಲ ನಾಳೆ ನಿನ್ ತಿಮ್ರಾಯನ್ ಮದ್ವೆ ಆಗೋಳು, ಹಾಗೆ ಆಗ್ತೀಯ, ಆಗ್ಲೇಬೇಕು. ಹಾಗಂತ ನೀವ್ ಆಸೆ ಪಡೋದ್ ಸಹಜ. ನಾನು ಏನೇನೋ ಕನ್ಸುಗಳನ್ನ ಕಂಡಿದ್ದೀನಿ. ನಿಮ್ಗೋಸ್ಕರ ನನ್ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಳ್ಳ? ನನ್ನ ಭಾವನೆಗಳನ್ನ ನಾನ್ ಬಲಿ ಕೊಡಕ್ ತಯಾರಾಗಿಲ್ಲ. ಯಾವುದೇ ವಸ್ತುನ ಬಲವಂತವಾಗಿ ಪಡ್ಕೊಳಕ್ ಸಾಧ್ಯನೇ ಇಲ್ಲ. ನಿರ್ಮಲಾ, ನೀವ್ ಸುಮ್ಮನೆ ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ? ಅವಳ ದಾರಿನೇ ಬೇರೆ, ನನ್ ದಾರಿನೇ ಬೇರೆ. ಎಲ್ಲದಕ್ಕೂ ಕಾಲ ಅಂತ ಒಂದಿರುತ್ತಲ್ಲ, ಅವಾಗ ನೋಡ್ಕೊಳ್ಳೋಣ. ನೀವ್ ಬನ್ನಿ ಅತ್ತೆ, ನೀವ್ ಬನ್ನಿ ಹೇಳ್ತೀನಿ. ಏನಪ್ಪಾ ಪೇಪರ್ ಓದ್ತಾ ಇದ್ಯಾ? ಏನ್ ಇವತ್ತಿನ ವಿಶೇಷ? ಇವತ್ತು ನಾನ್ ಪೇಪರ್ ಓದ್ತಾ ಇರೋದೇ ಒಂದು ದೊಡ್ಡ ವಿಶೇಷ. ಹೌದು, ನೀನ್ ಎಷ್ಟು ಓದಿದ್ಯಾ? ನೀನ್ ಓದಿರೋದಕ್ಕಿಂತ 1 ಕಾಲ್ ಕೆಜಿ ಜಾಸ್ತಿನೇ ಓದಿದ್ದೀನಿ. ಏನು ಕೆಜಿ ಗಟ್ಲೆ ಓದ್ತಾರ? ಇನ್ನು ಹೆಂಗ ಓದ್ತಾರೆ ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ಏನಿದು ಈ ಊರಿಗೆ ಬಂದ ತಕ್ಷಣ ಹಿಂಗ್ ಬಿದ್ಬಿಟ್ನಲ್ಲ, ಇನ್ನು ಮುಂದಕ್ಕೆ ಏನೇನಾಯ್ತು ಏನ್ ಕತೆನೋ? ಅಯ್ಯಯ್ಯೋ, ನಮ್ಮೂರಿಂದ ಪೀಡೆ ತೊಲಗ್ತು ಅನ್ಕೊಂಡ್ರೆ ಮತ್ತೆ ಒಕ್ಕರ್ಸ್ಕೊಂಬಿಟ್ಟಲ್ಲಪ್ಪ. ಯಾವ ಪೀಡೆ ಅದು? ಅಲ್ಲಿ ನೋಡ್ರಪ್ಪ, ಆ ಪೇಡಂ ಪೀಡೆ. ಕೃಷ್ಣ, ಚೆನ್ನಾಗಿದ್ಯಾ? ಇಷ್ಟೊತ್ತರೆಗೂ ಚೆನ್ನಾಗಿದ್ದೆ. ಅಲ್ಲ, ಇಷ್ಟ ದಿವಸ ಎಲ್ಲ ಹಾಳಾಗೋಗಿದ್ರಿ? ಅಲ್ಲ, ಎಲ್ಲೋಗಿದ್ರಿ? ನಿನ್ಗ ಆ ವಿಷಯ ಹೇಳಲೇ ಇಲ್ಲ ಅಲ್ವಾ? ಈಗ ತಾನೇ ಬಂದ್ರಿ, ಆಗ್ಲೇ ಶುರುನ. ಆಮೇಲೆ ಏನಾಯ್ತು ಅಂತಂದ್ರೆ, ನಾನ್ ಸ್ವಲ್ಪ ದಿವಸ ಹಳ್ಳಿಗೆ ಬಂದ್ಬಿಟ್ಟಿದ್ನಲ್ಲ, ಪಟ್ಟಣದಲ್ಲಿ ಹುಡುಗಿ ಯಾರಿಗೂ ಮದುವೆ ಆಗದೆ ಸ್ಟೇ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಹೋಗಿ ಹೋಲ್ಸೇಲ್ ಆಗಿ ಮದುವೆ ಮಾಡಿ ಮುಗಿಸ್ಬಿಟ್ಟೆ. ಹೌದಾ? ಆಮೇಲೆ ಇನ್ನೇನು, ಹಳ್ಳಿನಲ್ಲಿ ಹುಡುಗಿರು ಯಾರು ಮದುವೆ ಆಗದೆ ಕಾಯ್ತಾ ಇರ್ತಾರಲ್ಲ ಅನ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ನಾನ್ ಯಾವಾಗ್ಲೂ ಒಳ್ಳೆ ಕೆಲಸನೇ ಮಾಡೋದು. ಆ ವಿಷಯ ಊರವ್ರಿಗೆಲ್ಲ ಗೊತ್ತು ಬಿಡಿ. ಈಗ ಕೊರೆಯೋದು ಬಿಟ್ಬಿಟ್ಟು ಅಲ್ಲ ಟೀಗೆ ಕುಡಿತೀರಾ ಅಂದೆ. ಟೀನಾ? ಈ ಟೀ ಅಂಗಡಿಲ್ಲ, ಒಳ್ಳೆ ಕಲಗಚ್ಚಿದ್ದಂಗ ಇರ್ತದೆ. ಯಾರ ಕಲಗಚ್ಚ? ನೀನ್ ಮಾಡೋ ಟೀನೇ ಒಂದ್ ಕಾಲದಲ್ಲಿ ಇದೇ ಕಲ್ಗಚ್ ಟೀ ಕುಡ್ಕೊಂಡು ಇಲ್ಲೇ ಬಿದ್ದಿರ್ತಿದ್ಯಲ್ಲ, ಎಲ್ಲ ಮರ್ತ್ಬಿಟ್ಯಾ? ಅದೆಲ್ಲ ಹಾಳೆ. ಈಗ ಹೊಸ ಸ್ಟೈಲಲ್ಲಿ ಬಂದಿದೆ, ಹೊಸ ಸ್ಟೈಲಲ್ಲಿ ಬಂದಿದೆ. ಹೊಸ ಹೋಟ್ಲ್ ಹೋಗು, ಇಲ್ಲಿಗೆ ಯಾಕೆ ಬಂದೆ? ಹೋಗ್ತೀನಿ ಹೋಗಿ. ಏನೇನ ಏನ ಅಂದಂಗಿತ್ತು? ಅಲ್ಲ, ಬರೀ ಕೈಲಿ ಹೋಗ್ತಿದ್ದೀರಲ್ಲ, 1-2 ಬೋಂಡ ಗಿಡ ಇಟ್ಕೊಂಡು ಹೋಗಿ ಹಂಗಂದ. ಕೃಷ್ಣ ಎಂತ ಒಳ್ಳೆ ಮನಸ್ಸು ನಿಂತ. ನನ್ನ ಮಕ್ಕಳು ಇರೋದ್ರಿಂದಲೇ ಮಳೆ ಬೆಳೆ ಎಲ್ಲ ಎಕ್ಕೊಟ್ಟೋಗಿರೋದು. ಕರೆಕ್ಟ್ ಆಗಿ ಹೇಳ ಕಣ. ನಾನು ಯಾವಾಗ್ಲೂ ಕರೆಕ್ಟ್ ಆಗಿ ಹೇಳೋದು. ಏನ್ ಫಿಗರು? ಹಲೋ ಮಿಸ್. ಏನಯ್ಯ ಹಂಗ್ ನೋಡ್ತಾ ಇದ್ಯಾ? ಅಯ್ಯ ಮಾನ್ಗೆಟ್ಟವನೇ. ಅಯ್ಯಯ್ಯೋ, ನಾನ್ ಮಾನಗೆಟ್ಟವನಲ್ಲಮ್ಮ, ಬಹಳ ಜನಕ್ಕೆ ಮಾನ ಕೊಟ್ಟವನು. ಅಂದಾಗೆ ನೀನು ರಂಗಿ ಅಲ್ವಾ? ರಂಗಿ ಅಲ್ಲ, ನೆಂಗಿ. ಏನಾಗ್ಬೇಕಾಗಿತ್ತು? ಏನಿಲ್ಲ, ಇಲ್ಲೇ ನಾಗೇಗೌಡ್ರ ಮನೆ ಹತ್ರ ಹೋಯ್ತಾ ಇದ್ದೆ.
ಬಾಬು ಯಾರ್ ಬೇಡ ಅಂದೋರು? ಯಾರು ಬೇಡ ಅಂದ್ರು ನೀನ್ ಫಿಗರ್ ನೋಡಿದ್ರೆ ಜರ್ಕೊಂಡು ಹಂಗೆ ನಿಂತ್ಬಿಟ್ಟೆ. ಅಂದಾಗೆ ನಿನ್ ಮದ್ವೆ ಆಗೈತಾ? ಇಲ್ಲ ಆಗಿಲ್ಲ. ಒಳ್ಳೇದೇ ಆಯ್ತು. ನನ್ ಮದ್ವೆ ವಿಷಯ ನಿಂಗ್ಯಾಕಯ್ಯ? ನೋಡು ನಿನ್ಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬಿಡ್ತೀನಿ. ಆಯ್ತಾಯ್ತು ನೋಡು. ಇತ್ತೀಚೆಗೆ ಹಳ್ಳಿ ಫಿಗರ್ಗಳು ಬಾರಿ ಇಂಪ್ರೂವ್ ಆಗ್ಬಿಟ್ಟೈತೆ. ನಿಂಗಿ ಟೈಮ್ ನೋಡ್ಕೊಂಡು ಊತಿ ನಿನಗ್ ಪುಂಗಿ. ನೋಡ್ರಿ ಏನ್ರಿ ಗೌಡ್ರೆ, ನಿಮ್ ಮಗನಿಗೆ ಒಪ್ಪಿಸ್ರಿ, ಯಾವ್ದು ಸೆಲೆಕ್ಟ್ ಆಗುತ್ತೋ ಅದಕ್ಕೆ ನಾನು ಮದುವೆ ಮಾಡಿಸ್ತೀನಿ. ಇದೇನ್ರಿ ಬರೀ ಹೆಣ್ಮಕ್ಳ ಫೋಟೋನೇ ತೋರಿಸ್ತಿದ್ದೀರಲ್ಲ? ನಮ್ಮಲ್ಲೂ ಇಬ್ರು ಹೆಣ್ಮಕ್ಳಿದಾರೆ. ಏನ್ರಿ ಅವ್ರ ವಿಷಯ ಹೇಳಿಲ್ವಾ ನೀವು? ಹೇಳಿದೆ, ಗಂಡು ತಾನೆ ಆಗಬಹುದು ಬಿಡಿ. 2 ಗಂಡು ಮತ್ತೊಂದು ಗಂಡು. ಮತ್ತೊಂದ್ ಗಂಡ? ಯಾರಿಗೆ? ಇನ್ಯಾರಿಗೆ? ನಿಮ್ ಮನೇಲಿ ಕೆಲಸ ಮಾಡ್ತಾ ಇದ್ದಾಳಲ್ಲ ನಿಂಗಿ, ಅವಳಿಗೆ. ಅವಳಿಗ? ಯಾಕೆಂದ್ರೆ ಮೀಸೆ ಹೊತ್ತು ಗಂಡ ಇದ್ದಾನೆ, ವಯಸ್ಸಿಗೆ ಬಂದು ಮಗ ಇದ್ದಾನೆ. ನಿಮ್ಮ ಇಬ್ರು ಹೆಣ್ಣು ಮಕ್ಕಳು ಮದುವೆ ಆಗಿ ಹೊರಟೋದ ಮೇಲೆ ನಿಂಗಿ ಒಬ್ಳೆ ಇದ್ದಾಗ ಎಡವಟ್ಟಾಗಬಾರದು ನೋಡಿ, ಅದಕ್ಕೆ. ಅಲ್ಲೇನ್ರಿ ಪಿಸ್ಪಿಸಿ? ಏನಿಲ್ಲ ಗೌಡ್ರೆ, ನಿಮ್ ಇಬ್ರು ಹೆಣ್ಣು ಮಕ್ಕಳಿಗೂ 2 ಗಂಡು ಹುಡುಗಿ ಕೊಡ್ತೀನಿ. ನಿಮ್ ಮಗನಿಗೊಂದು ಒಳ್ಳೆ ಹುಡುಗಿ ಸೆಟಪ್ ಮಾಡ್ಕೊಡ್ತೀನಿ. ಹಾಗೆ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ರೆ ನಿಮ್ಗೊಂದು ಎಕ್ಸ್ಟ್ರಾ ಪಿಟಿ ಮಾಡ್ಕೊಡ್ತೀನಿ. ಕಮಿಷನ್ ಇಲ್ಲ, ಫ್ರೀ ಸರ್ವಿಸ್. ರೇ ಮೊದಲು ಹಾಳಾಗ್ತಿರೋ ಈ ನನ್ನ ಮಗ ಬೈರನ್ಗೆ ಹೆಣ್ ಸೆಟಪ್ ಮಾಡ್ರಿ. ಇವನ್ ಇರೋವರೆಗೂ ಮನೇಲಿರೋ 2 ಹೆಣ್ಣು ಮಕ್ಳು ಖರ್ಚಾಗಂಗಿಲ್ಲ. ಹಲೋ, ನಿನ್ಗೆ ಇಷ್ಟವಾದ ಹುಡುಗಿನ ಸೆಲೆಕ್ಟ್ ಮಾಡಿ ನಾನು ಕೊಡ್ತೀನಿ. ಹೈಟು ವೈಟು ಸೈಜು ಬಣ್ಣ, ಸೀರೆ ಚೂಡಿದಾರು ಫ್ರಾಕು ಜೀನ್ಸು ಯಾವ್ದು ಬೇಕು? ನನಗೆ ಇಷ್ಟವಾದ ಹುಡುಗಿನ ಸೆಟಪ್ ಮಾಡಕ್ಕಾಗತ್ತಾ? ಓಕೆ ಗೌಡ್ರೆ, ನೀವಿನ್ ಚಿಂತೆ ಬಿಟ್ಬಿಡಿ. ನಿಮ್ ಮಗ ಮೆಚ್ಚುವಂತ ಹುಡುಗಿನ ಸೆಲೆಕ್ಟ್ ಮಾಡಿ ಕೊಟ್ಬಿಡ್ತೀನಿ. ಆಮೇಲೆ ನಿಮ್ ಇಬ್ರು ಹೆಣ್ಣು ಮಕ್ಕಳನ್ನ ಸೀಟ್ ಖಾಲಿ ಮಾಡ್ತೀನಿ. ಆ ಹುಡುಗಿನ ಫೋಟೋ ಕೊಡಿ, ಫೋಟೋ ಫಿನಿಶಿಂಗ್ ನಲ್ಲಿ ಹುಡುಗನ ಹುಡುಕಿ ಸೆಲೆಕ್ಟ್ ಮಾಡ್ತೀನಿ. ಒಂದೇ ಚಪ್ಪರದಲ್ಲಿ 3 ಮದುವೆ. 3 ಮದುವೆ ಅಂದ್ರೆ 30,000 ರೂಪಾಯಿ ಕಮಿಷನ್. 20% ಡಿಸ್ಕೌಂಟ್ ಹೋದ್ರೆ 24,000 ರೂಪಾಯಿ. ಇಲ್ಲಿ ಮೊದಲು ಅಡ್ವಾನ್ಸ್ ತೆಗೀರಿ. ನೋಡಿ 1,000 ರೂಪಾಯಿ ಅಡ್ವಾನ್ಸ್. ಇಷ್ಟೇನಾ? ಮೊದಲು ಕೆಲಸ ಮಾಡಿ ಆಮೇಲೆ ಸೆಟಲ್ ಮಾಡೋಣ. ಓಕೆ. ಮ್ಯಾಚ್ ಮೇಕರ್ ಸ್ವಲ್ಪ ನಿಲ್ರಿ. ಮದುವೆಗೆ ಮುಂಚೆ ನಾನು ಮ್ಯಾಚ್ ಮೇಕರ್, ಮದುವೆಯಾಗಿ ಬಿರುಕು ಬಿಟ್ಟ ಮೇಲೆ ಮ್ಯಾಚ್ ಮೇಕರ್. ನಿಮಗೇನಾಗ್ಬೇಕು? ಸದ್ಯಕ್ಕೆ ನಾನು ಇದೇ ಊರಲ್ಲಿ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಆ ಹುಡುಗಿ ಯಾರು? ತೀರೇಗೌಡರ ಮನೇಲಿ ಅವ್ರ ತಂಗಿ ಮಗಳು ನಿಮ್ಮಿ ಅಂತ ಇದ್ದಾಳಲ್ಲ, ಅವಳನ್ನ ತಿಮ್ರಾಯಿ ಕೊಟ್ಟು ಮದುವೆ ಮಾಡ್ತಾರಂತೆ. ಮಾಡ್ಸಿ ಬಿಡ್ತೀನಿ. ಇದ್ದೇ ಇದೆಯಲ್ಲ 30% ಡಿಸ್ಕೌಂಟ್. ನಿನ್ ಕಮಿಷನ್ ಲಕ್ಕ ಹೊಡ್ಯಾ? ಯಾಕಯ್ಯ? ತಿಮ್ರಾಯಿ ಜೊತೆ ಮದುವೆ ಕಟ್ ಆಗ್ಬೇಕು, ನನ್ನ ಜೊತೆ ಸೆಟ್ ಆಗ್ಬೇಕು. ನೋಡಯ್ಯ, ಅವನ ಜೊತೆ ಕಟ್ ಮಾಡಕ್ಕೆ ಸಪರೇಟ್ ಕಮಿಷನ್, ನಿನ್ ಜೊತೆಗೆ ಸೆಟ್ ಮಾಡಕ್ಕೆ ಸಪರೇಟ್ ಕಮಿಷನ್, ಆಮೇಲೆ ಜೊತೆಗೆ ಶೋಭನಿಕೆ ಅಂತ 10% ಸಪರೇಟ್ ಟ್ಯಾಕ್ಸ್. ಅಷ್ಟೇ ತಾನೇ? ಅದಕ್ಕೇನಂತೆ, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ನೋಡಯ್ಯ ಪ್ಯಾಚ್ ಮೇಕರ್, ನನ್ನ ದೊಡ್ಡ ತಂಗಿ ದೊಡ್ಡ ದೇವಿಗೆ ಆ ತಿಮ್ರಾಯಿ ಜೊತೆ ಮದುವೆ ಮಾಡಿಸ್ಬೇಕು. ನನ್ನ ಚಿಕ್ಕ ತಂಗಿ ಚಿಕ್ಕ ದೇವಿಗೆ ಆ ಪೋಸ್ಟ್ ಕೃಷ್ಣನ್ ಜೊತೆ ಮದುವೆ ಮಾಡಿಸ್ಬೇಕು. ನನಗೆ ಆ ನಿಮ್ಮಿ ಜೊತೆ ಮದುವೆ ಮಾಡಿಸ್ಬೇಕು. ಹೇಗಿದೆ ನನ್ನ ಐಡಿಯಾ? ಸೂಪರ್ ಐಡಿಯಾ. ನೀನ್ ದೊಡ್ಡ ತಂಗಿ ಫೋಟೋ ಕೊಡು, ಫಟ್ ಅಂತ ಸೆಟ್ ಮಾಡ್ಬಿಡ್ತೀನಿ. ಫೋಟೋ ನೋಡ್ಕೊಂಡು ಪಟ್ ಅಂತ ಕಟ್ಟಾಗೋದ್ರೆ ಅದಕ್ಕೆ ಹಂಗೆ ಹ್ಯಾಂಡ್ಲ್ ಮಾಡು. ಆಯ್ತು ಬಿಡು. ಈ ತಿಮ್ರಾಯಿ ಅಂತಂದ್ರೆ ಆ ಲಾಡಿ ಚಡ್ಡಿ ತಾನೆ? ಅವನೇ. ಮುಗೀತು ಬಿಡು, 3 ಮದುವೆನು. ನೀನ್ ಮೇಲಕ್ಕೆ ಟಿಕೆಟ್ ಬುಕ್ ಮಾಡು. ಎಲ್ಲಿಗೆ? ಮೇಲೆ ಚಂದ್ರ, ಮಧು ಚಂದ್ರ. ಎಲ್ಲಿ ಅಡ್ವಾನ್ಸ್ ತೆಗಿತೀಯಾ? ಎಲ್ಲ ಒಟ್ಟಿಗೆ ಕೊಡ್ತೀನಿ, ಮೊದಲು ನಾನು ಕೆಲಸ ಮಾಡು. ಓಕೆ. ತಿಮ್ಮ, ನಾನು ನೋಡ್ತಾನೆ ಇದ್ದೀನಿ. ನೀನ್ ಆ ನಿರ್ಮಲನಿಂದ ಬಿದ್ದು ಒದ್ದಾಡ್ತಾ ಇದ್ಯಾ, ಅವಳು ನಿನ್ನ ಮೂಸು ನೋಡ್ತಾ ಇಲ್ಲ. ಈಗೇನಾದ್ರೂ ನಿನ್ ರೂಟಿಗೆ ಬಂದ್ಲಾ? ಎಲ್ಲಿ ಬಂದ್ಲು ಕೃಷ್ಣ? ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ. ಅವಳು ನೋಡಿದ್ರೆ ಯಾವ್ದಕ್ಕೂ ಸಿಕ್ಕಿದ್ಕೆಲ್ಲ ಬೈತಾನೆ ಇರ್ತಾಳೆ, ಅವಮಾನ ಮಾಡ್ತಾ ಇರ್ತಾಳೆ. ಥೂ ನಿನ್ನ, ಅದಕ್ಕೆ ನಿನ್ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದು. ಅವಳೇನ್ ಪ್ರಪಂಚದಲ್ಲಿ ಇಲ್ದೇ ಇರೋ ರಾಂಬೇನ ಊರ್ವಶನ? ನೀನು ಒಂದ್ ಗಂಡ್ಸೇನ? ನಾನ್ ಬಿಟ್ ನೋಡು, ನಾನ್ ತೋರಿಸ್ತೀನಿ. ಅಲ್ಲಲ್ಲ, ಇನ್ನೊಂದ್ ಮದುವೆ ಮಾಡ್ಕೊಂಡು ಚಾಲೆಂಜ್ ಮಾಡಿ ತೋರಿಸ್ತೀನಿ ಅಂತ. ಚಾಲೆಂಜ್ ಮದುವೆ ಯಾರಿಗೆ? ಎಲ್ಲಿ? ತಿಮ್ರಾಯೇ ಏನಪ್ಪ ಪಟ್ನಾ ಸೇರ್ಕೊಂಡ್ಬಿಟ್ಟಿದೆ. ಇದೇನಿದು? ಅದೇ ಶರ್ಟ್, ಅದೇ ಚಡ್ಡಿ, ಲಾಡಿ ಒಂದಿಲ್ಲ. ಗಾಡಿ ಇತ್ತು, ಪಿಕ್ಚರ್ ಆಕ್ಟರ್ ದೊಡ್ಡಣ್ಣ ಬಂದು ಕಿತ್ಕೊಂಡು ಹೋಗ್ಬಿಟ್ಟ. ಅಯ್ಯೋ, ದೊಡ್ಡಣ್ಣ ಚಡ್ಡಿನ ಸರ್ಕಸ್ ಆನೆಗೆ ತಗೊಂಡ್ಬಿಟ್ರಂತೆ. ಇನ್ ಲಾಡಿ ಯಾಕೆ? ಅಲ್ಲ ತಿಮ್ರಯ್ಯ, ನೀನ್ ಹಂಗಿದ್ಯಾ? ನಮ್ದೇನಪ್ಪ, ಹೊಟ್ಟೆ ಹಸ್ತ್ರಿ ಇಟ್ಟು ಉಣ್ತೀವಿ, ಗಂಟ್ಲು ಒಣಗಿದ್ರೆ ಎಳ್ನೀರು ಕುಡಿತೀವಿ, ಚೆನ್ನಾಗಿದೀವಿ. ನೀನು ಬಹಳ ದಿನ ಪಟ್ನಕ್ಕೆ ಹೋಗ್ಬಿಟ್ಟಿದ್ದಲ್ಲ, ಏನ್ ಇವಾಗ ಬಂದಿದ್ದು? ನಾನ್ ನಿನ್ನೆ ನೋಡಕ್ ಬಂದಿದ್ದು. ನಿನ್ನೆ ಏನ್ ವಿಷಯ? ಒಂದು ಇಂಪಾರ್ಟೆಂಟ್ ವಿಷಯ ಆಯ್ತಪ್ಪ. ಅದೇನಪ್ಪ ಅದು ಇಂಪಾರ್ಟೆಂಟ್ ವಿಷಯ? ಅದು ರಸ್ತೆನಲ್ಲಿ. ಮೊದ್ಲೇ ತಲೆ ಕೆಡ್ಸ್ಕೊಂಡಿದ್ಯಾ? ದೇವಸ್ಥಾನಕ್ಕೆ ಹೋಗೋಣ ನಡಿ.
3 ದಿಂಬು ಕೊಡೋಣ. ದಿಂಬ ಇದೇ ದಿಂಬು ಅಂದ್ರೆ. ಇದು ದಿಂಬ. ಇದನ್ನ ಬಾಯಿಗೆ ಸುರ್ಕೊಂಡ್ರೆ ತಲೆ ದಿಮ್ ಅನ್ನುತ್ತೆ. ಅದಕ್ಕೆ ಇದನ್ನ ತಲೆ ದಿಂಬು ಅಂತಾರೆ. ಇದೆಲ್ಲ ನನಗೆ ಅಭ್ಯಾಸ ಅಲ್ಲ, ತಗೊಳಪ್ಪ ಬೇಡ. ಅಯ್ಯ, ಅಭ್ಯಾಸ ಮಾಡ್ಕೊಂಡ್ರೆ ಆಗುತ್ತೆ, ಇಡಿ. ಏನಾಗಲ್ವಾ? ತಲೆ ಸುಮ್ನೆ ಗಿರ್ರನ್ನುತ್ತೆ. ತಲೆ ಗಿರ್ರನ್ನುತ್ತಾ? ಅಯ್ಯೋ, ತಲೆ ಓಡುತ್ತೆ. ತಲೆ ಓಡುತ್ತಾ? ತಲೆ ಇದ್ದವ್ರಿಗೆ ತಲೆನೇ ಹೋಗುತ್ತೆ. ತಲೆನೇ ಹೋಗುತ್ತಾ? ಅಯ್ಯೋ, ತಲೆ ಓಡುತ್ತೆ. ಚಿಂತೆ ಇರೋರಿಗೆ ಚಿಂತೆ ಓಡುತ್ತೆ. ಕುಡಿಯೋನು ಬಾರ, ಕುಡಿಯೋನು ಬಾ, ಕುಡಿದು ಆಮೇಲೆ ಮಲಗೋಣ ಬಾ. ನಿರ್ಮಲ, ನಿರ್ಮಲ, ನಾನು ನಿನ್ನ ಎಷ್ಟು ಪ್ರೀತಿಸ್ದೆ, ಎಷ್ಟು ಪ್ರೀತಿಸ್ದೆ. ನನ್ ಕೈ ಕೊಟ್ಟಿಯಲ್ಲ. ನೀನು ಅವಳನ್ನ ಎಷ್ಟು ಪ್ರೀತಿಸ್ದೆ, ಏನೆಲ್ಲ ಮಾಡಿದೆ. ಏನು ಮಾಡ್ಲಿಲ್ಲ. ನೀನೊಬ್ಬ ಗಂಡ್ಸ. ಇದನ್ ಕುಡಿದ ಮೇಲೆ ಗಂಡ್ಸ. ಅಣ್ಣ, ಏನೇನ ಮಾಡುದು? ಏನ್ರಯ್ಯ ನಿರ್ಮಲ ನಿರ್ಮಲ ನಿರ್ಮಲ, ಅವಳೇನ್ ರಂಬೆನ ಊರ್ವಶಿನ ಮೇನಕಾನ? ಆಯ್ತು, ಅವಳಿಗಿಂತ ಸೂಪರ್ ಆಗಿರೋ ಹುಡುಗಿ ನಾನು ಸೆಟಪ್ ಮಾಡ್ಕೊಡ್ತೀನಿ, ಕಾಟ್ಕೊಂಡ್ಬಿಡು. ಹೌದಾ? ಯಾರದು? ನಾಗೇಗೌಡನ ಜ್ಯೇಷ್ಠ ಪುತ್ರಿ ದೊಡ್ಡದೇವಿ. ಅವಳೇನು ನಿರ್ಮಲನಿಗಿಂತ ಚೆನ್ನಾಗಿದ್ದಾಳ? ಅವ್ರ ಅಮ್ಮನಿಗಿಂತ ಚೆನ್ನಾಗಿದ್ದಾಳೆ, ಸೂಪರ್ ಫಿಗರ್. ಅವಳು ಚೆನ್ನಾಗಿರೋದೇ 4 ಹಲ್ಲು. ಹಂಗಾದ್ರೆ ನಾನು ನಿರ್ಮಲನೇ ಪ್ರೀತಿಸ್ತಾ ಇದ್ದೀನಲ್ಲ. ತಿಮ್ಮ ತಿಮ್ಮ, ನೀನು ದೊಡ್ಡದೇವಿನ ಮದುವೆ ಮಾಡ್ಕೊತೀನಿ ಅಂತ ನಿರ್ಮಲಿಂಗೆ ಸುಮ್ನೆ ಎದುರಿಸು, ಅವಳೇ ನಿನ್ನ ಮದುವೆ ಮಾಡ್ಕೊತಾಳೆ. ನನ್ನ ನಿರ್ಮಲ ನನಗೆ ಸಿಗ್ತಾಳೆ ಅಂದ್ರೆ ನಾನು ಏನು ಬೇಕಾದ್ರೂ ಮಾಡಕ್ಕೆ ಸಿದ್ಧ. ಏನು ಮಾಡ್ಬೇಡ, ನಾಳೆ ನಾಗೇಗೌಡನ ಮನೆಗೆ ಹೋಗ್ಬಿಡೋಣ. ಯಾಕೆ? ಯಾಕೆ ಅಂತಂದ್ರೆ ಆ ದೊಡ್ಡ ದೇವಿಗೂ ನಿನ್ಗೂ ನಿಶ್ಚಿತಾರ್ಥ ಫಿಕ್ಸಿಂಗ್ ನಿರ್ಮಲನ್ ಜೊತೆನಾ? ನಿರ್ಮಲ ದೊಡ್ಡದೇವಿ. ನಿಂಗೆ ಕಮಿಷನ್ ಬೇಕು, ನಿನಗೆ ಚಿಕ್ಕ ದೇವಿ ಬೇಕು. ನನಗೆ ನಿರ್ಮಲ ಬೇಕು. ಅಯ್ಯೋ, ನಿರ್ಮಲ ತರಾನೇ ಇರೋ ಹುಡುಗಿ. ತಿಮ್ರಾಯ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಸ್ ಸ್ಟಾಪ್ ಹತ್ರ ಬಂದು ನಾನು ಕೃಷ್ಣ ಅಲ್ಲಿಗೆ ಬಂದು ನಿನ್ ಕಾರ್ಕೊಂಡು ಹೋಗ್ಬಿಡ್ತೀವಿ. ಕೃಷ್ಣ, ನಡಿಯೋ ನಡಿಯೋ. ಇದೊಂದು ಬಟ್ಟ ತಗೊಳ್ಳ. ನಡಿಯಪ್ಪ. ನಿಜಾನು ಕೊಡ್ಕ. ಪ್ರೀತಿಯ ಕನಸೆಲ್ಲ ಕರಗಿ ಹೋಯಿತೆ ಕೊನೆಗೋ, ಸೋತು ಹೋಯಿತೆ ಜೀವ ಮೋಸ ಹೋಯಿತೆ, ಪ್ರೀತಿ ದಾರಿ ತಪ್ಪಿತೆ. ಬಲಗಾಲಿಟ್ಟು ಒಳಗ್ ಬಾ. ಏನು? ಏನಿಲ್ಲ. ಓಕೆನಾ? ಓಕೆ. ನನ್ ಬಿಟ್ಬಿಡ್ರಲ್ಲ, ಏನೇ ಮಿಸ್ಟೇಕಿಂಗ್ ಮಾಡ್ಬಿಟ್ಟೆ. ನನಗ್ ಮದ್ವೆನೂ ಬೇಡ, ಏನು ಬೇಡ, ಬಿಟ್ಬಿಡ. ನಿನಗ್ ಬೇಡ ಅಂದ್ರು ನಮಗ್ ಬೇಕು. ಸೂಪರ್ ಫಿಗರ್ ಇದೇ. ಓಕೆ ಓಕೆ, ಮದ್ವೆ ಫಿಕ್ಸ್. ಓಕೆ, ನನ್ ಫಿಗರ್ ಬಿಡು. ಸಿಸ್ಟರ್, ಡೋಂಟ್ ವರಿ ಮಾಡ್ಕೊಳ್ಳಿ. ಇವನ್ ತಪ್ಕೊಂಡಿದ್ರೆ ನೋಡ್ಕೊಂಡ್ ಸುಮ್ನೆ ನಿಂತಿದ್ಯಾ? ಯಾಕೋ ಬಿಡಕ್ ಮನ್ಸೇ ಬರ್ಲಿಲ್ಲ. ಬರಲ್ಲ, ಎತ್ತಿ ಬಿಟ್ರೆ ಮುಖ ಊದ್ಕೊಂಡ್ಬಿಡ್ಬೇಕು. ಹೋಗಿ ಒಳಗೆ. ಹೋಗಿ ನಿಮ್ಮ ಅಪ್ಪನ ಕಚ್ಚ ಹೋಗು. ಅಪ್ಪ, ತಿಮ್ರೆ ಕಡೆಯವ್ರು ಬಂದಿದ್ದಾರೆ. ನಮಸ್ಕಾರ. 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 ನಮಸ್ಕಾರಮ್ಮ. ರೀ ಗೌಡ್ರೆ, ಅಲ್ಲೇ ನೋಡ್ತಾ ಇದ್ದೀರಾ, 2 ಗಂಡುಗಳು ಇಲ್ಲೇ ಕೂತಿವೆ. ಅಲ್ಲ, ಇವ್ರು ಮಾತ್ರ ಬಂದಿದ್ದಾರೆ, ಇವ್ರ ತಂದೆ ತಾಯಿ ಯಾರು ಕಾಣಿಸ್ತಿಲ್ಲ. ಅಯ್ಯೋ, ಮೊದ್ಲು ಹುಡುಗ ಹುಡುಗಿ ನೋಡಿ ಮೆಚ್ಕೊಳ್ಳಿ, ಆಮೇಲೆ ತಂದೆ ತಾಯಿ ಹಣ್ಣು ತಾಂಬೂಲ ಸಮೇತ ಬಂದೇ ಬರ್ತಾರೆ. ಸಂಪ್ರದಾಯದ ಪ್ರಕಾರ ತಂದೆ ತಾಯಿಗಳ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಮಾವ, ಅತ್ತೆ, ಡೋಂಟ್ ಮಿಸ್ಟೇಕ್ ಮಾಡ್ಕೋಬೇಡಿ. ನಮ್ ತಂದೆ ತಾಯಿ ಬಂದು ಬಳಗ ವಾಲ್ಗ ಊದಿಸ್ಕೊಂಡು ಊರಿಗೆ ಗೊತ್ತಾಗೋತರ ಇಲ್ಲಿಗೆ ಬಂದು ವ್ಯವಹಾರ ಕುದುರದೆ ಹುಡುಗಿನ ಬೇಡ ಅನ್ಬಿಟ್ರು ಅನ್ಕೊಳ್ಳಿ. ಅವಮಾನ ಯಾರಿಗೆ? ನಿಮಗ ತಾನೆ.
ಧೀರೇಗೌಡ್ರೆ ಹುಡುಗಿ ಬೇಡ ಅಂತ ವಾಪಸ್ ಹೊರಟೋಗ್ಬಿಟ್ರೆ ಆಮೇಲೆ ನಿಮ್ ಹುಡುಗಿನ ಯಾವನ್ ಮದ್ವೆ ಆಗ್ತಾನೆ? ಕರೆಕ್ಟ್ ಆಗಿ ಹೇಳಿದೆ ಕೃಷ್ಣ. ಅಪ್ಪ ಮೊದಲು ನನ್ನ ತಂಗಿನ ಇವ್ರು ಒಪ್ಕೊಳ್ಳಿ, ಇವ್ರು ಒಪ್ಪಿದ್ದಾರೆ ಅಂದ್ಮೇಲೆ ಇವ್ರ ಮನೆಯವ್ರು ಒಪ್ಕೊಳ್ಳೇಬೇಕಲ್ವಾ? ಏನಂತ ತಿಮ್ರಾಯಿ? ಈ ಕೆನ್ನೆ ಎಷ್ಟು ನುಣುಪಾಗಿ ನೈಸ್ ಆಗಿದೆ. ಹೌದು, ನೀವು ದಿನಕ್ಕೆ ಎಷ್ಟು ಸಲ ಚೌರ ಮಾಡ್ತೀರಿ? ನಾನು ಒಂದ್ ದಿನಕ್ಕೆ 4 ಸಲ ಚೌರ ಮಾಡ್ತೀನಿ. 4 ಸಲನಾ? ಇದೇನ್ ಹಿಂಗ್ ಹೇಳ್ತೀರಿ? ನನ್ ಸ್ನೇಹಿತ ಒಬ್ಬ ಇದಾನೆ, ಒಂದು ದಿನಕ್ಕೆ 40 ಸಲ ಚೌರ ಮಾಡ್ತಾನೆ. ಅಲ್ಲ, ನನಗ್ ದಿನಕ್ಕೆ 1 ಸಲ ಕೆರ್ಕೊಳಕ್ಕೆ ಪುರ್ಸೊತ್ತಿರಕ್ಕಿಲ್ಲ. ನೀವು ನೋಡಿದ್ರೆ ದಿನಕ್ಕೆ 4 ಸಲ ಕೆರ್ಕತ್ತೀರಿ. ಅವನ್ ಯಾವನಪ್ಪ ದಿನಕ್ಕೆ 40 ಸಲ ಕೆರ್ಕೊಳ್ಳ? ಅವನಲ್ಲಿ ಕೆರ್ಕೋತಾನೆ, ಬೇರೆಯವರಿಗೆ ಕೆರೀತಾನೆ. ಅವನು ಸೇವಿಂಗ್ಸ್ ಆಗ್ಬಿಟ್ಟವನೆ. ಹುಡುಗ ತಮಾಷೆ. ಮಾವ, ನಾನ್ ನಿಮ್ ಹುಡುಗಿ ಹತ್ರ ಸ್ವಲ್ಪ ಸೆಪರೇಟ್ ಸ್ಪೀಕಿಂಗ್. ಹುಡುಗಿ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತಿದ್ದಾನೆ. ಪರವಾಗಿಲ್ಲ ಬಿಡಪ್ಪ, ಏನೇ ಆದ್ರೂ ಈ ಮನೆ ಅಳಿ ಆಗೋಗ್ತಾನೆ. ಮಾತಾಡ್ಕೊಂಡು ಬರ್ಲಿ. ಆಗ್ಲಿ. ಎಲ್ಲಿ ರೂಮ್? ಅಡ್ಡಿಜ್ಗ. ನಾನು ಸ್ವಲ್ಪ ಮಾತಾಡ್ಕೊಂಡ್ ಬಂದ್ಬಿಡ್ತೇನೆ. ಕೂತ್ಕೊಳ, ನೀನ್ ದಿನ ಮಾತಾಡ್ತಾ ಇದೀಯ, ನಾನು ಹೋಗ್ಬಿಟ್ಟು ಬರ್ತೀನಿ. ನೀವು ಕೂತ್ಕೊಳ್ರಿ. ಹಾಯ್, ಹಲೋ. ಒಂದು ಬಾರಿ ನಿಮ್ಮ ಉಪಕಾರವಿಂದಗಳನ್ನು ತೋರಲಾರಿರಾ? ನಾಚಿಕೆನಾ? ಐ ಲೈಕ್ ಇಟ್. ಮದ್ವೆ ಆದ್ಮೇಲೆ ಹಿಂಗೆ ಇದ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ದೇ ಆರ್ ಫಿಕ್ಸಿಂಗ್ ಅವರ್ ಮ್ಯಾರೇಜ್. ಐ ಆಮ್ ಕಮಿಂಗ್ ಬ್ಯಾಕ್. ಟಚಿಂಗ್. ಒನ್ಸ್ ಯುವರ್ ಫೇಸ್ ಕಟ್ ಪ್ಲೀಸ್. ತಿಮ್ರಾಯಿ, ಹುಡುಗಿ ಓಕೆನಾ? ಓಕೆ. ಆಹಾ, ಇಂತ ಹುಡುಗಿನ ತೋರಿಸಿದಕ್ಕೆ ನಿಮ್ಮಿಬ್ಬರಿಗೆ ಬಂಗಾರದ ಹಾರ ಹಾಕಿ ಪೂಜೆ ಮಾಡ್ಬೇಕು. ಹಂಗಾರ ಇನ್ನೇನು, ಕೈ ಕಾಲು ತೊಳ್ಕೊಂಡು ಕಾಫಿ ತಿಂಡಿ ತಗೋಬೋದಲ್ವಾ? ಓ, ಮಾಡೋಣಂತೆ. ಮೊದ್ಲು ಹುಡುಗಿಗೆ ಏನೇನ್ ಕೊಡ್ತೀರಾ, ಎಷ್ಟೆಷ್ಟು ಕೊಡ್ತೀರಾ ಅಂತ ಹೇಳ್ಬಿಡಿ. ನಮ್ ಹುಡುಗಿಗೆ 3 ಎಕರೆ ತೋಟ, 5 ಎಕರೆ ಗದ್ದೆ, ವಾಚು, ಚೈನು, ಉಂಗ್ರ, 2 ಲಕ್ಷ ಕ್ಯಾಶ್, 1 ಸ್ಕೂಟ್ರು ಎಲ್ಲ ಕೊಟ್ಬಿಡ್ತೀನಿ. ಅದೆಲ್ಲ ಯಾಕೆ? ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಟ್ರೆ ಅಷ್ಟೇ ಸಾಕು. ನಮ್ಮ ಮಗಳ ಜೊತೆ ಮಾತಾಡಿದ್ನಲ್ಲ, ಬೇಕಾದಷ್ಟು ಮಾತಾಡ್ದೆ. ಅವಳು ಒಂದು ಮಾತು ಆಡ್ಲಿಲ್ಲ. ತಲೆ ಬಗ್ಗಿಸ್ದವಳು ಎತ್ತಲೇ ಇಲ್ಲ. ಎಂತ ವಿನಯ. ಪರವಾಗಿಲ್ಲ ಬಿಡಿ, ನಾ ಮದ್ವೆ ಆದ್ಮೇಲೆ ಮಾತಾಡ್ಸ್ಕೊತೀನಿ. ಮದುವೆ ಆದ್ಮೇಲೆ ಅಲ್ಲ, ಅವಳಿನ್ಯಾವತ್ತೂ ನಿಮ್ಮ ಹತ್ರ ಮಾತಾಡಕ್ಕಿಲ್ಲ. ಯಾಕೆ? ಅವಳಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ. 2 ಸ್ಪೀಕರು, 1 ಮೈಕ್ ಔಟ. ನಿಮ್ಮ ಅಣ್ಣ, ಸ್ವಲ್ಪ ಒಳಗಡೆ ಬರ್ತೀಯಾ? ಯಾಕೆ? ಅದೇನೇನೋ ಕೊಡ್ತೀನಿ ಅಂದ್ರಲ್ಲ, ಇಬ್ರು ಸೇರಿ ಹೆಂಗ್ ಹಂಚ್ಕೊಳ್ಳೋದು ಅಂತ ಪ್ಲಾನ್ ಹೌದಾ? ಓ, ready. ಬನ್ನಿ. ಪಾಪ ಅನ್ನಿಸ್ತಾ ಇದೆ. ಇವತ್ತು ಆ ಮ್ಯಾಚ್ ಮೇಕರ್ ಮಾರ್ಕಂಡೇ ಇದಾನಲ್ಲ, ಅವನ್ ಜೊತೆ ಹೆಣ್ಣೋಡಕ್ ಹೋಗಿದ್ದಂತೆ ಗೊತ್ತಾ? ನೀವೆಲ್ಲ ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ನೇರವಾಗಿ ಒಪ್ಕೊಂಡ್ಬಿಟ್ರೆ ಥ್ರಿಲ್ಲೇ ಇರಲ್ಲ ಕಣೆ. ಅವನ್ ಪ್ರೀತಿನ ನಾನು ಸ್ಟಡಿ ಮಾಡ್ತಾ ಇದೀನಿ ಗೊತ್ತಾ? ನನ್ನ ಹೃದಯ ತುಂಬಾ ಅವನೇ ತುಂಬಿಕೊಂಡಿದ್ದಾನೆ. ನಿಜವಾಗ್ಲೂ ಬೇಕಾದ್ರೆ ನನ್ನ ಹೃದಯನೇ ಕೇಳು, ನಿಮಿಷಕ್ಕೆ 72 ಸಲ ತಿಮ್ಮ ಅಂತ ಬಡ್ಕೋತಾ ಇರುತ್ತೆ. ನೋಡ್ದೇನೆ, ಒಳಗೊಳಗೆ ತಿಮ್ಮನ್ ಲವ್ ಮಾಡ್ತಿದ್ದಾಳೆ. ಚಿಕ್ಕದೇವೆ, ಹಾಯ್, ಬಂದ್ಯಾ? ಬಂದೆ. ನೀನಿಲ್ಲಿ ಭತ್ತ ಹಾರಕ್ ಕೂತಿರೋ, ನನ್ ಜೀವನನೇ ಒಣಗೋಗ್ತಾ ಇದೆ ಕಣೆ. ಯಾಕೋ, ಏನಾಯ್ತು? ಆ ಸೂರ್ಪಣಕ್ಕೆ ನಿನ್ನ ಅಕ್ಕ ದೊಡ್ಡದೇವಿ ಖರ್ಚಾಗ್ದೇನೆ ನಿನ್ನ ಮದ್ವೆ ಮಾಡಲ್ಲ ಅಂತ ಇದ್ದಾನೆ ನಿಮ್ಮಪ್ಪ. ನನಗೆ ತಲೆನೇ ಕೆಟ್ಟೋಗಂಗಾಗಿದೆ ಕಣೆ. ಇದಕ್ಕೇನಾದ್ರೂ ಒಂದು ಉಪಾಯ ಹೇಳೆ. ಕೃಷ್ಣ, ಒಂದ್ ಕೆಲ್ಸ ಮಾಡು, ನಮ್ಮ ಅಕ್ಕನ ನೀನೇ ಮದ್ವೆ ಮಾಡ್ಕೊಂಡ್ಬಿಡು. ನಿಮ್ಮ ಅಕ್ಕನ ಮದ್ವೆ ಮಾಡ್ಕೊಳ್ಳೋ ಬದಲು ಹಾಳು ಬಾವಿ ಬೀಳೋದು ಒಳ್ಳೇದು. ಬಾವಿಗ್ ಬಿದ್ದೇನ್ ಸಿಗುತ್ತೆ? ಪ್ರಾಣ ಹೋಗುತ್ತಷ್ಟೇ. ನಮ್ಮ ಅಕ್ಕನ ಮದ್ವೆ ಆದ್ರೆ 3 ಎಕರೆ ತೋಟ, 5 ಎಕರೆ ಗದ್ದೆ, 20 ತೊಲ ಬಂಗಾರ, ಸ್ಕೂಟ್ರು, ಕೈ ತುಂಬಾ ಕಾಸು ಸಿಗುತ್ತೆ. ನಮ್ಮ ಅಕ್ಕನ ಮದ್ವೆ ಆಗೋರ್ಗೆ ಲಕ್ಕು. ನನ್ನ ಜೀವನಕ್ಕೆ ಹಿಡಿಯುತ್ತಲ್ಲ. ಕೃಷ್ಣ, ನಿಂಗೆ ನಾನ್ ಬೇಕು ಅಂದ್ರೆ ನೀನ್ ನಮ್ಮ ಅಕ್ಕನ ಮದ್ವೆ ಮಾಡ್ಕೊ. ಆಸ್ತಿ ಪಾಸ್ತಿ ಸಿಕ್ಕ ಮೇಲೆ ನನ್ನನ್ ಮದ್ವೆ ಮಾಡ್ಕೊಳ್ವಿ ಅಂತೆ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಅವಳ ಗತಿ ನಮ್ಮ ಅಕ್ಕನ ಇಲ್ಲೇ ಇರ್ತಾಳೆ.
ನಾವಿಬ್ರು ಪಟ್ನಕ್ ಹೋಗೋಣ. ಏನ್ ಐಡಿಯಾ ಕೊಟ್ಟಿಯ ಚಿಕ್ಕದೇವಿ, ನನ್ನ ಮೇಲೆ ನಿಂಗೆ ಎಷ್ಟೊಂದು ಪ್ರೀತಿ. ಚಿಕ್ಕದೇವಿ ಇವತ್ತಾದ್ರೂ ಪೂಜಾರಿಗಳೇ, ಈ ದೇವಸ್ಥಾನದ ವಿಶೇಷ ಏನು? ಬಹಳ ವಿಶೇಷವಾದದ್ದಮ್ಮ. ಇದು ತುಂಬಾ ಮಹಿಮಾನ್ವಿತವಾದಂತ ಕ್ಷೇತ್ರ. ನಮ್ಮಪ್ಪ ನಾಗಪ್ಪನ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಮನಸ್ಸಲ್ಲಿರೋ ಆಸೆಗಳನ್ನ ಅವನು ಮುಂದಿಟ್ಟು ಹೊರಗಡೆ ಇರೋ ಮರಕ್ಕೆ ಹರಕೆಗಳನ್ನ ಕಟ್ಟಿದ್ರೆ ನಮ್ಮಪ್ಪ ನಾಗಪ್ಪ ಎಲ್ಲಾ ಆಸೆಗಳನ್ನು ಖಂಡಿತ ಪೂರೈಸ್ತಾನೆ. ಹಾಗಾದ್ರೆ ನಾವು ಹೋಗೋಣ? ದೇವ್ರಿ, ನಾನು ಅನ್ಕೊಂಡಿದ್ದೆಲ್ಲ ಆಗ್ಲಿ. ಯಾಕೆ ನೀನ್ ಕಟ್ಟಲ್ವಾ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಮಮ್ಮಿ ನಿಮ್ಮಿ ಅರ್ಕೆ ಕಟ್ಟಲ್ವಾ? ಕಟ್ಬೇಕಮ್ಮ, ಇಲ್ಲಾಂದ್ರೆ ನಮ್ ದೇವ್ರು ಕೋಪಿಸ್ಕೊಂಡ್ಬಿಡ್ತಾನೆ. ಅರ್ಕೆ ಕಟ್ಟಲ್ವಾ? ದೇವ್ರನ್ನ ಬೇಡ್ಕೋಬೇಕಮ್ಮ, ಇಲ್ಲಂದ್ರೆ ಒಳ್ಳೆ ಗಂಡ ಸಿಗೋದಿಲ್ಲ. ಯಾರು ಅಮೀರ್ ಖಾನ? ಶಾರುಖ್ ಖಾನ್. ನಿಮ್ ಪರ್ಸನಾಲಿಟಿಗೆ ಓಕೆ. ನಿಮ್ದು? ಸಲ್ಮಾನ್ ಖಾನ್. ನಿಮ್ದು? ಶಶಿಕುಮಾರ್. ನಿಮ್ದು? ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಕಿ ಜೈ. ಶಿವಣ್ಣನ ಕತೆ ಮುಗೀತು. ನಮಸ್ಕಾರ ಮಾಡ್ಕೊಳ್ಳಿ. ನನ್ ನಿರ್ಮಲ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಅವಳಿಗೆ ಯಾವತ್ತೂ ಕಷ್ಟ ಬರಬಾರ್ದು. 7 ಜನಕ್ಕೂ ಅವಳೇ ತನ್ನ ಹೆಂಡತಿಯಾಗಿ ಬರೋತರ ಮಾಡಪ್ಪ. ತಿಮ್ರಾಯಿ, ನಾವಿವತ್ತು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಈಗ್ಲೇ ಏನ್ ಅವಸರ? ನಿಮ್ ಕಾಲೇಜ್ ಶುರು ಆಗೋದು ಇನ್ನು ಬಹು ದಿನ ಐತೆ. ನಿಂಗ್ ಅದೆಲ್ಲ ಗೊತ್ತಾಗಲ್ಲ ತಿಮ್ರಾಯಿ. ಗೊತ್ತಾಗೋದಿಲ್ಲ, ಗಿತ್ತಾಗೋದಿಲ್ಲ. ಊರಬೇಕಂತಲೇ ಬಂದ್ಬಿಟ್ಟು ಈಗ್ಲೇ ಹೊಂಟ್ಬಿಟ್ರಿ ಹಂಗೆ. ಇನ್ನೇನ್ ತಿಮ್ರಾಯಿ, ಆ ನಿರ್ಮಲಾ ನಿನ್ ಜೊತೆ ನಡ್ಕೊಳ್ಳೋ ರೀತಿನ್ ಕಂಡ್ರೆ ನಮ್ಗೆ ಯಾರಿಗೂ ಒಂಚೂರು ಇಷ್ಟ ಆಗ್ತಾ ಇಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆ, ಅವಳಿಗೆ ಅರ್ಥ ಆಗ್ತಿಲ್ವಾ? ಅವಳ ಮನ್ಸಲ್ಲಿ ಏನಿದೆ ಅಂತ ನನಗಿನ್ನೂ ಅರ್ಥನೇ ಆಗ್ತಾ ಇಲ್ಲ. ತಿಮ್ರಾಯಿ, ನನ್ಗನ್ಸುತ್ತೆ ಅವಳ ಮನಸ್ಸು ತುಂಬಾ ನೀನೇ ಇದೀಯಾ ಅಂತ. ನನ್ಗೂ ಹಾಗೆ ಅನ್ಸುತ್ತೆ. ಹರಕೆ ಕಟ್ಲಿಲ್ಲ. ಏನನ್ಸುತ್ತೋ ಏನೋ, ನನಗಂತೂ ಅನ್ಸುತ್ತೆ ಒಂದಲ್ಲ ಒಂದಿನ ಅವಳು ನನ್ನನ್ನು ಒಪ್ತಾಳೆ ಅಂತ. ಹೇಗೋ ನೀವಿಬ್ರು ಒಂದಾದ್ರೆ ಅಷ್ಟೇ ಸಾಕು ಅಲ್ವೇನ್ರಿ? ಹೌದು ಕಣೆ. ಅದಿರ್ಲಿ, ಈಗ ಹೇಳ್ತೀನಿ ಕೇಳಿ. ನಾಳೆ ನಮ್ ಜಾತ್ರೆಲಿ ಏನೇನಿರುತ್ತೆ ಗೊತ್ತಾ? ದೇವ್ರ ನೈವೇದ್ಯ, ಅಗ್ನಿಕೊಂಡ, ವೀರಪ್ಪನ್ ತೇರು, ಕಂಸಾಳೆ ಕುಣಿತ, ಎಲ್ಲಮ್ಮನ ಪವಾಡ, ನಾಟಕ. ಇದನ್ನೆಲ್ಲ ನೀವ್ ನೋಡ್ಕೊಂಡು ಹೋಗ್ಬೇಕು. ಈಗ್ಲೇ ಹೊರಟ್ಬಿಡ್ತೀನಿ ಹೆಂಗೆ? ಬನ್ನಿ, ಎನ್ಸಾಯ್ ಮಾಡ. ಎಂಜಾಯ್ ಮಾಡ್ತೇನೆ. ತುಂಬಾ ಚೆನ್ನಾಗಿತ್ತು ಕಣೆ. ತಿಮ್ರಾಯಿ ಅಂತೂ ತುಂಬಾ ಚೆನ್ನಾಗ್ ಮಾಡ್ದ. ತಿಮ್ರಾಯಿ ಅಂತೂ ಚೆನ್ನಾಗ್ ಕುಡ್ದ ಕಣೆ. ನೀನ್ ಯಾವಾಗ ಬರ್ತೀಯ ಬೆಂಗಳೂರಿಗೆ? ನಾನು ಅವಳು ಈಗೇಲ್ ಬರ್ತಾಳೆ? ತಿಮ್ರಾಯಿನ ಮದ್ವೆ ಮಾಡ್ಕೊಂಡು ಆಮೇಲೆ ಬರ್ತಾಳೆ ಅಲ್ವೇನೆ? ಬಾಯ್ ಮುಚ್ತೀಯಾ? ಇಲ್ಲಿನ ವಾತಾವರಣ ನಂಗಂತೂ ತುಂಬಾ ಇಷ್ಟ ಆಯ್ತು. ಬಾಯ್ ಕಣೆ. ಬನ್ನಿ. ಹೊರಟೋದ್ರು. ಮನೆಗೆ ಹೋಗೋಣ? ಹೋಗೋಣ. ಬನ್ನಿ ಹೋಗೋಣ. ಕೈ ಬಿಡು. ಬನ್ನಿ ಹೋಗೋಣ. ನೀನ್ ಮುಂದೆ ಹೋಗು, ನಾನು ಬರ್ತೀನಿ. ಯಾರದು? ನಾನೇ. ನೀನಾ? ಅದೇನು ಇದಕ್ಕಿಂತ ಇಷ್ಟೊಂದು ಪ್ರೀತಿ ಹೊರಬಿಟ್ಟಿದೆ. ತಿಮ್ರಾಯಿ, ನೀನೇನು ಪ್ರಯೋಜನನೇ ಇಲ್ಲ ಕಣೋ. ಇದೇ ನಿಂಗೆ ಹೇಳ್ಬಿಟ್ಟೆ. ಮತ್ತೆ ನಿನಗ್ ನನ್ ಮೇಲೆ ಪ್ರೀತಿನೇ ಇಲ್ಲ. ನಿನಗೆ ನನ್ ಮೇಲೆ ಪ್ರೀತಿ ಇಲ್ಲ, ನಾನಿನ್ನ ಎಷ್ಟೊಂದು ಪ್ರೀತಿಸ್ತೀನಿ. ಸುಳ್ಳು ಹೇಳ್ಬಿಡ. ನನಗೆ ನಿನ್ ಮೇಲೆ ಪ್ರೀತಿ ಇರೋದು. ನಿನಗ್ ನನ್ ಮೇಲೆ ಪ್ರೀತಿ ಇದ್ರೆ ಈಗಿಂದ ಈಗ್ಲೇ ಊರೊಳಗಡೆ ಒಂದ್ ಶಿವನ್ ದೇವಸ್ಥಾನ ಇದೆಯಲ್ಲ, ಆ ಲಿಂಗದ ಮೇಲೆ ಇರೋ ಲಿಂಗದ ಹೂನ ಈಗಿಂದ ಈಗ್ಲೇ ತಗೊಂಬರ್ಬೇಕು.
ಲಿಂಗದೂನ ಈಗಿಂದೀಗ್ಲೇ ಅಲ್ಲಿ ಗಂಟ ನೀನ್ ಇಲ್ಲೇ ಇರ್ತೀಯ ಇರ್ತೀನಿ ಅದೇ ಪ್ರೀತಿ ಬೆಳಿಗ್ಗೆ ಗಂಟ ನೀನ್ ಇಲ್ಲೇ ಇರ್ತೀಯ ಅದೇ ಪ್ರೀತಿ ಒಂಟೆ ಹಾಯ್ ವಿಜಯ್ ಐಡಿಯಾ ಯಾವಾಗ ಬಂದೆ ಹೇಗಿದ್ಯಾ ಐ ಫೈನ್ ನಿಮ್ ಐ ಫೈನ್ ನಾನು ಎಷ್ಟೊಂದು ಲೆಟರ್ಸ್ ಬರೆದೆ ಒಂದಕ್ಕೂ ರಿಪ್ಲೈ ಇಲ್ಲ ಯಾಕೆ ಸಾರಿ ನಿರ್ಮಲಾ ನಮ್ ತಂದೆ ಜೊತೆ ಬಿಸ್ನೆಸ್ ಅಲ್ಲಿ ಬಿಸಿ ಆಗಿದ್ದೆ ಅದಕ್ಕೆ ಲೆಟರ್ ಬರೀಕಾಗ್ಲಿ ನೀನ್ ಬರ್ತೀಯಾ ಅಂತ ವೇಟ್ ಮಾಡಿ ನಂಗೆ ಸಾಕಾಗೋಯ್ತು ಈಗ ಬಂದಾಯ್ತಲ್ಲ ಡೋಂಟ್ ವರಿ ಹೋಗೋಣ ಎಲ್ಲಿಗೆ ನಾ ಹೇಳ್ತೀನಿ ಬಾ ಕುತ್ಕೋ ಇದ್ಯಾಕೆ ವಿಜಯ್ ಇಲ್ಲಿ ಕರ್ಕೊಂಡ್ ಬಂದೆ ಹೇಳ್ತೀನಿ ಹತ್ರ ಬಾ ವಿಜಯ್ ಯಾರಾದ್ರೂ ನೋಡಿದ್ರೆ ಯಾರು ನೋಡಿದ್ರೇನು ನಾವು ಲವರ್ಸ್ ಅದಕ್ಕೆಲ್ಲ ಹೆದರ್ಕೊಳಕ್ಕಾಗತ್ತಾ ಎಷ್ಟೇ ಆದ್ರೂ ನಾನು ಹೆಣ್ಣಲ್ವಾ ವಿಜಯ್ ಹೆದರಿಕೆ ಆಗದೆ ಇರತ್ತಾ ನೋಡು ಹೆಣ್ಣಾದ್ರೇನು ಗಂಡಾದ್ರೇನು ಲವ್ ಮಾಡಿದ್ಮೇಲೆ ಯಾರಿಗೂ ಕೇರ್ ಮಾಡಬಾರ್ದು ಗೊತ್ತಾಯ್ತಾ ವಿಜಯ್ ಆದಷ್ಟು ಬೇಗ ನಾವ್ ಮದ್ವೆ ಆಗ್ಬೇಕು ವಿಜಯ್ ಇಲ್ಲ ಅಂದ್ರೆ ನಮ್ಮಮ್ಮ ಆ ತಿಮ್ರಾಯಿನ್ ಜೊತೆ ನನ್ ಮದ್ವೆ ಮಾಡಿಸ್ಬಿಡ್ತಾಳೆ ಮದ್ವೆನಾ ಹಾ ಮದ್ವೆ ಅಂದ್ಮೇಲೆ ನೆನಪಿಗೆ ಬಂತು ನಿರ್ಮಲಾ ನೀನ್ ಮದ್ವೆ ಮಾಡ್ಕೊ ನನಗೆ ಬೇರೆ ಹುಡುಗಿ ಜೊತೆ ಮದ್ವೆ ಫಿಕ್ಸ್ ಆಗಿದೆ ತಲೆನೇ ಕೆಡ್ಸ್ಕೋಬೇಡ ಮದ್ವೆ ಆದ್ಮೇಲೂ ಇಬ್ರು ಇದೇ ರೀತಿ ಸೇರ್ತಾ ಇರೋಣ ಡೀಪಾಗಿ ಲವ್ ಮಾಡೋಣ ನನ್ನನ್ನ ಅಷ್ಟೊಂದು ದಡ್ಡ ಅಂತ ತಿಳ್ಕೊಂಡ್ಬಿಡ್ಬೇಡ ನಾನ್ ನಿನ್ ಮಾನ ಕಾಪಾಡಿದ್ದು ನನಗೆ ನಿನ್ ಮೇಲಿರೋ ವ್ಯಾಮೋಹದಿಂದಲ್ಲ ಒಂದು ಹೆಣ್ಣಿನ ಬಾಳು ಮಣ್ಣು ಆಗ್ಬಾರ್ದು ಅಂತಷ್ಟೇ ಒಂದು ಮಾತು ಮಾತ್ರ ಹೇಳ್ತೀನಿ ನೆನ್ಪಿಟ್ಕೋ ಹೆಣ್ಣಿಗೆ ಶೀಲನೇ ಮುಖ್ಯ ಬಾ ಮನೆಗೆ ಹೋಗೋಣ ಬಾ ದೇವ್ರೆ ನಾನು ವಿಜಯ್ನ ಮನ್ಸಾರ ಪ್ರೀತಿಸಿದ್ದೆ ಏನೆಲ್ಲ ಕನ್ಸುಗಳನ್ನ ಕಟ್ಕೊಂಡೆ ಆದ್ರೆ ಅವನು ನನಗ್ ಮೋಸ ಮಾಡ್ಬಿಟ್ಟ ನನ್ನನ್ನೇ ಸರ್ವಸ್ವ ಅನ್ಕೊಟ್ಟಿರೋ ತಿಮ್ಮನ್ನ ನಾನ್ ತಿರಸ್ಕರಿಸ್ಬಿಟ್ಟೆ ಅಂದ ಅಂತಸ್ತು ಮುಖ್ಯ ಅಲ್ಲ ನಿಜವಾದ ಪ್ರೀತಿ ಮುಖ್ಯ ಅದು ಅವನಲ್ಲಿದೆ
ಏಳೇಳು ಜನ್ಮಕ್ಕೂ ತಿಮ್ಮನೇ ನನ್ ಗಂಡನಾಗಿರ್ಬೇಕು. ಅವನ ಜೊತೆನ ನಾನ್ ಬಾಳ್ಬೇಕು. ತಿಮ್ಮ, ತಿಮ್ಮ, ತಿಮ್ರಾಯಿ, ನಾನ್ ತಪ್ಪು ಮಾಡಿದ್ದೀನಿ. ನಿನ್ ಮನ್ಸು ಒಳ್ಳೇದು ಅಂತ ನಂಗೆ ಗೊತ್ತು. ದಯವಿಟ್ಟು ನನ್ನ ಕ್ಷಮಿಸು. ನನಗ್ ಬದುಕು ಅನ್ನೋದಿದ್ರೆ ಅದು ನಿನ್ ಜೊತೆಲೆ. ನನ್ನ ಕ್ಷಮಿಸ್ತೀಯಾ ತಿಮ್ಮ? ನನ್ ನಿರ್ಮಲನೇ ನನ್ನೋಳಾದ್ಮೇಲೆ ಕ್ಷಮೆ ಆಗ್ಬೇಕು. ನಾನು ಯಾವತ್ತಿದ್ರು ನಿನ್ನ ತಿಮ್ಮ, ಅದಕ್ಕೆ ನಾನು ಆವತ್ತೇ ನಿಮ್ಮಲ್ಲಿ ಕೇಳಿದ್ದೆ, ನೀನ್ ತಿಮ್ರಾಯನ್ನೇ ಮದ್ವೆ ಆಗ್ಬೇಕು, ಹಾಗೆ ಆಗ್ತೀಯಾ ಅಂತ. ಆ ದೇವ್ರಿಗೆ ನನ್ ಕೂಗ್ ಮುಡ್ತು ಅಂತ ಕಾಣಿಸತ್ತೆ. ನೋಡಿ, ಅವರಿಬ್ರು ಎಷ್ಟು ಸಂತೋಷದಿಂದ ಕೈ ಕೈ ಇಟ್ಕೊಂಡು ಹೋಗ್ತಾ ಇದಾರೆ. ನೋಡು ವೆಂಕಟಲಕ್ಷ್ಮಿ, ಈ ಸಂತೋಷ ಹೀಗೆ ಇರ್ಬೇಕು ಅಂದ್ರೆ ನಾವಿಬ್ರು ಒಂದ್ ಕೆಲಸ ಮಾಡ್ಬೇಕು. ಏನಕ್ಕೆ? ಇವತ್ತೇ ನಿಮ್ಮ ಅಣ್ಣನಿಗೆ ಹೇಳಿ ನಾಳೆನೆ ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಹೋಗೋಣ. ಮಾರ್ಕಂಡೇಯ, ನೀವ್ ಹೋಗು, ಆಮೇಲೆ ಮಾತಾಡ್ಕೊಳ್ಳೋಣ. ಅಯ್ಯೋ ಇವನ್ ಮಗ ಮಚ್ಚಿಡ್ಕೊಂಡ್ ಬಂದ್ಬಿಟ್ಟವನಲ್ಲ. ಏನೋ ಇದು ಮಚ್ಚು? ಯಾಕೆ ಎಳ್ನೀರ್ ಕೊಚ್ಚಕ್ಕ? ಇಲ್ಲ, ನಿನ್ ತಲೆ ಕೊಚ್ಚಕ್ಕ. ಏನು ಆಯ್ತು ನಿನ್ಗೆ? ಏನಾಯ್ತು ಅಂತ ಕೇಳ್ತೀಯಾ? ನಿರ್ಮಲನ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಕಮಿಷನ್ ಬೇರೆ ತಗೊಂಡು ಅದೇ ಸೆಟಪ್ ಮಾಡ್ತಾ ಇದ್ದೀನಪ್ಪ. ನಿನ್ ಕೆಲ್ಸಕ್ಕೆ ಓಡಾಡ್ತಾ ಇದ್ದೀನಿ. ಮಾರ್ಕಂಡಯ್ಯ, ನಿನ್ನ ಛತ್ರಿ ಬುದ್ಧಿ ನನ್ನ ಹತ್ರ ತೋರಿಸ್ಬೇಡ. ಈ ಬೈರನ್ ಸಾವಾಸ ಏನು ಅಂತ ನಿನಗೆ ಗೊತ್ತಿಲ್ಲ. ಬೈರ, ಮೊದ್ಲಿ ಮಚ್ಚಿನ ಪಕ್ಕಕ್ಕಿಡು. ಅಲ್ಲಯ್ಯ, ನಿನ್ಗೆ ಏನಾಗೋಯ್ತು ಅಂತ ಹಿಂಗ್ ಹಾರಾಡ್ತಿದ್ಯಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಏನಾಯ್ತು ಏನಾಯ್ತು ಅಂತ ಬಡ್ಕೋತಿದ್ಯಲ್ಲ. ಆ ನಿರ್ಮಲ ತಿಮ್ರಾಯ್ ಜೊತೆ ತಪ್ಕೊಂಡು ಹಾಡು ಹೇಳ್ತಿದ್ದಾಳೆ, ನಿಶ್ಚಿತಾರ್ಥ ಬೇರೆ ಮಾಡ್ಕೋತಿದ್ದಾಳೆ. ನೋಡು, ಇಷ್ಟನಾ ಬಿಡು. ನೋಡು, ಈ ಮಾರ್ಕಂಡೇನಿಗೆ ತಾಳಿ ಕಟ್ಸೋದು ಗೊತ್ತು, ತಾಳಿ ಕೀಳ್ಸೋದು ಗೊತ್ತು. ಈ ಎರಡೂ ವ್ಯವಹಾರ ಗೊತ್ತಿರೋದ್ರಿಂದಲೇ ನಾನು ಈ ಕೆಲಸ ಮಾಡ್ತಾ ಇರೋದು. ಈಗ ನೀನ್ಗೆ ಏನಾಗ್ಬೇಕು ಹೇಳು? ಕಿತ್ತಾಗ್ತೀಯೋ ಹೊತ್ತಾಗ್ತೀಯೋ ಅದ್ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಿರ್ಮಲನ್ ಜೊತೆ ನಾನು ಮದುವೆ ಮಾಡಿಸ್ಬೇಕು. ಇದೇನಾದ್ರೂ ನಡಿಲಿಲ್ಲ ಅಂತಂದ್ರೆ ನಿನ್ನ ತಲೆ ತೆಗೆದು ಗೊಬ್ಬರದ ಗುಂಡಿಲಿ ಹೂತಾಕ್ಬಿಡ್ತೀನಿ. ನೋಡ, ನಾನು ಅಲ್ಲಿವರೆಗೂ ಬಿಡೋದಿಲ್ಲ. ನೋಡು, ನಿನಗೂ ನಿರ್ಮಲನ್ಗೂ ಮದುವೆ ಆಯ್ತು ಅಂತ ತಿಳ್ಕೊ. ಆಯ್ತು ಅಂತ ಇಟ್ಕೊಳ್ಳೋದು ಬೇಕಾಗಿಲ್ಲ. ನಿರ್ಮಲನ್ ಜೊತೆ ಮದುವೆ ಮಾಡಿಸೋ ಜವಾಬ್ದಾರಿ ನಿಂದು. ಮಾಡಿಸ್ತೀನಯ್ಯ, ಖಂಡಿತ ಮಾಡಿಸ್ತೀನಿ. ನೋಡು, ಅಲ್ಲಿ ನಿಶ್ಚಿತಾರ್ಥ ನಡೆಯೋದಿಲ್ಲ. ಅದು ನಡಿಕೂಡ್ದು, ನಡೆಯೋದೇ ಇಲ್ಲ. ಇನ್ನೇನು ನಿನ್ ಸಮಾಧಾನ ತಾನೆ? ನಿನ್ ಕೋಪನ ತಣ್ಣಗಾಯ್ತಲ್ಲ, ನನ್ನ ಕೈ ಸ್ವಲ್ಪ ಬೆಚ್ಚಿಗೆ ಮಾಡಿದ. ಬೇಡ ಬಿಡು. ಅದೇ 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 ಕಮಿಷನ್. ಈಗಾಗಲೇ ನಾನು ಕೊಟ್ಟಿರೋ ಕಮಿಷನ್ 3 ಮದುವೆಗಾಗಿ ಮಿಕ್ಕಿರುತ್ತೆ. ಅದು ಮದುವೆಗೆ, ಇದಕ್ ನಿಶ್ಚಿತಾರ್ಥ ನಿಲ್ಸಕ್ಕೆ. ಅದು ನಿಲ್ಸಯ್ಯ, ಹೋಗು. ಯಾಕೋ ನನ್ನ ಟೈಮೇ ಸರಿಯಾಗಿಲ್ಲ. ಆ ತಿಮ್ಮರಾಯಿ ನಿರ್ಮಲನ್ನ ಹೇಗೆ ಮದುವೆ ಆಗ್ತಾನೆ ಅಂತ ನಾನು ನೋಡ್ತೀನಿ. ಏನ್ರಿ, ಎಷ್ಟೊತ್ತಾಯ್ತು? ಎಲ್ಲೋದವನು? ಪುರೋಹಿತರನ್ ಕರ್ಕಮ್ಮ ಅಂತ ಹೇಳಿ ಕಳ್ಸಿದ್ದೆ. ಯಾವ ಮರಕ್ ಕತ್ಬಿಟ್ಟು ನಾ ಕೋತೀನಿ ನನ್ನ ಮಗ. ಬಂದ ನೋಡಿ. ಬಾರ್ಲಾ ಬಾ. ಯಾಕ್ಲಾ ಇಷ್ಟೊಂತಡ? ಎಲ್ಲಿಗ್ಲಾ ಹೋಗಿದ್ದೆ? ಪುರೋಹಿತ ಎಲ್ಲಿಲ್ಲ? ಪುರೋಹಿತರು ಅಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ, ಆಸ್ಮಿಕ್ ಹೋಗಿದ್ದಾರೆ. ಸರಿ, ಅವನ್ಗೆ ಹಾರ್ಟ್ ಅಟ್ಯಾಕ್ ಆಗಿಲ್ವಲ್ಲ? ನಮ್ಮಲ್ಲೇ ಮಾತುಕತೆ ಆಗಿದೆ ಅಂದ್ಮೇಲೆ ಪುರೋಹಿತ ಯಾತಿಗ್ ಬೇಕು? ಬರವಾ, ತಾಂಬೂಲ ಬದಲಾಯಿಸ್ಕೊಂಬಡವ. ಆಯ್ತು ಅಣ್ಣ. ಹರಿಮಾಕ್ತ ಮಡಿದಂಗ ಆಯ್ತದೆ. ಅಪ್ಪ, ಯಾಕ್ಲಾ ಮದಿದಾಗ ನಿಂದೇನ್ಲ ಕೊಸ್ರು? ಈ ನಿಶ್ಚಿತಾರ್ಥ ನಡೆಯಲ್ಲ. ಏನ್ ಹೇಳ್ತಾ ಇದ್ಯಾ ನೀನು? ಅದನ್ನೇ ಹೇಳ್ತಾ ಇದ್ದೀನಿ, ಈ ನಿಶ್ಚಿತಾರ್ಥ ನಡೆಯಲ್ಲ ಅಂತ ಹೇಳ್ತಿದ್ದೀನಿ. ಅದೇ ಯಾಕೆ ಅಂತ? ಯಾಕೆಂದ್ರೆ ಈ ಮದುವೆ ನನ್ಗೆ ಇಷ್ಟ ಇಲ್ಲ, ಈ ನಿಶ್ಚಿತಾರ್ಥ ಇಷ್ಟ ಇಲ್ಲ. ಅದಕ್ಕೆ ಅಣ್ಣ, ಏನೇನ ಇದು? ನಮ್ ತವ್ರ ಮನೆ ಜೊತೆ ಸಂಬಂಧ ಬೆಳೆಸ್ತೀನಿ ಅಂತ ಎಷ್ಟ್ ಸಂತೋಷವಾಗಿದ್ದೆ. ಈಗ ತಿಮ್ರಾಯಿ ಏನೇನೋ ಹೇಳ್ತಾ ಇದ್ದಾನೆ. ಏನು ಇದು ಹುಚ್ಚಾಟ? ತಮಾಷೆ ಮಾಡ್ತಿದ್ಯೇನಾ? ತಮಾಷೆ ಮಾಡ್ತಿರೋದು ನಾನಲ್ಲಮ್ಮ, ನೀವು. ಏನ್ಲ ಬಗಳ್ತಾ ಇದ್ಯಾ? ಅದನ್ನೇ ಬಗಳ್ತಾ ಇದ್ದೀನಿ. ಈ ನಿಶ್ಚಿತಾರ್ಥ ನನ್ಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಈ ನಿಶ್ಚಿತಾರ್ಥ ನಡೆಯಲ್ಲ. ಯಾಕ್ಲ ನಡೆಯಕಿಲ್ಲ? ಯಾಕೆಂದ್ರೆ ನನ್ಗೆ ಇಷ್ಟ ಇಲ್ಲ, ನಡೆಯಲ್ಲ. ತಿಮ್ಮ, ನಾನ್ ನಿಂಗೆ ಅವಮಾನ ಮಾಡಿರ್ಬೋದು, ನಿನ್ ಜೊತೆ ತಪ್ಪಾಗಿ ನಡ್ಕೊಂಡಿರ್ಬೋದು. ಆ ತಪ್ಪನ್ನೆಲ್ಲ ತಿದ್ಕೊಂಡಿದ್ದೀನಿ ತಿಮ್ಮ. ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಾನ್ ಮದುವೆ ಅನ್ನೋದಾದ್ರೆ ಅದು ನಿನ್ ಜೊತೆಲೆ. ಮದುವೆನಾ?
ಮದುವೆನೂ ಇಲ್ಲ ಗಿದುವೆನೂ ಇಲ್ಲ. ಹಾಗಾದ್ರೆ ನನ್ ಮೇಲೆ ಸೇಡ್ ತಿರ್ಸ್ಕೊತಾ ಇದ್ಯಾ? ಸೇಡು ಅಂತಾನೆ ತಿಳ್ಕೊ, ಏನು ಬೇಕಾದ್ರೂ ತಿಳ್ಕೊ, ಅದು ನಿನ್ನ ಹಣೆ ಬರಹ. ಓ ಇದೇನ ಬೆಂಗಳೂರು? ಇಲ್ಲ ಮಂಗಳೂರು. ಬೇಗ ನಿಲಿಯಯ್ಯ, ಇಳಿ. ನಡಿ 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 ನಡಿ. ಆ ಕಂಡಕ್ಟರ್ ಟಾಟಾ ಬೈ ಬೈ. ಬೈ ಬೈ. ತಿಮ್ಮ ಬೇಗ ನಡಿಯೋ, ನಡಿ. ತಿಮ್ಮರಾಯೇ, ಬಾಬಾ ಬಾಬಾ ಬಾ ನೋಡು, ಇದೇ ನನ್ ರೂಮು. ಅಲ್ಲ, ಇಷ್ಟೊಂದು ಕಮಿಷನ್ ತಗೊಂತ ಒಂದು ಒಳ್ಳೆ ಮನೆ ಕಟ್ಸ್ಕೊಳಕ್ ಆಗ್ಲಿಲ್ವಾ? ಅಯ್ಯೋ, ಮದುವೆ ಆಗಿದ್ರೆ ತಾನೇ ಮನೆ ಕಟ್ಸ್ಕೊಳಕ್ಕೆ. ಏನ್ ಮಾಡೋದು, ಬೇರೆಯವ್ರಿಗೆ ಮಾಡ್ಸೋದೇ ಆಗುತ್ತೆ ನಿನ್ ಜೀವನ. ಏನ್ ಮಾಡೋದು ಹೇಳು, ಎಲ್ಲ ಬೇರೆಯವ್ರಿಗೆ ಮಾಡ್ತೀನಿ, ನನಗ್ ಮಾಡ್ಕೊಳಕ್ ಟೈಮೇ ಇಲ್ಲ. ಅಲ್ಲ, ಮೊದಲು ನನ್ ತಲೆ ತಿಂತಾ ಇರೋ ಪ್ರಶ್ನೆಗೆ ಉತ್ತರ ಹೇಳು. ಯಾವ ಪ್ರಶ್ನೆ? ಯಾವ ಪ್ರಶ್ನೆನಾ? ನಿಶ್ಚಿತಾರ್ಥನ ನಿಲ್ಲಿಸ್ಬಿಟ್ಟು ಬಂದಲ್ಲ ಆ ಪ್ರಶ್ನೆ. ಅಲ್ಲ ಕಣಯ್ಯ, ಬಸ್ ಹತ್ತದಾಗ ಹೇಳ್ತೀನಿ ಅಂದೆ, ಬಸ್ ಇಳ್ದಾಗ ಹೇಳ್ತೀನಿ ಅಂತಂದೆ, ರೂಮ್ ಹೋದ್ಮೇಲೆ ಹೇಳ್ತೀನಿ ಅಂದೆ, ಈಗ ರೂಮ್ ಬಂದಾಯ್ತಲ್ಲ ಹೇಳು. ಅಲ್ಲ, ಅಷ್ಟು ಒಳ್ಳೆ ಹುಡುಗಿ ಆ ನಿರ್ಮಲ ನಿನ್ನೇ ಕಟ್ಕೊಬೇಕು ಅಂತ ಇದ್ಲು. ನೀನು ನಿಶ್ಚಿತಾರ್ಥದ ತನಕ ಸೆಟಪ್ ಮಾಡ್ದೆ, ಇನ್ನೇನು ತಾಂಬೂಲ ಬದಲಾಯಿಸ್ಕೊಳ್ಬೇಕು ಅನ್ನೋಷ್ಟ್ರಲ್ಲಿ ನಿಶ್ಚಿತಾರ್ಥನ ನಿಲ್ಲಿಸಿ ನನ್ನನ್ನು ಇಲ್ಲಿಗೆ ಎಳ್ಕೊಂಡು ಬಂದ್ಬಿಟ್ಟೆ. ಚಡ್ಡಿ ಬಿಚ್ಚಾಕಿ ಪ್ಯಾಂಟ್ ಏರಿಸ್ಕೊಂಡ್ಬಿಟ್ಟೆ. ಅಂತದೇನೇ ಕಾರಣ? ನೋಡು ಮಾರ್ಕಂಡಯ್ಯ, ನಾನು ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಅದಕ್ಕೆ ಟೈಮ್ ಬರುತ್ತೆ, ಟೈಮ್ ಬಂದಾಗ ಹೇಳ್ತೀನಿ. ಈಗ ಟೈಮ್ ಸಿಕ್ಕೈತಲ್ಲ, ಈಗ ಹೇಳು ಉತ್ತರನ. ಈಗ ಹೇಳಿದ್ರೆ ಕೆಲಸ ಕೆಟ್ಟೋಗುತ್ತೆ. ಏನ್ ಕೆಟ್ಟೋಗುತ್ತೆ? ಮದುವೆ ಕೆಲಸ. ಆಗ್ಲೇ ಆ ಮದುವೆ ಕೆಡಿಸಿ ಇಟ್ಟಿದ್ಯಲ್ಲ. ಆ ಮದುವೆ ಅಲ್ಲ, ಇನ್ಯಾವ ಮದುವೆ? ಈಗ ಅರ್ಜೆಂಟಾಗಿ ಒಂದ್ ಮದುವೆ ಆಗ್ಬೇಕು. ಯಾರಿಗೆ? ನನಗೆ. ನಿನ್ಗ? ನೀನೇನೆ ತಲೆಗಿಲ್ಲ ಕೆಟ್ಟೈತಾನೆ? ಅಲ್ಲಯ್ಯ, ಅಷ್ಟು ಸುಂದರವಾದ ಹುಡುಗಿನ ಬಿಟ್ಬಿಟ್ಟು ನೀನು ಇಲ್ಲಿ ಬಂದು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ಇದೆಯಲ್ಲ, ನಿನ್ಗೆ ತಲೆಗಿಲ್ಲ ನೆಟ್ಗಿದ್ಯಾನ? ಅವಳ ಕತೆ ನನಗೆ ಬೇಡ, ಅವಳನ್ನ ಬಿಟ್ಟಾಕೋ. ನಾನು ಗಂಡ್ಸು, ಒಂದಲ್ಲ ಎರಡಲ್ಲ 100 ಮದುವೆ ಆಗ್ತೀನಿ. ನನಗೆ ಈಗಲೇ ಅರ್ಜೆಂಟಾಗಿ ಮದುವೆ ಆಗ್ಬೇಕು. ನಿನ್ನ ಕಮಿಷನ್ ಬೇಕು, ಬೇಗ ರೆಡಿ ಮಾಡು. ಅಯ್ಯೋ ಅಯ್ಯೋ, ಈ ಕಮಿಷನ್ ವಿಷಯ ಹೇಳಿ ಹೇಳಿ ನಾನು ಕಮಿಟ್ ಮಾಡಿಸ್ತಾ ಇದೆಯಲ್ಲ. ಹೋಗ್ಲಿ ಬಿಡು, ಆ ಮದುವೆ ನಿಂತಿದ್ದು ಒಳ್ಳೇದೇ ಆಯ್ತು. ಇಲ್ಲಿ ನೋಡು, ಒಂದಲ್ಲ ಅಂತ 10 ತುಡಿಯನ್ನು ತೋರಿಸ್ತೀನಿ, ನೀನ್ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋ. ಆಮೇಲೆ ನನಗೆ ಹಳೆ ಬಾಕಿ ಎಲ್ಲ ಬರ್ಬೇಕು, ನಾನು ಕಲೆಕ್ಷನ್ ಮಾಡ್ಕೊಂಡ್ ಬರ್ತೀನಿ. ನೀ ಆರಾಮಾಗಿ ರೆಸ್ಟ್ ತಗೋ. ಬರ್ಲಾ? ಬರ್ತಾ 4 ಹುಡುಗಿರ್ ಕರ್ಕೊಂಡ್ ಬಂದ್ಬಿಡು. ನಾನು ವೃತ್ತಿನೇ ಬದಲಾಯಿಸ್ತಾ ಇದ್ದಿಲ್ಲ. ನೋಡಕಪ್ಪ ನನ್ ಮದ್ವೆಗೆ. ಹಂಗಂದ ಸರಿ, ಬರ್ಲಾ? ಬೇಗ ಬಂದ್ಬಿಡು. ಮೈ ಮೊಳೆ ಎಲ್ಲ ಮುರ್ದಾಕ್ಬಿಡ್ಲಲ್ಲಪ್ಪ. ಆನೆ ಇರುವೆ ಜೊತೆ ಗೋರಿಲೆ ಜಿಂಕೆ ಜೊತೆ ಸರ್ಸಾಡ್ದಂಗ ಆಯ್ತಲ್ಲಪ್ಪ. ಅಯ್ಯೋ ಅಮ್ಮ, ಅಯ್ಯೋ ಅಪ್ಪ. ಕೃಷ್ಣ, ಫಸ್ಟ್ ನೈಟ್ ಎಲ್ಲ ಚೆನ್ನಾಗಾಯ್ತಾ? ನನ್ನಕ್ಕ ಮನ್ಸಾರೆ ನಕ್ಕಿದ್ದು ಇದೇ ಮೊದಲನೇ ಸಲ. ಇದೇ ಕೊನೆ ಸಲ ಅನ್ಕೋ. ಯಾಕೆ? ಇನ್ನೇನ್ ಎಲ್ಲ ಆಯ್ತಲ್ಲ, ಮದ್ವೆ ಆಗಿದ್ದಾಯ್ತು, ಮಲಗಿದ್ದಾಯ್ತು, ಎದ್ದಿದ್ದಾಯ್ತು, ಬಿದ್ದಿದ್ದಾಯ್ತು. ಇನ್ನು ನಮ್ಮಿಬ್ಬರ ಮದ್ವೆ ಯಾವಾಗ ಮಾಡ್ಕೋತೀಯ ಮದ್ವೆ? ಆಮೇಲೆ ತೆಂಗಿನ ತೋಟ ಬಂಗಾರ ಎಲ್ಲ ಯಾವಾಗ ಕೊಡ್ತೀಯ? ನಾನು ನಿನ್ನ ಮದ್ವೆ ಮಾಡ್ಕೋಬೇಕಾ? ಅದು ಸಾಧ್ಯ ಇಲ್ಲ ಬಿಡು. ಯಾಕೆ? ನನ್ನಕ್ಕ ನಗ್ನಗ್ತಾ ಓಡಾಡ್ಕೊಂಡಿರೋದು ಇದೇ ಮೊದಲೇ ಸಲ. ಅವಳು ಯಾವಾಗ್ಲೂ ಹೀಗೆ ಇರ್ಲಿ. ನಾನ್ ನಿನ್ನ ಮದ್ವೆ ಆಗಿ ಅವಳು ದುಃಖ ಕೊಡೋದಿಲ್ಲ. ಮತ್ತೆ ಅವಳು ಮದ್ವೆ ಆದ್ಮೇಲೆ ಗದ್ದೆ ತೋಟದ ಪತ್ರ ಬಂಗಾರ ಎಲ್ಲ ತಗೊಂಡು ಸಿಟಿಗೆ ಒಡಗಣ ಅಂತ ಹೇಳಿದ್ದೆ. ಇದಕ್ಕೆ ಸಮಾಜ ಒಪ್ಪಲ್ಲ ಕೃಷ್ಣ. ಒಂದ್ಸಲ ಮುದ್ರೆ ಹೊಡೆದಿರೋ ಸ್ಟ್ಯಾಂಪ್ ಮೇಲೆ ಮತ್ತೆ ಮುದ್ರೆ ಹೊಡಿತಾರ? ನೀನು ಇಲ್ಲ, ಗದ್ದೆ ತೋಟನೂ ಇಲ್ಲ, ಬಂಗಾರನೂ ಇಲ್ಲ. ನಿನ್ನಲ್ಲೇ ತೆಂಗಿನ ತೋಟ ಬಂಗಾರ ಸಿಗ್ಬೋದು, ಆದ್ರೆ ಒಂದ್ ಕಂಡೀಷನ್. ಏನು? ನೀನು ನಮ್ಮ ಅಕ್ಕನ ಮಗುಗೆ ತಂದೆ ಆದಾಗ ಮಾತ್ರ. ಅಂದ್ರೆ ನಾನು ಈ ಗೋರಿಲೆ ಜೊತೆ ಸಂಸಾರ ಮಾಡದ? ಅಯ್ಯಪ್ಪ,
ತಲೆ ಮರೆಸ್ಕೊಂಡು ದೇಶ ಹತ್ರ ಹೊರಟ್ಬಿಡ್ತೀನಿ ಬೇಕಾದ್ರೆ. ಅಯ್ಯೋ ಗೊರಿಲ್ಲ ಚಿಂಪಾಂಜಿ ಕೊಡ್ತೀನಿ ಕೈ. ಯಾವ ಹುಡುಗಿನೂ ಸೆಟಪ್ ಆಗ್ತಾ ಇಲ್ವೇ? ಅಯ್ಯೋ ಯಾವ ತಿಮ್ರಯ್ಯ ಎಲ್ಲ ಯಾವ ಹೋಗ್ಬಿಟ್ಟಿದೆ ನೀನು? ಚೆನ್ನಾಗಿದ್ಯಪ್ಪ. ನನ್ ಬಿಟ್ಬಿಟ್ಟು ಹೋಗ್ಬಿಟ್ಟು ನನ್ನೇ ಕೇಳ್ತಾ ಇದ್ಯಾ? ಓ ಏನ್ ಮಾಡೋದು, 3 ಮದುವೆ ಒಪ್ಕೊಂಡ್ಬಿಟ್ಟಿದ್ನಾ? ಯಾಗೋಯ್ತು? ಪರದಾಟ ಅಲ್ಲಿ ಇಲ್ಲಿ ಎಲ್ಲ ಸೆಟಪ್ ಮಾಡಿ ಹೆಂಗ ಮದುವೆ ಮುಗಿಸಿದ್ದಾಯ್ತು. ಏನಪ್ಪ ಈಗ ನನ್ ಕೆಲ್ಸ ಏನ್ ಮಾಡ್ದಪ್ಪ? ಯಾವ ಕೆಲ್ಸ? ಯಾವ ಕೆಲ್ಸ? ಮದುವೆ ಕೆಲ್ಸ. ಓ ನೋಡು ಅದಕ್ಕೆ ಬೇಕಾದಷ್ಟು ಫೋಟೋ ತಂದಿದ್ದೀನಿ. ಯಾವ ಹುಡುಗಿ ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೋ. ನೋಡು ಏನ್ ಫೋಟೋ ತಾಳಿ ಕಟ್ಲಾ? ಹುಡುಗಿರನ್ ತೋರ್ಸಿ ಸ್ವಾಮಿ. ಓಹೋ ಇವನ್ ಯಾಕೋ ಬಹಳ ಅರ್ಜೆಂಟ್ ಆಗವನೆ. ನೋಡಪ್ಪ ತಿಮ್ರಾಯಿ, ಹೋಗಿ ಸ್ನಾನ ಗಿನ ಮಾಡ್ಕೊಂಡು ರೆಡಿ ಆಗು. ದೇವಸ್ಥಾನಕ್ಕೆ ಹೋಗಿ ಒಂದ್ ನಮಸ್ಕಾರ ಹಾಕ್ಬಿಟ್ಟು ಆಮೇಲೆ ಶುರು ಹಚ್ಕೊಂಡ್ಬಿಡೋಣ. ಹಚ್ಕೊಂಡ್ಬಿಡೋಣ. ನಡಿ. ಇನ್ನು ಮಕ್ ಮಂಗಳಾರತಿ ಎತ್ತ ಕಾಸ್ ಕೊಡಕ್ ಹೋಗ್ತಾ ಇಲ್ದಲೆ ಕಾಲ ಚಪ್ಪಲಿ ಹಾಕ್ರ ಇಟ್ಕೊಂತೀರಾ? ಮರ್ಯಾಗಿದ ಕೊಡ ಕಾಸ್ನ ಜನ ತಿಳಿಸ್ಬಿಟ್ಟು ಅಲ್ಲಿ ಇಕ್ಕೋದ್ ಕಲೆ. ಏನ್ ಹಂಗೆ ಸಿತ್ಯಾ? ನಿನಗೆ ಇದ್ರಲ್ಲಿ ಹಾಕ್ಬಾರ್ದು, ಇದನ್ ತಗೊಂಡ್ ಹಾಕ್ಬೇಕು. ಅಲ್ಕ ನನ್ ಮಕ್ಳು. ಇದು ನನ್ ಶೂಸ್, ಇದು ದುಡ್ಡು. ಅಯ್ಯೋ ಬೇಡಪ್ಪ, ಮೊದ್ಲು ಒಳಗೋಗಿ ದೇವ್ರ ದರ್ಶನ ಮಾಡ್ಕೊಂಬ, ಆಮೇಲೆ ಕೊಟ್ರಾಯ್ತು ಕಾಸ್ನ. ಅಯ್ಯೋ ಬೇಡಮ್ಮ, ನಿಮ್ ಮೊದ್ಲೇ ಛತ್ರಿ ಅಲ್ಲ, ಛತ್ರಿ ಕಾಲ್ ಹಾಕಿ ಎಳೆದು ದುಡ್ಡು ಕಿತ್ಕೊಳ್ಳೋದು ಯಾಕೆ? ನಿಂದೆಲ್ಲಯ್ಯ, ನನ್ ಕಾಲಕ್ಕೆ ಚಪ್ಲಿನೇ ಇಲ್ಲ. ಮನೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟು ಹೌದೌದು. ದುಡ್ಡು ಖರ್ಚಾಯ್ತದೆ ಅಲ್ವಾ ಮತ್ತೆ? ಬಾರಿ ದೊಡ್ಡ ಗುಣ. ಮಂಗಳಾರತಿಗೆ ಕಾಸು ಐತೆ ಇಲ್ವಾ? ಮಂಗಳಾರತಿ ಕಾಸು ಇಸ್ಕೋಬೇಕು. ಅದಕ್ಕೆ ನಾನ್ ಕೊಡ್ತೀನಿ. ಇದ್ರಲ್ ಮೇಲೆ ಹುಷಾರು ನೋಡ್ಕೊಳ್ಳಿ. ನಡಿಯಪ್ಪ. ನಿನ್ನಂತ ಚಪ್ಪರ್ ನನ್ನ ಮಕ್ಕಳನ್ನ ನಾನು ಸರ್ವಿಸ್ ಅಲ್ಲಿ ಎಷ್ಟು ಜನ ನೋಡಿದೀನಿ ಗೊತ್ತಾ? ಆಹಾ ತೋರ್ಸ್ಬಿಟ್ಟಲ್ಲ ನಿನ್ನ ಕಚಡ ಬುದ್ಧಿನ. ಅವನು ನನಗ್ ಮೋಸ ಮಾಡ್ದ, ನೀನು ಆ ದೇವ್ರಿಗೆ ಮೋಸ ಮಾಡ್ತಿದ್ಯಾ? ರಬ್ಬ ಅಂತ ಇಕ್ಕರ ಮಕ್ಕಳ ಕಿತ್ಕೊಂಡು ಹೋಗ್ತದೆ ನೋಡು. ನನ್ನ ಮಕ್ಕಳ್ರ ಈ ಛತ್ರಿ, ನಿಮ್ಮಂತ ಛತ್ರಿ ನನ್ನ ಮಕ್ಕಳ ಸುಮ್ನೆ ಬಿಡಲ್ಲ ಕಣ್ರ. ಇಲ್ಲೋಡು, ಈ ಚಪ್ಪಲಿ ನೀನೇನಾರು ಹಂಗೆ ಕತ್ಕೊಂಡು ಮನಸ್ಸು ಮಾಡಿದ್ರೆ ಅವ್ನ ಹಂಗೆ ಬಿಟ್ಟಿದೀನಿ. ಇಲ್ಲೋಡು ನಿನ್ನ, ಇಲ್ಲೋಡು ಈ ಬಟ್ಟೆ ಎಲ್ಲ ಬಿಚ್ಬಿಟ್ಟು ಬೆಟ್ಲೆ ಮಾಡ್ಬಿಡ್ತೀನಿ. ಅವ್ನ್ ದುಡ್ಡು ನಾನೇ ಕೊಡ್ತೀನಿ. ಕಚ್ಚಡ ನನ್ನ ಮಗನೇ, ನನ್ ಮಾನ ಮರದೆಲ್ಲ ತೆಗೆದ್ಬಿಟ್ಟಲ್ಲ. ಎದ್ದಳ ಮೇಲೆ. ನಮಸ್ಕಾರ ತಾಯಿ. ಅಪ್ಪ ಗಣೇಶ, ತಲೆ ಇದ್ದವ್ರಿಗೆ, ತಲೆ ಇಲ್ದೇ ಇರೋರಿಗೆ, ಕಿವುಡ್ರಿಗೆ, ಮೂಗರಿಗೆ, ಕುರುಡರಿಗೆ, ಕುಂಟ್ರಿಗೆ, ಬಡವರಿಗೆ, ಸಾಹುಕಾರರಿಗೆ, ಎಂತೆಂತವ್ರಿಗೆಲ್ಲ ಹೆಣ್ಣು ಹುಡುಕಿ ಮದುವೆ ಮಾಡಿಸಿದೀನಿ. ಆದ್ರೆ ಈ ತಿಮ್ರಾಯಿಗೆ ಒಂದು ಹೆಣ್ಣು ಹುಡುಕಿ ನನ್ನ ಕೈಯಿಂದ ಮದುವೆ ಮಾಡ್ಸಕ್ ಆಗ್ಲಿಲ್ವೇ? ಅಪ್ಪ ಗಣೇಶ, ಇದಕ್ ನೀನೇ ಒಂದ್ ದಾರಿ ತೋರಿಸ್ಬೇಕು. ನನಗ್ ಬರೋ ಕಮಿಷನ್ ಅಲ್ಲಿ 50% ನಿನಗೆ ಹಾಕ್ಬಿಡ್ತೀನಪ್ಪ. ನನಗೆ ಎಂತ ಹುಡುಗಿ ಬೇಕು ಅಂತ ನಿನಗೆ ಗೊತ್ತು. ಅಮ್ಮ ತಾಯಿ ಕರುಣಾಮಯಿ, ಅದೇ ತರ ಹುಡುಗಿನ ನನಗೆ ಫಿಕ್ಸ್ ಮಾಡಮ್ಮ. ಈ ನನ್ನ ಮಗ ಮಾರ್ಕಂಡೇಯನ್ ಕೊಡೋ ಕಮಿಷನ್ ಪೂರ್ತಿ ನೀನು ಉಂಡಿಗೆ ಹಾಕ್ಬಿಡ್ತೀನಿ. ನನ್ನ ಕಮಿಷನ್ಗೆ ಕತ್ರಿ ಬೀಳ್ತಾ ಇದೆಯಲ್ಲ ದೇವ್ರೆ, ನೀನೇ ಇದಕ್ಕೊಂದ್ ದಾರಿ ತೋರಿಸ್ಬೇಕಪ್ಪ. ನಿನಗಿದು ನ್ಯಾಯನ? ನನ್ ತಂಗಿ ಏನ್ ಕೇಳ್ಕೊಂಡ್ಲು? ಒಂದೇ ಒಂದ್ ತಾಳಿ ಭಾಗ್ಯ. ಹುಡುಗ ಒಳ್ಳೆಯವನೋ ಕೆಟ್ಟವನು, ಕುರುಡ್ನೋ ಕುಂಟೋ, ತನ್ನ ಬಾಡಿಗೆ ಒಬ್ಬ ಹುಡುಗ ಸಿಗಲಿ ಅಂತ ದಿನ ಕೊರಗಿ ಕೊರಗಿ ಇವತ್ತು ಸಾಯೋ ಸ್ಥಿತಿಯಲ್ಲಿದ್ದಾಳೆ. ಓ ದೇವ್ರೆ, ಸುಮಂಗಲಿಯಾಗಿ ಸಾಯ್ಬೇಕಾದ್ರೆ ನನ್ನ ತಂಗಿನ ಅಮಂಗಲಿಯಾಗಿ ಸಾಯಿಸ್ತಾ ಇದ್ದೀನಪ್ಪ. ಇಲ್ಲ, ಖಂಡಿತ ಇಲ್ಲ. ನಿನ್ನ ತಂಗಿ ಸುಮಂಗಲಿಯಾಗಿ ಸಾಯ್ತಾಳೆ. ಯಾರು ನೀವು? ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯವನ್ನು ನೀಡಲು ಬಂದಿರುವ ತಿಮ್ಮರಾಯಿ. ನನ್ ತಂಗಿಗ? ಅದಕ್ಕೆ ನಿಮ್ ತಂಗಿ ಸಾಯಕ್ಕೆ ಮುಂಚೆ ನಿನ್ ಕೈಯಿಂದ ಅಕ್ಷತೆ ಕಳ್ಳ ಹಾಕ್ಬಿಡು. ನನ್ ದೇವ್ರೆ. ತಡಿಯೋ ತಿಮ್ರ, ಏನು ನಿನ್ ಅವಾಂತರ? ಅಯ್ಯೋ, ಇದು ಅನಂತನ ಅವಾಂತರ ಅಲ್ಲ, ಈ ತಿಮ್ಮರಾಯಿಯ ತಿರುಮಂತ್ರ. ನಿಂತ್ಕೊಳ್ಳ ಅಮ್ಮ ತಾಯಿ, ಏನಿದು ನೀನು ಲೀಲೆ? ಬನ್ನಿ ಸರ್, ಬನ್ನಿ. ಎಲ್ಲಿ ಅಮ್ಮ ರೇಖಾ, ರೇಖಾ ಇಲ್ಲಿ ನೋಡಮ್ಮ, ನಿನಗೆ ತಾಳಿ ಕಟ್ಟಕ್ ಬಂದಿದೆ ಕಣಮ್ಮ. ಅಣ್ಣ, ನನ್ನ ಮದ್ವೆ ನೀನು? ಹೌದಮ್ಮ, ನಿನಗೆ ಕಣಮ್ಮ ಮದ್ವೆ. ಇಲ್ಲಿ ಇದಾರೆ ನೋಡಮ್ಮ. ಸರ್, ಇವಳೇ ಸರ್ ನನ್ನ ತಂಗಿ. ಬೇಗ ತಾಳಿ ಕಟ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ಸರ್, ಪುಣ್ಯ ಕಟ್ಕೊಳ್ಳಿ ಸರ್. ಹೇಳಮ್ಮ, ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೊ. ಏನಾಯ್ತು? ರೈಟ್ ಹೇಳ್ಬಿಟ್ಲು. ಅಮ್ಮ, ಅಮ್ಮ ರೇಖಾ, ನೀ ತಾಳಿ ಭಾಗ್ಯ ಕೊಡಿಸೋದಕ್ಕೋಸ್ಕರ ಕಷ್ಟಪಟ್ಟು ಕರ್ಕೊಂಬಂದೆ. ನೀನ್ ನಮ್ಮನ್ನೇ ಬಿಟ್ಟು ಹೊರಟೋಗ್ಬಿಟ್ಟೆಲ್ಲಮ್ಮ. ಅಮ್ಮ ರೇಖಾ, ನಾನೇನ್ ಮಾಡ್ಲಿ? ಅಯ್ಯೋ ಬಾಬಿ, ನನ್ ತಂಗಿ ತಾಳಿ ಕಟ್ಟು ಅಂದ್ರೆ ಆ ಮೈ ಮೇಲ್ ಬಿದ್ಬಿಟ್ಟು ಸಾಯಿಸ್ಬಿಟ್ಟೆಲ್ಲೋ. ಎಲ್ಲೋದ್ರು? ಅಮ್ಮ ರೇಖಾ, ನನ್ನನ್ ಬಿಟ್ಟು ಹೋಗ್ಬಿಟ್ಟಿಯಲ್ಲಮ್ಮ ರೇಖಾ. ನಿಮ್ಮಿಬ್ಬರು
ಮಾಡ್ತಾ ಇರ್ತೀಯ? ಅತ್ತೆ, ನನ್ನಿಂದಾಗಿ ತಿಮ್ರಯ್ಯ ಮನೆ ಬಿಟ್ಟು ಹೋಗ್ಬೇಕಾಯ್ತು. ಹಾಳಾಗೋಗ್ಲಿ ಬಿಡಮ್ಮ. ಅಂತ ಮಕ್ಳಿದ್ದೆಷ್ಟು ಹೋದ್ರೆಷ್ಟು. ನಿನ್ನೆ ಮಗ ಅಂತ ತಿಳ್ಕೊಂತೀವಿ, ನಿನ್ನೆ ಮಗಳು ಅಂತ ತಿಳ್ಕೊಂತೀವಿ. ಏನ್ ಮಾಡೋದು? ನಾವು ಪಡ್ಕೊಂಬಂದಿರೋದೇ ಇಷ್ಟು. ಮಾವಯ್ಯ, ನನ್ ತಿಮ್ರಯ್ಯ ವಾಪಸ್ ಬರ್ತಾನಲ್ವಾ? ಹ್ಮ್ ನನ್ ತಿಮ್ರಯ್ಯ ನೋಡ್ಬೇಕಂತೆ. ಸಮಾಧಾನ ಮಾಡು, ಸ್ವಲ್ಪ ಸಮಾಧಾನ ಮಾಡು. ಬರ್ತಾನೆ, ಸಮಾಧಾನ ಮಾಡು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟರ್ ರಾಗೇಶ್ ಅವ್ರಿಗೆ. ಮಾಡಿನ ಮಾರ್ಕಂಡೆಯ. ಏನ್ ಮಾಡ್ಕೊಂಡ್ರಿ? ನಮಸ್ಕಾರನ. ಅರೆ ಥೋ ತಿಮ್ರಾಯಿ, ಈ ಡಾಕ್ಟರ್ ಬಗ್ಗೆ ನೀನ್ ಇನ್ನು ಗೊತ್ತಿಲ್ಲ. ಇವ್ರ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ ನಿನ್ ಬಾಯಿಂದಲೇ ಸ್ವಲ್ಪ ಹೇಳಪ್ಪ. ತಮ್ಮ, ನನ್ನ ಹೆಸರು ಗಿನ್ನಿಸ್ ದಾಖಲೆ ಆಯ್ತಲ್ಲ. ಮೊನ್ನೆ ನಮ್ಮ ಪಾಲ್ಕೆ ಕೊಟ್ರು. ಪಾಲ್ಕೆ ಯಾಕೆ ಕೊಟ್ರು? ನನ್ನ ಕೈಯ 100 ಜನ ಟ್ರೀಟ್ಮೆಂಟ್ ತಗೊಂಡ್ ಮ್ಯಾಲ ಹೋಗ್ಬಿಟ್ಟಲ್ಲ. ನೀವೇನ್ ಇರ್ಬಾರ್ದಿತ್ತು, ಮತ್ತೆ ಎಲ್ಲಿ? ಕಾರ್ಗಿಲ್ ಗಡಿಲಿ. ಅಯ್ಯೋ ಅದನ್ ಬಿಡಿ. ಡಾಕ್ಟ್ರೆ, ನಾನ್ ಹೇಳಿದೀನಿ ಏನ್ ಮಾಡಿದ್ರಿ? ತಮ್ಮ, ಅದನ್ನ ರೆಡಿ ಮಾಡಿ 3 ವರ್ಷ ಆತ. ಅಯ್ಯೋ ಹಳೇದಾಗೋಯ್ತಲ್ರಿ. ತಮ್ಮ, ನಾನ್ ಅದನ್ನ ತಿಕ್ಕಿ 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 ತೀಡಿ ಹೊಸದ್ ಮಾಡೀನಿ. ಓಹ್, ಹೊಸ ಮಾಡಲು ಬಾಡಿ ಕಂಡೀಷನ್ ಓಕೆನಾ? ತಮ್ಮ, ಬಾಡಿ ಏನೋ ಗಟ್ಟಿ ಆಗೈತಿ. ಒಂದು ಚೂರ್ ತಡ ಮಾಡಿದ್ರೆ ಹೋಗ್ಬಿಡ್ತೈತಿ. ಅಯ್ಯೋ ನಡೆ ಹೋಗೋಣ. ಆಯ್ತು, ಬಾಡಿ ಐತೆ. ಹೇಳು ಒಂಚೂರ್ ಮ್ಯಾಲ ಹೇಳು. ಹಂಗ ಕೂತ್ಕೋ. ಹಂಗ ಕಾಲು ನೋಡ್ರಿ. ಒಂದ್ ವಿಷಯ, ಈ ಕಾಯಿಲೆ ಹೆಸರು ಏನು ಅಂತ ಗೊತ್ತೈತೆ ನಿಮ್ಗ? ಗೊತ್ತಿಲ್ಲ. ಪಿಜಿಒ ಮೆಂಟಲ್ ಆಫ್ ಮದುವೆ ಪಕ ಪಕ ಅಂತಿದ್ರೆ ಹೆಸರು. ಅದೇನ್ ಇಷ್ಟೊಂದು ಉದ್ದ ಇದೆ? ಅದು ಪೀಸಾ ಆಗುವ ಪ್ರತಿ ವೀಸಾ ತಗೊಂಡು ಇಲ್ಲಿಗೆ ಬಂದಿರೋದು. ತಾಳಿ ಕಟ್ಬಿಟ್ಲಾ? ಸುಮ್ನಿರಿ ನೀವು. ಸರಿ ನಿಂತ್ಕ. ಸುಮ್ನಿರಿ. ನೋಡಿ, ಯಾವನೇ ಅವ್ನು? ಒಂದ್ ನಿಮಿಷ, ಆಕಿಗೆ ಬೇಕಾಗಿರೋದೀಗ ಔಷಧಿ ಅಲ್ಲ, ಹಗಲು ರಾತ್ರಿ ಆಕಿನ ಮನಸ್ಸು ದೇಹ ಬುದ್ಧಿ ಮದುವೆ 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 ಅಂತ ಹೊಡ್ಕೊಳಕತ್ತೈತಿ. ಅದನ್ನ ಒಂದ್ ಆಗ್ಬಿಟ್ರ ಎಲ್ಲ ಬರೋಬ್ಬರಿ ಆಕತಿ. ಅದಕ್ಕೆ ನಾನು ತಾಳಿ ಕಟ್ಬಿಡ್ತೀನಿ, ಬಿಟ್ಬಿಡು. ಅಯ್ಯ, ಮ್ಯಾಲೆ ಹೇಳ್ಕೊ, ಕೆಳಗ್ ಬಿಡು. ಮ್ಯಾಲೆ ಹೇಳ್ಕೊ, ಕೆಳಗ್ ಬಿಡು. ಮ್ಯಾಲೆ ಹೇಳ್ಕೊ, ಕೆಳಗ್ ಬಿಡು. ಸಾಕ್ ನಿಲ್ಲಿಸ್ರಿ. ರೀ ಡಾಕ್ಟರ್, ನಾನು ನೀವು ನೀವೇ ಸುಮ್ಮನೆ ಕೊಡ್ರಿ. ಅಯ್ಯೋ ಡಾಗೇಶ, ಜೋರಾಗಿ ಹೇಳ್ಕೊಳವ, ಜೋರಾಗಿ ಬಿಡವ. ಕರೆಕ್ಟ್ ಆಗಿ ಸತ್ತಳ್ರಿ. ಅಯ್ಯೋ ಕಚಡ, ನನ್ನ ಮಗನೇ, ನಾನ್ ತಾಳಿ ಕಟ್ಟಕ್ ಮುಂಚೆ ಚೆಕ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟಲ್ಲ ನಿನ್ ಮಗನ. ನಾನ್ ಸಾಯಿಸಿದ್ರಿ, ಆಕಿನ ಸತ್ತಳ್ರಿ. ನಿನ್ ಕೈಗುಣ ಅಂತದ್ದು. ನಿನ್ಗೆ ಪಾಲ್ಕೆ ಅವಾರ್ಡ್ ಬರೇನಾ ಕಚಡ? ನಿನ್ ಸಮಾಸಾನು ಬೇಡ, ನಿನ್ ಕಮಿಷನ್ ಸಾಕು. ಅಲ್ಲ ಕಣಯ್ಯ, ಹೋಗಿ ಹೋಗಿ ಸಾಯ್ತಾರು ಹುಡುಗಿ ಕುತ್ತಿಗೆ ತಾಲಿ ಕಟ್ಟಕ್ ಹೋಗ್ತಾ ಇದೆಯಲ್ಲಯ್ಯ, ಅಂತದೇನಾಗೋಯ್ತು ನಿನ್ಗೆ? ಅದೆಲ್ಲ ನಿಮ್ಗೆ ಯಾಕೆ ಹೋಗ್ರಿ? ನನಗೆ ಅಕ್ಕ, ತಗೋ ಈ ತಾಳಿನ ನೀನೇ ಇಟ್ಕೋ, ಕಮಿಷನ್ ನೀನೇ ಇಟ್ಕೋ. ನೀನ್ ಸಾವತ್ಕೊಂಡ್ ನಮಸ್ಕಾರ, ಬರ್ತೀನಿ. ರೀ ಸ್ವಾಮಿ ಮಾರ್ಕಂಡಯ್ಯನವ್ರೆ, ಹಾ? ನಮ್ ಕಷ್ಟನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅಯ್ಯೋ, ನಿನ್ ಸಂಕಟ ಏನು ಅಂತ ಹೇಳಿದ್ರಲ್ವನೇ ನನಗೂ ಅರ್ಥ ಆಗೋಕೆ. ಅಲ್ಲಯ್ಯ, ಆ ಸಾಯ್ತಾ ಇರೋ ಹೆಣ್ಣಿಗೆ ಯಾಕೆ ತಾಲಿ ಕಟ್ಟಕ್ ಹೋದೆ? ಯಾಕೆ ಅಂದ್ರ ನನ್ ನಿರ್ಮಲನ್ ಮದುವೆ ಆಗಕ್ಕೆ. ಏನೇ ನೀನ್ ಹೇಳ್ತಾ ಇರೋದು? ನಿರ್ಮಲನ್ ಮದ್ವೆ ಆಗಕ? ಅಲ್ಲಯ್ಯ, ಅವಳನ್ನ ಮದ್ವೆ ಆಗಕ್ಕೂ ಈ ಸಾಯ್ತಾ ಇರೋ ಹುಡುಗಿಗೆ ತಾಲಿ ಕಟ್ಟೋದು ಏನೆಯ ಸಂಬಂಧ? ಅಯ್ಯಯ್ಯೋ, ನನಗೊಂದು ಅರ್ಥನೇ ಆಗ್ತಾ ಇಲ್ವಲ್ಲಯ್ಯ. ನಿನ್ಗೆ ಅರ್ಥ ಆಗಂಗ್ ಹೇಳ್ತೀನಿ ಕೇಳು. ಹೇಳು. ನನಗೂ ನಿರ್ಮಲನಿಗೂ ನಿಶ್ಚಿತಾರ್ಥ ನಿಶ್ಚಯ ದಿನ ನಾನ್ ಬಹಳ ಸಂತೋಷವಾಗಿದ್ದೆ. ಎಷ್ಟೋ ದಿನಗಳಿಂದ ನನ್ನಲ್ಲಿ ಇಟ್ಕೊಂಡಿದ್ದ ಎಲ್ಲ ಆಸೆಗಳು ಪೂರೈಸ್ತಾ ಇದೆಯಲ್ಲ ಅಂತ ಖುಷಿಯಾಗಿ ಕುಣಿದಾಡ್ತಿದ್ದೆ. ನಮ್ಮಪ್ಪ ನಿಶ್ಚಿತಾರ್ಥಕ್ಕೆ ಪುರೋಹಿತನ ಕರ್ಕೊಂಬ ಅಂತ ಹೇಳಿದ್ರು. ಪುರೋಹಿತರ ಮನೆಗೆ ಹೋದಾಗ, ಏನ್ರಿ ಮಾಡ್ತಾ ಇರೋದ್ ನೀವು? ತಿಮ್ರಾಯ್ ನಿಶ್ಚಿತಾರ್ಥಕ್ಕೆ ಹೋಗಲ್ವಾ? ಅಯ್ಯೋ, ಆ ತಿಮ್ರಾಯಿ ನಿಶ್ಚಿತಾರ್ಥ ನಿಂತು ಹೋದ್ರೆ ಒಳ್ಳೇದು ಕಣೆ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ಹೇಳ್ತಾ ಇಲ್ಲ ಕಣೆ, ಆ ವಿಧಿ ಹೇಳ್ತಾ ಇದೆ ಕಣೆ. ಒಗಟೊಗಟಾಗಿ ಮಾತಾಡದೆ ಅದೇನು ಅಂತ ಬಿಡ್ಸಿ ಹೇಳಿ ಅಂದ್ರೆ. ತಿಮ್ರಾಯಿ ಜಾತಕದಲ್ಲಿ ಪತ್ನಿ ವಿಯೋಗ ಇದೆ ಕಣೆ. ತಿಮ್ರಾಯಿಗೆ 2ನೇ ಹೆಂಡತಿಯಾಗಿ ಮಾತ್ರ ಸಿಗ್ತಾಳೆ. ಅವನೇನಾದ್ರೂ 1ನೇ ಹೆಂಡತಿಯಾಗಿ ಅವಳಿಗೆ ತಾಳಿ ಕಟ್ಟಿದ್ರೆ ಮದುವೆ ಚಪ್ರ ತೆಗಿಯೋಕ್ ಮುಂಚೆ ಚಟ್ಟ ಆಗೋಗ್ಬಿಡುತ್ತೆ. ಪುರೋಹಿತರ ಮಾತು ಕೇಳಿ ನನಗ್ ಸಿಳ್ಳು ಪಡ್ದಂಗಾಯ್ತು. ಏನ್ ಮಾಡುದು ಅಂತಾನೆ ಗೊತ್ತಾಗ್ಲಿಲ್ಲ. ನಿರ್ಮಲನ್ ತಾಳಿ ಕಟ್ಟಿದ್ರೆ ಅವಳು ಸತ್ತೋಗ್ತಾಳೆ. ಅವಳು ಸಾಯ್ಬಾರ್ದು, ಚೆನ್ನಾಗಿರ್ಬೇಕು. ಅದಕ್ಕೆ ಸಾಯಿ ಹುಡುಗಿಗಾದ್ರೂ ಈ ತಾಳಿ ಭಾಗ್ಯ ಕೊಟ್ರೆ ನನ್ ಕಣ್ಕಣ್ಣು ಕಳಿಯುತ್ತೆ. ಆಮೇಲೆ ನಿರ್ಮಲನ್ ಜೊತೆ ಸಂತೋಷವಾಗಿರ್ಬೋದು ಅಂತ ಆವತ್ತು ನಿಶ್ಚಿತಾರ್ಥ ನಿಲ್ಲಿಸ್ದೆ. ತಿಮ್ರಾಯಿ, ನಿನ್ನ ನಾನು ಏನೋ ಅಂತ ಅನ್ಕೊಂಡಿದ್ದೆ ಕಣೋ. ಅಲ್ಲ ಕಣೋ, ನಿನ್ನ ಹೃದಯದಲ್ಲಿ ಇಂಥ ನೋವನ್ನ ಇಟ್ಕೊಂಡು ಹೇಗೋ ನಿಭಾಯಿಸ್ತಾ ಇದ್ದೆ. ಆ ಸಂಕಟನ ನನ್ನ ಹತ್ರನೂ ಹೇಳ್ಕೊಳ್ದೆ ನೀನೊಬ್ನೇ ಅನುಭವಿಸ್ತಾ ಇದ್ದಲ್ಲೋ. ನೋ ತಿಮ್ರಾಯಿ, ನಿನ್ನಂತ ಒಳ್ಳೆ ಗಂಡನ್ನ ಪಡೆಯೋದಿಕ್ಕೆ ಆ ನಿರ್ಮಲ ಪುಣ್ಯ ಮಾಡಿರ್ಬೇಕು. ಈಗ ನನಗ್ ಗೊತ್ತಾಯ್ತು ನೀನ್ ಎಂತ ಹುಡುಗಿನ ಸೆಲೆಕ್ಟ್ ಮಾಡ್ಬೇಕು ಅಂತ. ದೇವರಿದ್ದಾನೆ, ಬಾರೋ ಹೋಗೋಣ, ಬಾರೋ. ಕಮಲಮ್ಮ, ಕಮಲಮ್ಮ ಫಸ್ಟ್. ಕೃಷ್ಣ ಕೃಷ್ಣ, ತಿಮ್ಮನ್ ಲೆಟರ್ ಏನಾದ್ರೂ ಬಂದಿದ್ಯೇನೋ? ಲೇ, ನಿನ್ಗೆ ಯಾವ ಪೋಸ್ಟ್ ಬಂದಿದೆ ಅಂತ ದಿನ ಬಂದ್ ನನ್ ಕಾಡ್ತೀಯ.
ಇದ್ದವನ್ನ ಒದ್ದು ಕಳಿಸಿ ಎದ್ದು ಬಂದು ದಾರಿ ಕಾದ್ರೆ ನಿನ್ಗೆ ಯಾವ ಪೋಸ್ಟ್ ಡೆಲಿವರಿ ಮಾಡ್ಲೆ? ದಾರಿ ಬಿಡು. ಲೋ ಕೃಷ್ಣ, ಹುಣ್ಣಿನ ಮೇಲೆ ಬರೆ ಹಾಕ್ತಂಗೆ ಕೊಂಕು ಮಾತಾಡಿ ಯಾಕೋ ಮನ್ಸು ಬಯಸ್ತೀಯ ನೀನು? ಅತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಈ ತರ ಊಟ ತಿಂಡಿ ಬಿಟ್ಕೊಂಡ್ ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಲೇ ನಿಮ್ಮಿ, ನಿನ್ನ ಅವನ ಬ್ರಹ್ಮಗಂಟು ಗಟ್ಟಿಯಾಗಿದ್ರೆ ಆ ತಿಮ್ರಾಯ ಎಲ್ಲೇ ಇದ್ರು ಬರ್ತಾನೆ. ಬರ್ತೀನಿ. ತಿಮ್ಮ ಬರ್ತಾನಲ್ವಮ್ಮ? ಬರ್ತಾನಮ್ಮ, ಖಂಡಿತ ಬರ್ತಾನೆ, ಯೋಚನೆ ಮಾಡಬೇಡ. ಅಪ್ಪ ಮುಕುಂದ ತಂದೆ ನನ್ನೊಬ್ಬನ್ನೇ ಕಾಪಾಡಪ್ಪ. ಯಾವ ಸೇವೆ ಮಾಡೋಣ? ತಡಿ ಬೋರ್ಡ್ ನೋಡೋಣ. ಪುಷ್ಪಾರ್ಚನೆ 51, ಬಿಲ್ವಾರ್ಚನೆ 101, ಹೂವಿನ ಅಲಂಕಾರ 501, ಬೆಣ್ಣೆ ಅಲಂಕಾರ 1001. ಯಾವ್ದು ಬೇಕು? ದುಡ್ಡಿಲ್ದೇ ಇರೋಂತ ಸೇವೆ ಯಾವ್ದು ಇಲ್ವಾ? ನೋಡಯ್ಯ, ಮಂಗಳಾರತಿ ತಗೊಳ್ಬೇಕಾದ್ರೂ ತಟ್ಟೆ ಕಾಸು ಹಾಕ್ಬೇಕು. ಕಾಸಿಲ್ದೆ ಏನು ನಡೆಯಲ್ಲ. ದುಡ್ಡಿಲ್ದೇ ಇರೋದಾಳಪ್ಪ. ಒಂದೇ ಒಂದಿದೆ, ಉರುಳು ಸೇವೆ ಮಾಡ್ಬಿಡು. ಆಗ್ತೀನಿ ನೋಡು. ಅಲ್ಲಯ್ಯ, ಯಾವ್ದಾದ್ರು ಒಂದು ಹುಡುಗಿ ಸಿಕ್ಕಿದ್ರೆ ಸಾಕು, ಅವಳಿಗೆ ತಾಲಿ ಭಾಗ್ಯ ಕೊಡ್ತೀನಿ ಅಂತ ಪರದಾಡ್ತಾರೋ ನೀನು. ನಿನ್ನ ಆಸೆ ಪೂರೈಸ್ಬೇಕಾದ್ರೆ ನೀನೇ ಉರುಳು ಸೇವೆ ಮಾಡ್ಬೇಕು. ಇದ್ರ ಬದಲು 101 ರೂಪಾಯಿ ಕೊಟ್ಟು ಒಳಗೆ ಪ್ರಸಾದಾರೋ ತಿನ್ಬೋದಿತ್ತು. ಉರುಳಯ್ಯ. ಅಪ್ಪ ಉರುಳು. ತಂದೆ ಹ್ಞೂ. ಮುಕುಂದ ಕಾಪಾಡಪ್ಪ. ಹಾ. ಹರ ಹರ ಶಂಕರ ಭಕ್ತ ಶಂಕರ ಹರ ಹರದೆ ಕಾಪಾಡು ತಂದೆ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಲಾ? ಯಾಕೆ? ಅಲ್ಲ, ಈ ಉರುಳು ಸೇವೆ ಮದ್ವೆ ಆಗ್ಲಿ ಅಂತಲ್ಲ? ಅಲ್ಲ, ಮಕ್ಳಾಗ್ಲಿ ಅಂತ. ಅಯ್ಯೋ ಛೆ. ಯಾಕೆ? ಅಲ್ಲ, ಮದ್ವೆ ಆಗಿರ್ಲಿಲ್ಲ ಅಂದ್ರೆ ಈ ಸ್ಪಾಟ್ ಅಲ್ಲಿ ತಾಳಿ ಕಟ್ಬಿಡಣ ಅಂತ. ಅದು ಅರ್ಕೆ ಅರ್ಕೆ ಏನ್ ಅರ್ಕೆ? ನನ್ ತೊಡೆ ಮೇಲೆ ಬಂದು ಬೀಳ್ತೀನಿ ಅಂತ ನಿನ್ನ ಅರ್ಕೆ? ಅಲ್ಲ ಅಲ್ಲಿ ಉರುಳಿ ಇಲ್ಲಿ ಅಯ್ಯೋ 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 ಇಲ್ಲಿ ಬಂದು ಪವಡಿಸ್ಕೊಂಡ್ಬಿಟ್ಟಿದ್ಯಾ? ಆಹಾ, ಈ ದೃಶ್ಯ ನೋಡ್ತಾ ಇದ್ರೆ ನಮ್ಮ ತಿಮ್ಮರಾಯಿಗೂ ನಿಮಗೂ ಯಾವ್ದು ಹಳೇ ಕಾಲದ ನಂಟಿದೆ. ನಂಟಂತೆ ನಂಟು? ಯಾವ್ದೇ ನಂಟು? ನನಗೆ ಗೊತ್ತಿರೋದು ಇದೊಂದೇ. ಅಯ್ಯ ಅಮ್ಮ ತಾಯಿ, ಇಕ್ ಬಿಡ್ಬೇಡ. ನಮ್ ತಿಮ್ಮರಾಯಿ ಅರಕೆ ಹೊತ್ಕೊಂಡವನೆ. ಏನ್ ಅರ್ಕೆ ಹೊತ್ಕೊಂಡವ್ನೆ? ನಾನು ಅರ್ಜೆಂಟ್ ಆಗಿ ಒಂದು ಹುಡುಗಿನ ಮದ್ವೆ ಆಗ್ಬಿಡ್ಬೇಕು. ಮದುವೆನ? ಕೈ ಕಾಲು ಏನು ಇಲ್ದೋದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹೌದಾ? ಮದುವೆನ? ಹೌದಾ? ಹಂಗಾರ ಸರಿಯಾದ ಜಾಗಕ್ಕೆ ಬಂದ್ ಬಿದ್ದಿದ್ದೀರಿ. ಹುಡುಗಿ ನೀವೇನ? ನಾನಲ್ಲ, ಒಂದ್ ಹುಡುಗಿ. ಅವಳೆ. ಓಹೋ, ನನ್ನ ಮದುವೆಯಂತೆ, ನೀನು ನನ್ನ ಗಂಡನಂತೆ, ಆಹ ನನ್ನ ಮದುವೆಯಂತೆ. ಯಾರ್ ನೀವು? ನಾನು ಡಾಕ್ಟರ್. ಅಂದ್ರೆ ನೀನ್ ಕೇಳಿದ್ದೀನಲ್ಲ ಕೊಡಕ್ ಬಂದಿರೋ ನಿನ್ ಫ್ರೆಂಡು. ನನ್ ಫ್ರೆಂಡ? ನನ್ ಫ್ರೆಂಡ್ ಅಂತೆ. ನಾನ್ ಕೇಳಿದ್ದೆಲ್ಲ ಕೊಡ್ತೀಯಾ? ಓಹೋ, ನಿನ್ನ ಮದ್ವೆ ಆಗ್ತೀಯಾ? ಆಯ್ತು. ಸೋನಾ, ಏನ್ ನಿನ್ ಮಾತಾಡ್ತೀರ? ಹೋಗು, ನೀನ್ ನನ್ ಮಮ್ಮಿನೇ ಅಲ್ಲ, ನನ್ ಮದ್ವೆನೇ ಮಾಡ್ಸೋದಿಲ್ಲ. ಡಾಕ್ಟ್ರೇ, ನಾನ್ ನಿನ್ನ ಮದ್ವೆ ಆಗ್ತೀನಿ. ಹಾ. ನೀನ್ ನನ್ನ ಮದ್ವೆ ಆಗ್ತೀಯಾ? ಆಗ್ತೀನಿ. ನಾನು ಹೇಳ್ದ ಕೇಳ್ತೀಯಾ? ಕೇಳ್ತೀನಿ. ಮಲ್ಕೊಮ್ಮ. ನಾ ಕೇಳ್ತೀನಿ. ಮಲ್ಕೋ. ಮಲ್ಕೋಬೇಕಾ? ಹ್ಮ್. ಯಾಕೆ? ಹೇಳ್ತೀನಿ, ಮಲ್ಕೋ. ಮಲ್ಕೋ, ಇದು ಕೊಡಿ. ಇವಳು ಹುಚ್ಚು ಬಿಡಿಸೋದಕ್ಕೆ ನಾವು ಮಾಡಿದ ಪ್ರಯತ್ನ ಒಂದಾ ಎರಡ? ದೇವಸ್ಥಾನದ ಮುಂದೆ ಪಾದಸೇವಿಕೆ ಮಾಡು ಅಂತ ಯಾರೋ ಹೇಳಿದ್ರು. ಈಗ ನಾನು ಅದನ್ನೂ ಮಾಡ್ತಾ ಇದ್ದೀನಿ. ಪಾದುಕಮ್ಮ, ಇದು ನೀನು ಪಾದುಕೆ ಸೇವೆಯಿಂದ ವಾಸಿ ಆಗುವಂತದ್ದಲ್ಲ. ಮತ್ತೆ ಈ ರೋಗ ದೇವರಿಗಾಗ್ಲಿ ಡಾಕ್ಟರ್ಗಾಗ್ಲಿ ಸಂಬಂಧಪಟ್ಟಿದ್ದಲ್ಲಮ್ಮ, ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಅವಳ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು. ನಿಮ್ ಮಗಳ ಬದುಕಿಗೆ ಒಂದ್ ದಿಕ್ಕು ಸಿಗಬೇಕು ಅಂದ್ರೆ 100 ಸುಳ್ಳಾದ್ರೂ ಹೇಳಿ ಮದುವೆ ಮಾಡಿ ಒಂದು ಪ್ರಯತ್ನ ಮಾಡಿ ನೋಡಿ. ಹಲೋ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿಮ್ ಹುಡುಗಿ ತಾನೆ ಬೇಕು? ಹುಡುಗಿ ಬೇಕು. ಬನ್ನಿ, ನಾನ್ ತೋರಿಸ್ತೀನಿ. ಏ ಮಾರ್ಕಂಡಯ್ಯ, ಫ್ಲಾಶ್ ಬಗ್ಗೆ ಕೇಳ್ಕೊಂಡಿಲ್ಲ, ಆಗ್ಲೇ ನಿದ್ರನ? ಬಾ ಬಾ ಬಾ, ಬನ್ನಿ. ಎಲ್ಲಿ ಹುಡುಗಿ? ಎಲ್ಲಿ ಹುಡುಗಿ ಎಲ್ಲಿ? ಹುಡುಗಿ ಎಲ್ಲಿ? ಎಲ್ಲಿ ಹುಡುಗಿ? ಬೀರುನಲ್ಲಿ ಏನ್ ಹುಡುಕ್ತಾ ಇದ್ದೀರಾ? ಹುಡುಗಿ 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 ಹುಡುಗಿ, ಹುಡುಗಿ. ಎಲ್ಲಿ ಹುಡುಗಿನ? ಬಾರಪ್ಪ, ಬಾ ಬಾ, ಕೂತ್ಕೋ, ಬಾ ಕೂತ್ಕೋ. ಹುಡುಗಿಗೆ ಏನ್ ಅರ್ಜೆಂಟ್ ತೋರಿಸ್ತೀನಿ. ನಂಗೆ ನಿಮ್ಗೆ ಮಜ್ಜಿಗೆ ಬೇಕೋ ನಿಂಬೆಣ್ಣೆ ರಸ ಬೇಕೋ? ಮಜ್ಜಿಗೆನು ಬೇಡ, ನಿಂಬೆನ್ ಜ್ಯೂಸು ಬೇಡ. ಹುಡುಗಿ ಎಲ್ಲಿ? ಹುಡುಗಿ ಅಯ್ಯೋ, ಅದ್ಯಾಕೆ ಅಷ್ಟು ಅರ್ಜೆಂಟು? ತಾಳಿ ಕಟ್ಟಕ್ಕೆ. ನೋಡಮ್ಮ, ನೀವು ಹುಡುಗಿ ತೋರಿಸೋದು ಲೇಟ್ ಮಾಡ್ಬಿಟ್ರೆ ಹುಡುಗನ ಮನಸ್ಸು ಬದಲಾಗ್ಬಿಡುತ್ತೆ. ಬೇಡಪ್ಪ, ನಿನ್ ಮನಸ್ಸು ಭದ್ರವಾಗಿಟ್ಕೋ. ಸೋನು, ಸೋನಲೆ, ಏನಮ್ಮ? ಬಾಮ್ಮ.
ನಿನ್ನ ಮದುವೆ ಮಾಡ್ಕೊಳಕ್ ಬಂದವ್ರು ನೋಡಮ್ಮ. ನನ್ ಮದ್ವೆನಾ? ನಿನ್ನ ಮದುವೆ ಮಾಡ್ಕೊಳ್ಳೋ ಅವನಲ್ಲ ಕಣೆ, ಅವನು ಅಲ್ಲ ಅದು ಏನು ಅನ್ಕೋಬೇಡಿ. ಅಲ್ಲ ಇದು ನಮ್ಮ ಹುಡುಗಿಗೆ ಸ್ವಲ್ಪ ಹುಚ್ಚು. ಅಲ್ಲ ಹುಚ್ಚಲ್ಲ ಹುಚ್ಚು ತರ ಕಚಡ ನನ್ನ ಮಗನ ಎಂತ ಮನೆ ಕರ್ಕೊಂಡ್ ಹೋಗೋಣ. ಇದೇನ್ ಪರ್ಮನೆಂಟ? ತಾಲಿ ಕಟ್ಟಿ ಓಡೋಗ ತಾನೆ. ನಾನ್ ರೆಡಿ. ನಿಮ್ ಹುಡುಗಿನ ಮದುವೆ ಆಗಕ್ಕೆ ನಾನ್ ರೆಡಿ. ನೋಡಪ್ಪ, ತಾಳಿ ಕಟ್ಟಬೇಕು ಅಂದ್ರೆ ಒಂದ್ ಒಳ್ಳೆ ಮುಹೂರ್ತ, ಒಂದ್ ನಕ್ಷತ್ರ, ದಿನ ಏನೂ ಬೇಡವಾ? ಚಪ್ರ ಹಾಕ್ಬೇಕು, ಚಪ್ರದೊಳಗೆ ನನ್ ಮಗಳನ್ ಕೂರಿಸ್ಬೇಕು, ನೀನ್ ಕೂತ್ಕೋಬೇಕು, ತಾಳಿ ಕಟ್ಟಬೇಕು, ಊಟ ಅಲ್ವಾ? ಪಾದಕಮ್ಮವ್ರೆ, ನೀವೆಲ್ಲ ರೆಡಿ ಮಾಡೋಷ್ಟ್ರಲ್ಲಿ ಹುಡುಗ ಓಡೋಗ್ತಾನೆ. ನಾನ್ ರೆಡಿ. ಚಿನ್ನ, ನಿನಗ್ ಮದುವೆ ಕಣೋ. ನನ್ ಮದ್ವೆನಾ? ಸೋನು, ಅಮ್ಮ ಸೋನು, ಏನಾಯ್ತಮ್ಮ? ಸೋನು ಮಾತಾಡಮ್ಮ. ಏನಾಯ್ತು ಮಾತಾಡೆ. ಇವನೇ ಅವನೇ ಒಳ್ಳೆ ಪಿಶಾಚಿ ಕೂಗ್ದಂಗ್ ಕೂಗ್ತಾನೆ. ಸೋನು, ಏನೇ ಏನಮ್ಮ ಇದು? ಯಾರಮ್ಮ ಇವ್ರು? ಅಯ್ಯೋ, ನಿನ್ ಗಂಡ ಕಣೆ. ನಿನ್ ಮದ್ವೆ ಆಯ್ತಮ್ಮ? ಮದ್ವೆನಾ? ನಿನಗೆ ಹುಚ್ಚಿಡಿತಲ್ಲ, ಹುಚ್ಚ. ಯಾರಿಗೆ? ಅಯ್ಯೋ, ನಿನಗೆ ಹುಚ್ಚಿಡಿದ್ರು ಹಂಗಾದ್ರೆ? ಅಯ್ಯಯ್ಯೋ, ಆಳಿಯ ದೇವ್ರು, ನನ್ನ ಮಗಳಿಗೆ ಹುಚ್ಚು ಬಿಟ್ಟೋಯ್ತಪ್ಪ. ದೇವ್ರೇ, ನಿನ್ನ ಬಾಗ್ಲಲ್ಲಿ ನಾನು ಪಾದಕ್ಕೆ ಸೇವೆ ಮಾಡಿದ್ದಕ್ಕೂ ನನ್ನ ಮಗಳಿಗೆ ಒಳ್ಳೇದು ಮಾಡ್ಬಿಟ್ಟಲ್ಲಪ್ಪ. ಸುನೆ ದೇವ್ರು, ಅಳಿಯ ದೇವ್ರು, ನಿನ್ ಕಾಲ್ ಗುಣಪ್ಪ. ನಿನ್ ಕಾಲಿಟ್ಟು ಗಳಿಗೆ ನನ್ನ ಮಗಳಿಗೆ ಹುಚ್ಚಿ ಬಿಟ್ಟೋಯ್ತಲ್ಲಪ್ಪ. ಶಿವನೇ ದೇವ್ರು. ಮಾಡ್ಕೊಂಡೆಯೋ, ನಿನಗ್ ಬಂದು ಮಾಡ್ತೇನೆ. ಏನ್ ಅಳಿಯ ದೇವ್ರು, ಎಲ್ಲಿ ಹೊರಟಿದ್ರ? ಮಾರ್ಕಂಡೆಯನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಓಹೋ, ಮಾರ್ಕಂಡೆಯವರು. ಅವ್ರ ಇದನ್ನ ತಗೊಳಕ್ಕೆ ಆಗ್ಲೇ ಒಳಗ್ ಕೂತಿದ್ದಾರೆ. ಬನ್ನಿ ಒಳಕ್ಕೆ. ಯಾಕೆ? ಸರ್ಸ ಮಾಡೋಕೆ. ಮಾಡಕ ಬೇಡ, ನಿಮ್ ಪಾದಕ್ಕೆ ಸೇವೆ ಮಾಡ್ತೀನಿ. ಮದುವೆ ಮುಗೀತು, ಎಲ್ಲ ಮುಗೀತು, ಆದ್ರೆ ನನ್ ಕಮಿಷನ್ನೇ ಬರ್ಲಿಲ್ವಲ್ಲಪ್ಪ. ಯಾವಾಗ ಮಾರ್ಕಂಡವ್ರೆ, ಬರುತ್ತೋ? commission. ನಮಸ್ಕಾರ. ಬನ್ನಿ, ಒಂದ್ ನಿಮಿಷ. ಅಬ್ಬಬ್ಬಬ್ಬಾ, ದೇವ್ರೆ. ಪಾದಕಮ್ಮ, ಇಂಥ ಅಳಿನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ನಿಜವಾಗ್ಲೂ ಅಪ್ಪ, ಇಂಥ ಹಾಲಿನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ನೋಡಿ, ನನ್ನ ಮಗಳ ಬಾಳಿಗೆ ಬೆಳಕಾಗಿರೋ ಈ ತಿಮ್ರಾಯಿ ಪಾದನ ನಾನು ನನ್ನ ಮಗಳು ಡೈಲಿ ಸರ್ಫ್ ಹಾಕಿ ಉಜ್ಜಿ ತೊಳೆದು ಪಾದ ಪೂಜೆ ಮಾಡಬೇಕು. ಪರಾರಿ ಆಗೋ ಅಳಿಯನಿಗೆ ಪಾದ ಪೂಜೆನಾ? ಏನಂದ್ರಿ? ಪರರಿಗೋಸ್ಕರ ಸೇವೆ ಮಾಡೋ ನಿಮ್ಮ ಅಳಿಯನಿಗೆ ಪಾದ ಪೂಜೆ ಖಂಡಿತ ಆಗಬೇಕು. ನಾನೇನು ಬರ್ಲಿ? ಅಯ್ಯೋ, ಇದೇನಪ್ಪ ಇದು? ಕಮಿಷನ್ ಕೈಗೆ ಬಂದ ಕೂಡಲೇ ಕನೆಕ್ಷನ್ನೇ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರಲ್ಲಪ್ಪ. ನನ್ನ ಅಳಿಯನಿಗೆ ಹಿಂದೆ ಇಲ್ಲ, ಮುಂದೆ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ. ಫ್ರೆಂಡ್ ಅಂದ್ರು ನೀವೇ, ಬಂಧು ಅಂದ್ರು ನೀವೇ. ನೀವಿಲ್ಲಿ ಕೂತ್ಕೊಂಡು ಅವ್ರ ಶಾಂತಿ ಮುಹೂರ್ತನ ಕಣ್ತುಂಬ ನೋಡ್ಕೊಂಡು ಹೋಗ್ಬಾರ್ದಪ್ಪ. ಆಯ್ತು ಪಾದಕಮ್ಮ, ಈ ಶಾಂತಿ ಮುಹೂರ್ತನ ಆನಂದವಾಗಿ ನಡೆಸಿ ನಿಮ್ ಮನ ಸಂತೋಷವಾಗೋವರೆಗೂ ಇದ್ದು ಆಮೇಲೆ ಹೋಗ್ತೀನಿ. ಅಯ್ಯೋ, ಆಗ್ಬೋದು. ಏನೇ ಆ ಕೋತಿ ತಿಮ್ಮನಿಗೋಸ್ಕರ ಎಷ್ಟು ಸಂದ ಕಾಯ್ತೀಯ? ಅವನನ್ನು ಕಾಯೋದ್ರಿಂದ ಏನು ಪ್ರಯೋಜನ ಇಲ್ಲ. ನೋಡ್ತಾ ಇದ್ದೀನಿ ಚಿನ್ನ, ಈ ಬುಲೆಟ್ ಮನ್ಮತ ಇಲ್ಲಿರ್ಬೇಕಾದ್ರೆ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತೀಯ? ಈ ಅಂದ ಚಂದದ ರತಿ ಮೈ ಮುಟ್ಬೇಕಾದ್ರೆ ನಿನಗೆ ಸರಿಯಾದ ಜೋಡಿ ನಾನೇ. ಏನಂತೀಯ ಚಿನ್ನ? ಬಾಯ್ ಮುಚ್ಕೊಂಡು ಹೋಗ್ತೀವಲ್ವಾ? ಆಹಾ, ನೀನ್ ಕೋಪಿಸ್ಕೊಂಡ್ರೆ ಅದೆಷ್ಟು ಮುದ್ದ ಕಾಣಿಸ್ತೇ ಗೊತ್ತಾ? ಈ ಸ್ಟುಪಿಡ್ ನಿಪ್ಪಟ್ಟು ಒಬ್ಬಟ್ಟು ಬೇಡ ಚಿನ್ನ. ಪ್ರೀತಿಯಿಂದ ಬುಲೆಟ್ ಬೈರ ಅನ್ನು. ಇದನ್ನೆಲ್ಲ ನೀನ್ ತಾಳಿ ಕಟ್ತಿಯಲ್ಲ, ಅವಳ ಹತ್ರ ಇಟ್ಕೋ. ಏಯ್ ಬಂಗಾರಿ, ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೋ. ನಿನ್ನ ಕುತ್ತಿಗೆ ತಾಳಿ ಕಟ್ಟೋ ಗಂಡು
ಈ ಬುಲೆಟ್ ಬೈರಾನೆ. ಲೋ ತಿಮ್ಮರಾಯ, ಇನ್ನೂ ಹುಡುಗಿ ಹುಡ್ಕೋದ್ ಬಿಟ್ಟಿಲ್ವಾ? ನಿನಗೆ ಮದುವೆ ಆಗೈತೆ, ಅದೆಲ್ಲ ಬಿಟ್ಬಿಡು. ಹೌದಲ್ವಾ? ಅಲ್ಲ, ಈ ಹುಡುಗಿರು ತಟ್ಟೆನೆಲ್ಲ ಒಳಗ್ ತಗೊಂಡಾಗ ಏನ್ ಮಾಡ್ತಾ ಇದ್ರು ಗೊತ್ತಾಗ್ತಿಲ್ವೇ? ಏನು ತಿಳಿದಂಗ್ ಮಾತಾಡ್ಬೇಡ, ಸ್ವಲ್ಪ ಬಗ್ ನೋಡು. ಮಂಚಕ್ಕೆಲ್ಲ ಹೂವು ಹಾಕಿ ರೂಮಲ್ಲ ರೆಡಿ ಮಾಡ್ತಾ ಇದಾರೆ. ಯಾಕೆ? ಇವತ್ತು ನಿನಗೆ ಶಾಂತಿ ಮುಹೂರ್ತ, ಫಸ್ಟ್ ನೈಟ್ ಜಮಾಯಿಸು. ಏನ್ ಜಮಾಯಿಸು? ನಾನು ಈ ಹುಡುಗಿ ಜಮಾಯಿಸ್ತಾ ಇದ್ರೆ ನನ್ನ ಹುಡುಗಿ ಗತಿ ಏನು? ಅಯ್ಯೋ, ನಿಮ್ ಅತ್ತೆ ಬರ್ತಾ ಇದ್ದಾಳೆ ಕಣ. ಫಸ್ಟ್ ನೈಟ್ಗೆ ನಮ್ಮ ಅತ್ತೆನ? ಅಯ್ಯೋ, ನಿಮ್ ಅತ್ತೆ ಮಗಳು ಕರ್ಕೊಂಡು ಇಟ್ಕೊಳ್ಳೋ. ಅಮ್ಮ, ಯಾಕೋ ಭಯ ಆಗ್ತಾ ಇದೆ. ಯಾಕಮ್ಮ ಭಯ ಬೀಳ್ತೀಯ? ನಿನ್ನ ಬಾಳು ಭವ್ಯವಾಗಿ ಬೆಳಗೋ ರಾತ್ರಿ ಅಮ್ಮ ಇದು. ನಿನ್ನ ಗಂಡನ ಜೊತೆ ಸಹಕರಿಸ್ಕೊಂಡು ಸಂತೋಷವಾಗಿರು. ಈ ಒಂದು ದಿನಕ್ಕೋಸ್ಕರ ನಾನು ಎಷ್ಟು ದೇವರಲ್ಲಿ ಬೇಡ್ಕೊಂಡೆ. ಅವರೆಲ್ಲರ ಆಶೀರ್ವಾದದಿಂದ ಸಿಕ್ಕಿರೋ ವರ ಅಮ್ಮ ಇವನು. ಹೋಗು, ನಿನ್ನ ಬಾಳು ಬಂಗಾರವಾಗಿರ್ಲಿ. ಕರ್ಕೊಂಡು ಅಲ್ಲಿ ನೋಡು. ಇಂತ ಚಂದುಳ್ಳಿ ಹುಡುಗಿನೋ ನನ್ ಮಗನೇ. ನಿನ್ಗೆ 2 ಸುಳಿ ಇರ್ಬೇಕು, ಎಕ್ಸ್ಟ್ರಾ ಸುಳಿನೂ ಇರ್ಬೇಕು. ಈ ಫಿಗರ್ಗೆ ಎಂತ ಸೂಪರ್ ಹುಡುಗಿ ಸಿಕ್ಬಿಟ್ಲು. ಮಾರ್ಕಂಡಯ್ಯ, ಅಯ್ಯ ಕಮಿಷನ್ ಬಂತ? ಹುಡುಗಿ ಕಡೆ ಬಂದ್ಬಿಡ್ತು, ನಿನ್ ಕಡೆ ಬರ್ಬೇಕು. ಕೊಡ್ತೀಯ ಬಿಡು. ಈಗ್ಲೇ ಕೊಡ್ಲಾ? ಕೊಟ್ಟು ಬಿಡು. ಅಯ್ಯೋ ದೇವ್ರೆ, ಇದೇನ್ ಹೀಗ್ ಮಾತಾಡ್ತಾ ಕೂತ್ಬಿಟ್ರಲ್ಲ. ಹುಡುಗಿನ ಒಳಗ್ ಕರ್ಕೊಂಡ್ ಹೋಗ್ಬಿಟ್ರು ಕೂಡ ಇನ್ನೂ ಅಳಿಯಂದ್ರು ಹೊರಗೆ ಕೂತಿದಾರಲ್ಲ. ಬೇಗ ಕಳಿಸಿ. ಕಳಿಸ್ಕೊಡ್ತೀನಿ. ಹೋಗು ಒಳಗಡೆ, ಹೋಗು. ಅರ್ಜೆಂಟ ನನಗ? ನಿಮ್ಮಮ್ಮನಿಗೆ ಅರ್ಜೆಂಟು. ಹೋಗಿ ಆ ಕಡೆ. ನಿಜ ಹೇಳಿ, ನಿಮ್ಗೆ ಅರ್ಜೆಂಟ್? ನನಗೆ ಇದಕ್ಕೆಲ್ಲ ಅರ್ಜೆಂಟ್ ಆಗ್ತಿರೋದು. ಮತ್ಯಾಕೆ? ಎಲ್ಲೋದ ಈ ಕಚ್ಚಡ ನನ್ನ ಮಗ? ಮಾರ್ಕಂಡಯ್ಯ, ಏನು? ಓ, ಇದು ಬೇರೆ. ಹೋಗುವಾಗ್ಲೇ ಎಲ್ಲ ಮುಗಿಸ್ಕೊಂಡು ಹೋಗ್ಬಾರ್ದ? ಬಾತ್ರೂಮ್ ಎಲ್ಲಿದೆ? ಅಯ್ಯೋ, ಇದು ಬಾತ್ರೂಮ್ ಸಮಾಚಾರ ಅಲ್ಲ, ಬೆಡ್ರೂಮ್ ಸಮಾಚಾರ. ಬೆಡ್ರೂಮ್ ಏನು ಕಮ್ಮಿ ಆಗೈತೆ? ಬೆಡ್ ಮೇಲೆ ಬೆಣ್ಣೆ ಹತ್ರ ಹುಡುಗಿ ಕೂತೈತೆ. ಒಳ್ಳೆ ಕೋತಿ ತರ ಮಧ್ಯದಲ್ಲಿ ಎದ್ ಬಂದಿದ್ದೀರಾ. ಹೋಗೋ ಒಳಗೆ. ನಿನ್ಗೊಂದು ಮದುವೆ ಮಾಡಿಸಿ ನಿನ್ ಕಮಿಷನ್ ತಗೊಂಡ್ಬಿಟ್ರೆ ನಿನ್ ಕೆಲಸ ಮುಗಿದೋಯ್ತು. ಅದ ನಂದಂಗಲ್ಲ, ನಾನು ಅನ್ಕೊಂಡಿದ್ದಾಗ್ಬೇಕು. ಏನೇ ಅನ್ಕೊಂಡೆ? ನಾನು ಒಂದು ಹುಡುಗಿ ಕುತ್ತಿಗೆ ತಾಳಿ ಕಟ್ಬೇಕಾಯ್ತು, ಕಟ್ಟಿದ್ದಾಯ್ತು, ನನ್ ಕೆಲಸ ಮುಗೀತು. ಈ ಶಾಂತಿ ಮುಹೂರ್ತ ನಂಗೆ ಬೇಕಾಗಿಲ್ಲ. ಅಯ್ಯೋ ತಿಮ್ರಾಯ, ನಾವೇನೇ ಅನ್ಕೊಂಡ್ ಬಂದ್ವಿ, ಯಾವ್ದಾದ್ರು ಹುಡುಗಿ ಕುತ್ತಿಗೆ ತಾಳಿ ಕಟ್ಬಿಟ್ಟು ಓಡೋಣ ಅಂತ ತಾನೆ. ಈಗ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ಯಾ? ನೀನ್ ಏನ್ ಹೇಳಿದ್ರು ನಾನು ಕೇಳಲ್ಲ. ಇಲ್ಲಿಂದ ಓಡೋದಕ್ಕೆ ಒಂದ್ ದಾರಿ ಬಿಡ್ಕೋ. ಲೋ, ಅದನ್ನೆಲ್ಲ ನಾಳೆ ನೋಡೋಣ. ಈಗ ಹೋಗು ಒಳಗಡೆ. ಮಾರ್ಕಂಡಯ್ಯ, ಮಲ್ಲಿಗೆ ಹೂವಿನ ಅಲಂಕಾರ, ಮಂಚದ ಮೇಲೆ ಸುಂದರವಾದ ಹುಡುಗಿ ಕುಂತಿರ್ಬೇಕಾದ್ರೆ ನಾನು ಒಬ್ಬ ಗಂಡ್ಸು ಏನಾರು ಹೆಚ್ಚು ಕಡಿಮೆ ಆಗಿ ಎಡವಟ್ಟಾಗಿ ಅದಮ್ಕೊಂಡು ಕೆಡಕೊಂಡ್ಬಿಟ್ರೆ ಆಮೇಲೆ ಜೀವನ ಪರ್ಯಂತ ಹುಡುಗಿ ಜೊತೆ ಇರ್ಬೇಕಾಯ್ತಲ್ಲ. ಯೋ ತಿಮ್ರಾಯ, ನೀನು ಮನಸ್ಸು ಮಾಡೋದು ಮಾಡದೇ ಇರೋದು ಎಲ್ಲ ನಿನ್ ಕೈಲಿ ಆಯ್ತ ಕಣಯ್ಯ. ಈಗ ಹೊರಗಡೆ ಬಂದು ನೀನು ಮಾತಾಡ್ತಾ ಇರೋದು ನಿಮ್ಮ ಮತ್ತೆ ಕೇಳಿಸ್ಕೊಂಡು ಅನುಮಾನ ಬಂದ್ರೆ ಏನೋ ಗತಿ. ಹೋಗು ಒಳಗಡೆ. ನಾನು ಹೋಗಲ್ಲ. ಹೋಗು ಒಳಗಡೆ. ಆಗ್ಲಿಲ್ವಾ? ಹೋಗ್ಲಿ ಬಿಡಿ, ಆಮೇಲೆ ಹೋದ್ರಾಯ್ತು. ನನಗಿಲ್ಲಿ ಫ್ರಾನ್ಸ್ ಅಂತ, ನಿನಗೆ ಚೆನ್ನೈಟ. ಫಸ್ಟ್ ನೈಟ್ ಅಲ್ಲಿ ಸಂತೋಷ ಪಡೋದ್ ಬಿಟ್ಟು ಏನ್ರಿ ಇದು ಫ್ರಾನ್ಸ್ ಅಂತ? ಸಂತೋಷನ? ನಿನಗೆ ಫಸ್ಟ್ ನೈಟ್, ನನಗೆ ಲಾಸ್ಟ್ ನೈಟ್. ಹೋಗಿ ಆ ಕಡೆ, ನನ್ನ ಬೀಳಿಸ್ಬೇಡ. ನನಗೆ ಮೂಡ್ ಬರೋವರೆಗೂ ಸುಮ್ಮನೆ. ಅದು ಸರಿ, ನಿಮ್ಗೆ ಮೂಡ್ ಬರ್ಲಿಲ್ಲ ಅಂತ ಏನ್ ನಡೆಯುತ್ತೆ? ಅಯ್ಯೋ 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 ಅಯ್ಯೋ, ಇದೇನೋ ಇದು ತಿಮ್ಮು. ನೀವು ಶೋಭನ ಮಾಡ್ಕೊಳ್ಳಿ ಅಂತ ಮುತ್ತೈದರೆಲ್ಲ ನಿಮ್ಮನ್ನ ರೂಮ್ ಒಳಗೆ ತಳ್ಳಿ ಬಾಗಿಲು ಹಾಕೊಂಡು ಹೋದ್ರೆ ಇದೇನ್ರೋ ಇದು? ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಕೂತ್ಕೊಂಡಿದ್ರಲ್ಲ. ನಮ್ಮ ಕಾಲದಲ್ಲಿ ನಾವು ಎಷ್ಟು ಚೆನ್ನಾಗಿ ಶೋಭನ. ಅಯ್ಯೋ, ನಮ್ ಕಾಲ ಬಿಡು. ಈಗ ನಿನ್ ಕಾಲ್ ಕೊಡು. ಯಾಕೆ ಪಾದ ಪೂಜೆ ಮಾಡ್ತೀರಾ? ಮುಹೂರ್ತದಲ್ಲಿ ನಿನ್ ಪಾದ ಪೂಜೆ ಮಾಡಿದ ಸಾಲ್ದ ನನ್ನಪ್ಪ. ನಿನ್ ಪಾದ ತಗೊಂಡ್ ಹೋಗಿ ಜೆರಾಕ್ಸ್ ಮಾಡಿಸಿ ಕಟ್ ಹಾಕ್ಸಿ ಫೋಟೋ ತೆಗಿಸಿ ತಗೊಂಡು ಬಂದು ಗೋಡೆಗೆ ತಗಲ್ ಹಾಕಿ ಕಡ್ಡಿ ಹಚ್ಚಿ ಗಳಗಂಟೆ ಅಳ್ಳಾಡ್ಸಿ ಕರ್ಪೂರ ಬೆಳಗಿ ಪ್ರೋಗ್ರಾಮ್. ನಾಯಿ ಆಗಿದ್ರೆ ಮನೆಯಿಂದ ಆಚೆ ಕಟ್ಟಾಗ್ತಿದ್ದೆ. ಅಳಿಯ
ಅಲ್ವಾ ಮರ್ಯಾದೆಯಿಂದ ಮಂಚ ಕಟ್ಟಾಕ್ತಿದ್ದೀನಿ ವಿಷಯ ಗೊತ್ತಾಗ್ಬಿಡ್ತಾ ಈ ಕಾಲ ಕಟ್ಟಿರೋ ಚೈನ ತೆಗೆದು ಕುತ್ತಿಗೆ ಕಟ್ಬಿಟ್ಟು ಫ್ಯಾನ್ ನೇತ್ ಹಾಕ್ಬಿಡ್ತೀನಿ ಏಯ್ ಬೆಳಗ್ಗೆ ಗೆದ್ದು ಏನಾರು ಕೊಯ್ಯೋ ಅಂತ ಹತ್ಕೊಂಡು ಬಂದೆ ನಿನ್ನಲ್ಲಿ ಹುಷಾರ್ ಸ್ಟಾರ್ಟು ಇವಳೇ ಬೇಕು ಅಂದಾಗ ಇವಳು ತಕರಾರು ಮಾಡಿದ್ಲು. ಇವಳು ಅವನೇ ಬೇಕು ಅಂದಾಗ ಅವನ್ ತಕರಾರು ಮಾಡ್ಕೊಂಡು ಮನೆ ಖಾಲಿ ಮಾಡಿ ಊರೇ ಬಿಟ್ಟ. ಮಾವಯ್ಯ, ಇದಕ್ಕೆಲ್ಲ ಕಾರಣ ನಾನೇ ಮಾವಯ್ಯ. ಇದೆಲ್ಲ ನಡೆದಿದ್ದು ನನ್ನಿಂದಾನೆ. ನನ್ನಿಂದಾಗಿ ತಿಮ್ರಾಯಿ ಮನೆ ಬಿಟ್ಟು ಹೋದ. ಈಗ ಅವನ್ ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ? ತಿಮ್ರಾಯಿ ಊರ್ ಬಿಟ್ಟು ಓಡ್ ಹೋಗೋಕೆ ಇರೋ ಕಾರಣನೇ ಬೇರೆ. ಅಲ್ಲ ಪುರೋಹಿತ್ರೆ, ಅವತ್ ನಿಶ್ಚಿತಾರ್ಥ ದಿವಸ ನಿರ್ಮಲ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಅವನೇ ಹೇಳ್ದ. ಅವನು ಯಾಕೆ ಹಾಗೆ ಹೇಳ್ದ ಅಂದ್ರೆ, ಅವನು ಮದುವೆ ಆದ ಕೆಲವೇ ಕ್ಷಣಗಳಲ್ಲಿ ಅವನ ಹೆಂಡತಿ ಸತ್ತು ಹೋಗಿ ಮದುವೆ ಚಪ್ರಾನೆ ಚೆಟ್ಟಾಗುತ್ತೆ ಅಂತ ಅವನ ಜಾತಕ ದೋಷ ಇತ್ತು. ನಿರ್ಮಲನ್ ಮದುವೆ ಆಗ್ಬಿಟ್ರೆ ಅವಳೆಲ್ಲಿ ಸತ್ತೋಗ್ಬಿಡ್ತಾಳು ಅಂತ ಹೇಳ್ಬಿಟ್ಟು ನಡೀತಾ ಇರೋ ನಿಶ್ಚಿತಾರ್ಥನೇ ನಿಲ್ಲಿಸ್ಬಿಟ್ಟ. ಅಲ್ಲ, ಅವನು ಇಲ್ಲೇ ಇದ್ದಿದ್ರೆ ಒಂದು ಬಾಳೆ ಗಿಡಕ್ಕೆ ತಾಳಿ ಕಟ್ಸಿ ಅದನ್ನ ಕಡ್ದು ಹಾಕಿ ಎರಡನೇ ಮದುವೆ ಅಂತ ನಿರ್ಮಲನ್ ಮದುವೆ ಮಾಡಿಸಿ ಅವನ ಜಾತಕ ದೋಷನ ಪರಿಹಾರ ಮಾಡ್ಬೋದಿತ್ತು. ಹೇಳ್ದೆ ಕೇಳ್ದೆ ಸಿಟಿಗೆ ಹೋದ. ಅಮ್ಮ, ನಾನು ಈಗ್ಲೇ ನನ್ ತಿಮ್ರಾಯಿ ನೋಡ್ಬೇಕು, ಅವ್ರನ್ನ ಕರ್ಕೊಂಡ್ ಬರ್ಬೇಕು. ನಾನು ಈಗ್ಲೇ ಸಿಟಿಗೆ ಹೋಗ್ತೀನಮ್ಮ. ಸಿಟಿಲಿ ಅವನು ಎಲ್ಲಿದ್ದಾನೆ ಅಂತ ಹುಡುಕ್ತಿಯಮ್ಮ? ಅವನೀಗ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ಬ್ರೋಕರ್ ಮಾರ್ಕಂಡೇಯನ್ ಜೊತೆಲಿ ಸಿಟಿಲಿ ಹುಡುಗಿನ ಹುಡುಕ್ತಿದ್ದಾನೆ. ಅವ್ರೆಲ್ಲೇ ಇರ್ಲಿ, ಅವ್ರಿಗೆ ವಿಷಯನೆಲ್ಲ ಹೇಳಿ ಅವ್ರನ್ನ ನಾನೇ ಕರ್ಕೊಂಡ್ ಬರ್ತೀನಮ್ಮ. ನಾನು ಅವ್ರನ್ನೇ ಮದ್ವೆ ಆಗ್ತೀನಿ. ನಾನು ಹೋಗ್ತೀನಮ್ಮ. ಆಯ್ತಮ್ಮ, ಬೇಗ ಹೋಗಿ ತಿಮ್ರಾಯನ್ ಕರ್ಕೊಂಡ್ ಬಂದ್ಬಿಡು. ಲಕ್ಷ್ಮಿ, ನನ್ ಮಾತು ಕೇಳವ. ಅಳಬೇಡ ಸೋನಾ, ಅಳಬೇಡ ನನ್ನಮ್ಮ. ಸೋನಾ, ನೋಡು, ನಿನ್ ತಾಳೆ ಭಾಗ್ಯ ಗಟ್ಟಿಗಿದ್ದಕ್ಕೆ ನಿನಗ್ ಮದುವೆ ಆಯ್ತು, ನೀನು ಹುಚ್ಚು ಬಿಟ್ಟು ಹೋಯ್ತು. ಅವನೆಲ್ಲ ಹೋಗಲ್ಲಮ್ಮ, ಅವನೆಲ್ಲ ಹೋಗಲ್ಲ. ಅವನ್ ಹಿಡ್ಸಿ ತರ್ಸಿಸಿ ನಿನ್ನ ಜೊತೆ ಸಂಸಾರ ಮಾಡಿಸಿ ಈ ಮನೆ ತುಂಬಾ ಮಕ್ಕಳು ಆಡೋಂಗೆ ನಾನ್ ಮಾಡ್ತೀನಿ ಕಣೆ. ನನ್ನ ಸೇವೆ, ಪಾದಕ ಸೇವೆ ಕೈ ಕೊಡಲ್ಲ ಕಣೆ. ಅವನ ಕೈ ಕೊಟ್ಟು ನನ್ನ ಪಾದಕ ಸೇವೆ ಕೈ ಕೊಡಲ್ಲ ಕಣೆ ಸೋನಾ. ಅಯ್ಯೋ, ನನ್ನ ಪಾದಕ ಸೇವೆ, ನನ್ನ ಪಾದಕ ಸೇವೆ. ನಮಸ್ಕಾರ. ಅಯ್ಯ, ಮ್ಯಾಚ್ ಮೇಕರ್ರು, ಮ್ಯಾರೇಜ್ ಬ್ರೇಕರ್ರು, ಬಾರಯ್ಯ, ಕೂತ್ಕೋ ಬಾರಯ್ಯ. ಅಮ್ಮ ಸೋನು, ಇವರಿಗೆ ಬಿಸಿ ಬಿಸಿಯಾಗಿ ಕೊಡಮ್ಮ. ಟೀನೋ ಕಾಫಿನೋ? ಯಾವ್ದಾದ್ರು ಸರಿ. ಹೋಗಮ್ಮ. ಅಂದಾಗೆ ತಿಮ್ರಾಯಿಯಲ್ಲಿ ನಾನ್ ಕೇಳೋಣ ಅಂದ್ರೆ ಇವ್ನು ನನ್ನೇ ಕೇಳ್ತಾವನಲ್ಲ. ತಿಮ್ರಾಯ ರೂಮ್ ಒಳಗೆ ಓದ್ಕೊಂಡು ಬೆಚ್ಚಿಗೆ ಮಲ್ಕೊಂಡವನೆ. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನು ಅರಿತು ಸುಖವ ನೀಡುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚನ ಚೆಂದ ಸರ್ವಜ್ಞ. ಆಹಾ ಆಹಾ ಆಹಾ, ಸರ್ವಜ್ಞನ ತುಂಡು. ನಾನು ಕೊಡ್ಲಾ ಜವಾಬು? ಸೋನಾ, ಸತಿಯ ಕೈಯಲ್ಲಿ ಪೊರಕೆ ಇರಲು, ಸತ್ಯ ಹೇಳುವ ತನಕ ಸತ್ಯನೆಂದರೂ ಬಿಡದೆ ಪೊರಕೆ ಕಿತ್ತು ಹೋಗುವವರೆಗೂ ಹೊಡೆಯವಳು ಈ ಪಾದಕಮ್ಮ. ಅದೇ ತಿಮ್ರಾಯನೇ. ಎಲ್ಲಿ ಆ ತಿಮ್ರಾಯ? ಅವನು ಒಳಗಡೆ ಮಲಗಿದ್ದಾನೆ ಅಂತ ಹೇಳಿದ್ರಲ್ಲ. ಮಲ್ಗವನೇನು? ನೀವಿಬ್ರು ಮಾತಾಡ್ತಾ ಇದ್ದಿದ್ದ ನಾನೇ ಕೇಳಿಸ್ಕೊಂಡಿದ್ದೀನಿ. ಅವನು ಓಡೋಗ್ತಾನೆ ಅಂತ ಅವನ ಕಾಲಿಗೆ ಚೈನ್ ಹಾಕಿ ನಾನೇ ಕಟ್ಟಿದ್ದೀನಿ. ಚೈನ್ ಕಿತ್ಕೊಂಡು ಅವನು ನೋಡೋದ, ಕಮಿಷನ್ ಕಿತ್ಕೊಂಡು ನೀನು ನೋಡ. ಎಲ್ಲೋ ಎಲ್ಲೋ ಅವನು ಎಲ್ಲೋ. ಅದು ಬಂದು ನೋಡಮ್ಮ, ಅವನು ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಎಲ್ಲಿದ್ದಾನೆ ಎಲ್ಲಾನು ಹೇಳ್ಬಿಡ್ತೀನಿ. ಹೇಳದಲ್ಲೋ ಹಳೆ ಎಕಡೆ ನಡೀರಿ ನಡೀರಿ ನಡೀರಿ, ನೋಡ್ತೀನಿ ನಡೀರಿ. ನಡೆಯೋ.
ಕಣಗ. ನಮ್ಮನೆ ತಗೊಂಡ್ಬಿಡು. ಅವತ್ತು ತಪ್ಪು ಮಾಡ್ದೆ, ತಾಳಿ ತರೋದನ್ನೇ ಮರ್ತ್ ಬಂದ್ಬಿಟ್ಟಿದ್ದೆ. ಇವತ್ತು ಹಾಗೆ ಮಾಡೋದಿಲ್ಲ ನೋಡು. ತಾಳಿ ತಂದ್ಬಿಟ್ಟಿದ್ದೀನಿ, ತಾಳಿ ಕಟ್ಬಿಟ್ಟು ಬೇರೆ ಏನ್ ಮಾಡೋದಿಲ್ಲ, ಸೋಬ್ರ ಮಾಡ್ಬಿಡ್ತೀನಿ. ಬಾ ನಾನು ಅಷ್ಟೇ ನಿರ್ಮಲ. ಮದುವೆ ಮಾಡ್ಕೋತೀಯ ತೆಮ್ಮ? ಮಾಡ್ಕೋತೀನಿ, ಖಂಡಿತ ಮಾಡ್ಕೋತೀನಿ. ನೀನೇನ್ ಯೋಚನೆ ಮಾಡ್ಬೇಡ. ನನ್ನನ್ ಬಿಟ್ಟು ಹೋಗ್ಬೇಡ ತೆಮ್ಮ. ಖಂಡಿತ ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಯಾರೀ ಕನ್ವಾರ? ಓಹೋ, ಏನ್ ಮಾಡ್ಕೊಂಡ ಇಷ್ಟ ಲೇಟ ಬರ್ತಾ ಇದಾರೆ ಮದ್ವೆಗೆ? ಯಾರ್ ಮದುವೆನೋ? ನಮ್ ತಿಮ್ಮರಾಯ ಮದ್ವೆ ಅಲ್ವಾ? ನನಗೆ ಗೊತ್ತಿಲ್ಲ ಕಣವ, ಗೊತ್ತಿಲ್ಲ. ನಿರ್ಮಲಾ, ನಿಜ ಹೇಳೆ, ತಿಮ್ರಾಯ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಹೊರಗಿನ ರೂಪ ನೋಡಿ ಮರಳಾಗ್ತೀವಿ, ಒಳಗಿನ ಗುಣ ನೋಡದೆ ತಪ್ಪು ಮಾಡ್ತೀವಿ. ನಾವು ಮೆಚ್ಚಿ ಮದ್ವೆ ಆಗೋರ್ಗಿಂತ ನಮ್ಮನ್ ಮೆಚ್ಚಿ ಮದ್ವೆ ಆಗೋರು ನಮ್ಮನ್ನ ಹೆಚ್ಚು ಅರ್ಥ ಮಾಡ್ಕೋತಾರೆ. ಹೌದು ಕಣೆ, ನೀ ಹೇಳಿದ ಮಾತು 100ಕ್ಕೆ 100 ಪಾಲ್ ಸತ್ಯ. ಹುಡುಗಿನ ಕರ್ಸ್ರಿ, ನನ್ ಟೆನ್ಷನ್ ಅರ್ಥ ಮಾಡ್ಕೊಳ್ರಿ. ಈಗಿನ ಕಾದ್ ಹುಡುಗರಿಗೆ ಅದೇನ್ ಅರ್ಜೆಂಟು ಏನೋ, ಎಲ್ಲಾ ಫಾಸ್ಟ್ ಫುಡ್ ಸರ್ವಿಸೇ ಬೇಕು ಅಂತಾರೆ. ಸ್ವಾಮಿ, ಈಗಿನ ಕಾಲದಲ್ಲಿ ಒಂದೇ ಒಂದು ನಿಮಿಷ ಎಡವಾಟ ಆದ್ರೆ ಏನೇನೋ ಆಗ್ಬಿಡ್ತದೆ. ನನಗ್ ಟೈಮ್ ಚೆನ್ನಾಗಿದ್ದೆ, ಬೇಗ ಹುಡುಗಿನ ಕರ್ಸಿ ಡೋಲು ಬಾರಿಸಿ ಅಯ್ಯೋ ವಧುನ ಕರ್ಕೊಂಡ್ ಅದಕ್ಕೊಂದ್ ಸಂಪ್ರದಾಯ ಬೇಡವಲ್ಲ? ಅಲಂಕಾರ ಎಲ್ಲ ಮುಗಿತಾ? ಮುಹೂರ್ತ ಗೊತ್ತಾಯ್ತು. ಬಾಮ ನಿರ್ಮಲಾ.
ಹೊಡಿಯಪ್ಪ. ಆತ್ರಿಗೆಟ್ಟವನೆ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ಸಂಸ್ಕೃತಿ ಸಂಪ್ರದಾಯ ಬೇಕಂಡ್ಲ ಪುರೋಹಿತ್ರೆ ಶುರು ಹಚ್ಕೊಳ್ಳಿ. ಗೌರೀಪತೆ ಸ್ಮರಾಮಿ ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಶತಮಾನಂ ಭವತಿ ಶತಾಯು ಪುರುಷಶ್ಚತೇಂದ್ರಿಯೇ ಆಯುಷೇವೇಂದ್ರಿಯೇ ಪ್ರತಿಷ್ಠತಿ ಕಂಠೇ ಬಧ್ನಾಮಿ ಶುಭಗೆ ಸಂಜೀವ ಸತ್ವಂ ಧನಂ ಧಾನ್ಯಂ ಪಶುಂ ಧರ್ಮಾರ್ಥಕಾಮೇ ಚ ನಾಸ್ತಿ ಚರಾಮಿ ಪಾಪ ಪ್ರಮಾಣ ಮಾಡು ಧರ್ಮಾರ್ಥ ಕಾಮೇ ಚ ನಾತಿ ಚರಾಮಿ. ಅಯ್ಯೋ ಗಟ್ಟಿಮೇಳ ಕಂಠೇ ಬಧ್ನಾಮಿ ಸುಭಗೆ ಸಂಜೀವ ಶರದಶತಂ. ನನ್ನ ಮಗಳಿಗೆ ತಾಳಿ ಕಟ್ಟಿದ್ದು ಅಲ್ದೆ ಇಲ್ಲಿ ಬಂದು ಇನ್ನೊಂದು ಹುಡುಗಿಗೂ ತಾಳಿ ಕಟ್ತಾ ಇದ್ಯಾ? ನಾನು ಬದುಕಿರೋವರೆಗೂ ನೀನ್ ಇನ್ನೊಬ್ಬರ ಜೊತೆ ಹೆಂಗ್ ಸಂಸಾರ ಮಾಡ್ತೀನಿ ನಾನು ನೋಡ್ತೀನೋ. ಬಾರಲ್ಲ ನಿಂತ್ಕ. ನನ್ನ ಮನೆ ಚಪ್ರಕ್ ಬಂದಿದ್ದು ಅಲ್ದೆ ನನ್ನ ಮಗನ ಆಸೆ ಮನೆಯಿಂದ ಹೇಳ್ಕೊಂಡು ಹೋಗ್ತಿದ್ಯಾ? ನಿನ್ ಕೊಬ್ಬೆಷ್ಟಿರ್ಬೇಕು? ಯಾವ ನನ್ನ ಮಗ ನಿಂಗಿಲ್ ಬರಕ್ ಕೇಳಿದ್ದು? ಕೂಡ್ಸಕ್ಕೂ ಕೆಡ್ಸಕ್ಕೂ ನೀನ್ ಯಾರು ನಾನ್ ಯಾರು? ಮೇಲೊಬ್ಬ ಇದನೋ ನಮ್ಮಪ್ಪ, ನೀನ್ ಇವನ್ಗಪ್ಪ ಇರ್ಬೋದು, ಆದ್ರೆ ಇವ್ ನನ್ನ ಅಳಿಯನೂ ಹೌದು ನನ್ನ ಮಗಳ ಗಂಡನೂ ಹೌದು. ನಿನ್ನ ಮಗ ಅಂದ್ರೆ ಈ ತಿಮ್ರಾಯಿ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿ ನನ್ನ ಅಳಿಯ ಅನಿಸ್ಕೊಂಡವನೆ, ಇವಳು ನಿನ್ ಸೊಸೆ ಅನ್ನಿಸ್ಕೊಂಡವಳೆ. ಏಯ್ ತಿಮ್ರಾಯಿ, ಆಕೆ ಹೇಳ್ತಿರೋದಲ್ಲ ನಿಜನೆಲ್ಲ? ಅಲ್ಲಪ್ಪ ಇವಳನ್ನ ನಿನ್ ಹೆಂಡತಿ ಅಂತ ಒಪ್ಕೊಳ್ಳೋ, ಇಲ್ಲಾಂದ್ರೆ ನಿನ್ ಮುಖ ಬಿಡ್ತೀನಿ ಹಂಗೇನೆ. ಅಮ್ಮ ಸುಮ್ನಿರೆ, ನಾನಿದ್ದೀನಿ. ನಮಗ್ ತಿಳಿದೇ ನಡೆದಿರೋ ಮದುವೆ ಅಲ್ಲ. ಈ ಚಪ್ರದ ಕೆಳಗೆ ಅಗ್ನಿ ಸಾಕ್ಷಿಯಾಗಿ ನನ್ನ ಮಗ ಇವಳು ಕುತ್ತಿಗೆ ತಾಳಿ ಕಟ್ಟಿದ್ದಾನೆ. ಇವಳೇ ನನ್ನ ಸೊಸೆ. ನಿನ್ ಮಗಳನ್ನ ಕರ್ಕೊಂಡೋಗಿ ಯಾವನಾದ್ರೂ ತಿರುಪೆಯನ್ನು ಕುತ್ತಿಗೆ ಕಟ್ಟು. ಏನದು ಕಿತ್ತಾಟ? ನೋಡಪ್ಪ, ಇವ್ರ ಮಗ ನನ್ನ ಮಗ ಕುತ್ತಿಗೆ ತಾಳಿ ಕಟ್ಬಿಟ್ಟು ಮೊದಲು ನನ್ನ ಅಳಿಯ ಆದ. ಈಗ ನೋಡಿದ್ರೆ ಇವಳು ನನ್ನ ಅಳಿಯ ಅಂತಾಳೆ. ಯಾರ ಅಳಿಯ? ಸಾಕು ಬಾಯಿ ಮುಚ್ಚೆ. ಇವನು ನನ್ನ ಮಗ ಕುತ್ತಿಗೆ ತಾಳಿ ಕಟ್ಟಿದ್ದಾನೆ. ನನ್ನ ಅಳಿಯ. ನನ್ನ ಅಳಿಯ ಕಡೆ. ಹೌದು ನನ್ನ ಅಳಿಯ. ನೋಡಿ, ಈ ಊರಿಗೆ ಹಿರಿಯ ನಾನು. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನಾನು ಹೇಳ್ತೀನಿ. ಸರಿ ತಾನೇ? ಮುದುಕ ಯಾರನ್ನ ಕಳಿಸ್ತಾನೋ? ಅಯ್ಯೋ ಆಗೋಗ್ಬಿಡುತ್ತಂತ ಯೋಚನೆ ಮಾಡ್ತಾ ಇದ್ದೆ. ಅದೇಕೋ ನನ್ ನಿಮ್ಮೆನೇ ಸಿಕ್ಬಿಟ್ಲು. ತಿಮ್ಮಪ್ಪ, ನಿನ್ಗ 101 ತೆಂಗಿನಕಾಯಿ ಹೊಡಿತೀನಪ್ಪ. ಲೇಟ್ ಆಗತ್ತೆ, ಬಾ ಶುರು ಹಚ್ಕೊಂಡ್ಬಿಡೋಣ. ಒಂದ್ ನಿಮಿಷ ಬಾಗ್ಲ ಹಾಕೊಂಡ್ಬರ್ತೀನಿ.
ನನ್ನನ್ ಕಳ್ಸಿದ ಊರ್ ಹಿರಿಯರೇ ನಿಮ್ ಜೊತೆ ಸಂಸಾರ ಮಾಡಕ್ಕೆ ಅಕ್ಕನ್ನು ಕಳ್ಸಿದ್ದಾರೆ. ಇಬ್ಬಿಬ್ರು ಸೇರ್ಕೊಂಡು ನಿಮ್ ಜೊತೆ ಸಂಸಾರ ಮಾಡ್ತೀವಿ. ಅಪ್ಪ ತಿರುಪತಿ ತಿಮ್ಮಪ್ಪ, ನಿನ್ನ ನಂಬ್ಕೊಂಡಿದ್ದಕ್ಕೆ ಕಡೆಗೆ ನಿನ್ ಪರಿಸ್ಥಿತಿ ನನಗೂ ಬಂತಲ್ಲಪ್ಪ. ಇಬ್ಬರು ಎಂದಿರ ಸುಖವ ನಾನು ಕಂಡನಯ್ಯ ಕಂಡನಯ್ಯ. ನೀವಿಬ್ರು ಇಲ್ಲೇ ಕುಂತ್ಕೊಂಡಿರಿ, ನಾನು ತಿರುಪತಿ ಬೆಟ್ಟಕ್ಕೆ ಹೋಗಿ ಒಂದೇ ಒಂದ್ ಡೇ ಯಾಕೆ ಬೋಡ್ಸ್ಕೊಂಡ್ ಬಂದ್ಬಿಡ್ತೀನಿ. For more updates, like, comment, subscribe to our channel.